वर्तिनी श्रीरामाय परब्रह्मणे नमः। श्रीराघवं दशरथात्मजमप्रमेयं सीतापतिप्रघुकुलान्वयरत्नदीपम् आजानुबाहुं अरविन्ददलायताक्षं रामं निशाचरविनाशकरं नमामि। वैदेही सहितं सुरद्रुमतले अयने महामण्डपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिविपरिवृतं रामं भजे श्यामलम्। साध्यसाधकस्वामिन् साध्यं तव किं वद श्रीरामदूतकृपा सिन्धु मत्कार्यं साधय प्रभु। कल्याणरूपाय कलौ जनानां कल्याणगात्रे करुणासुधाब्धे कंवादिदिव्यायुधतस्कराय वातालयाधीश नमो नमस्ते। नित्यान्नदात्रे च महीसुरेभ्यः नित्यं दिविस्त्रीनिष्पूजतायै मात्रा च पित्रा च ततोत्थवेन सम्पूजितायास्तु नमो नमस्ते। बालान् स्वकीयान् तव सन्निधाने दिव्यानन्दनात् परिपालयन्भिः सदा पठद्भिश्च पुराणरत्नं संसेवितायास्तु नमो नमस्ते। अनन्तरामाख्यमहिं प्रणीतं स्तोत्रं पठेत्यस्तु नरस्त्रिकालं वातालयेदस्य कृपाबलेन लभेत सर्वाणि च मङ्गलानि। नारायण 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 नारायण। सान्द्रानन्दावबोधात्मकम् अनुपमितं कालदेशावधिभ्यां निर्मुक्तं नित्यमुक्तं निगमशतशास्त्रेण निर्भास्यमानम् अस्पष्टं दृष्टमात्रे पुनरुपुरुषार्थात्मकं ब्रह्मतत्त्वं तत्तावद्भाति साक्षात् गुरुभुवनपुरे हन्तभाग्यं जनानाम्। निगमतल्पतरोर्गलितं फलं सुखमुखात् अमृतद्रवसंयुतं पिबत भागवतं रसमालयं मुहुरुको रसिका मुनिभावुकाः। जगति पराशरसूनो सत्यवती हृदयनन्दनो व्यासः यस्यास्य कमलगलितं वाङ्मयम् अमृतं जगत्पिबति। कृष्णाय तुभ्यं नमः। ಆಧ್ಯಾತ್ಮ ಬಂಧುಗಳಿಗೆ ಅನಂತ ವಂದನೆಗಳು. ನಾರಾಯಣೀಯ ಎನ್ನುವಂತಹ ಮಹಾಕಾವ್ಯ ಸುಮಾರು 1000 ಶ್ಲೋಕಗಳಿಂದ ಕೂಡಿರುವಂತಹ ಸುಂದರವಾದ ಕವಿತೆ ಶ್ರೀಮದ್ ಭಾಗವತದ ಸಂಕ್ಷಿಪ್ತವಾದಂತಹ 1000 ಶ್ಲೋಕಗಳು ಸರ್ವಾರ್ಥ ಸಿದ್ಧಿಯಾಗುವಂತೆ ಸೂಕ್ಷ್ಮವಾದ ಅರ್ಥಗಳನ್ನೆಲ್ಲ ಕೂಡಿಸಿ ತಮ್ಮ ಪ್ರಬಂಧವನ್ನು ಸುಂದರವಾಗಿ ರಚನೆ ಮಾಡಿದರು. ಗುರುವಾಯೂರಪ್ಪನ ಅನುಗ್ರಹದಿಂದ ಅವನೇ ಪ್ರೇರೇಪಣೆ ಮಾಡಿ ಅವನೇ ಕರೆಸಿಕೊಂಡು ಅವನ ಭಕ್ತನ ಬಾಯಿಯಿಂದ ತನ್ನ ಕಥೆಯನ್ನು ಕೇಳಬೇಕು ಅಂತ ಆಸೆ ಆದಾಗ ಭಗವಂತ ಈ ಥರ ಮಾಡ್ತಾನೆ. ಅದು ಅವರ ಪುಣ್ಯ ಸುಕೃತದಿಂದ ಅವರಿಗೆ ಲಭಿಸಿದೆ, ಎಲ್ರಿಗೂ ಸಿಗೋದಿಲ್ಲ. ಅದು ಗುರುಗಳ ಭಕ್ತಿ. ಯಾವಾಗ ಅವರಿಗೆ ಗುರುವಿನ ಭಕ್ತಿ ಜಾಸ್ತಿ ಆಯಿತು, ಗುರುವಿನ ಸಂಕಟವನ್ನು ನೋಡಲಿಕ್ಕಾಗಲಿಲ್ವೋ, ಆಗ ಅಯ್ಯೋ ಇಷ್ಟು ಕಷ್ಟಪಡ್ತಾರಲ್ಲ, ಆ ಕಷ್ಟವನ್ನು ನಾನು ಅನುಭವಿಸ್ತೀನಿ ಅಂದ್ರಲ್ಲ, ಇದು ತುಂಬ ಮುಖ್ಯವಾಗಿ. ಯಾರಾದರೂ ಹೇಳ್ತಾರೆ? ಖಂಡಿತ ಹೇಳೋಣ. ಪ್ರಾರ್ಥನೆ ಮಾಡ್ತೀವಿ, ದೇವರನ್ನು ಪ್ರಾರ್ಥನೆ ಮಾಡ್ತೀವಿ, ಅಷ್ಟೋತ್ತರ ಮಾಡ್ತೀವಿ, ಎಲ್ಲ ಕೇಳ್ಕೊಳ್ತೀವಿ ನಾವು ಪರಮಾತ್ಮನ ಹತ್ರ ಅಂತ ಹೇಳ್ತೀವಿ. ಆದರೆ ಅವರ ದುಃಖವನ್ನು ಸಂಪೂರ್ಣವಾಗಿ ತಗೊಂಡು ನಾನು ಅನುಭವಿಸ್ತೀನಿ ಅನ್ನುವಂತಹ ತ್ಯಾಗ ಮಾಡೋದಿದೆಯಲ್ಲ, ಅದು ಸಾಧ್ಯ ಇಲ್ಲ, ಸಾಮಾನ್ಯರಿಗೆ ಸಾಧ್ಯ. ಅದು ಭಗವಂತ ನಿಶ್ಚಯ ಮಾಡಬೇಕು.
ಬಟ್ಟತಿರಿ ಆ ಪೂರ್ತಿ ರೋಗವನ್ನು ತಗೊಂಡು ಸಂಕಟ ಅನುಭವಿಸ್ತಾ ಇದು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದೊಂದು ಕ್ಷಣದಲ್ಲೂ ಭಗವಂತನನ್ನು ಪದ್ಯದಲ್ಲೂ ಕೇಳ್ತಾರೆ, ನನ್ನ ರೋಗವನ್ನು ಹೋಗಲಾಡಿಸಪ್ಪ, ನಿವಾರಣೆ ಮಾಡು. ನಿನ್ನನ್ನು ಸಂಪೂರ್ಣವಾಗಿ ನಾನು ಅನುಭವಿಸ್ಬೇಕಲ್ಲ, ಭಕ್ತಿ ಮಾಡಬೇಕಲ್ಲ. ಅದಕ್ಕೋಸ್ಕರ ಈ ಶರೀರ ಇರೋದೇ ನಿನಗೆ ಸಮರ್ಪಣೆ ಮಾಡೋಕ್ಕೆ, ಅದನ್ನು ಸರಿಯಾಗಿ ನೋಡ್ಕೊಳ್ಳೋಕ್ಕೆ ನಂಗೆ ಆಗ್ತಾಯಿಲ್ಲ. ಅದು ನನಗೆ ಸಹಾಯ ಮಾಡ್ತಾ ಇಲ್ಲ ನಿನ್ನ ಭಕ್ತಿಯಲ್ಲಿ ಅಂತ ಕೇಳ್ಕೊಳ್ತಾರೆ. ಇದು ಎಲ್ಲರೂ ಮಾಡಬೇಕಾಗಿದ್ದೆ, ಮಾಡ್ತೀವಿ ನಾವು. ಕಷ್ಟ ಬಂದ ತಕ್ಷಣ, ದುಃಖ ಬಂದ ತಕ್ಷಣ ಎಪ್ಪೋಪ್ಪ ಯಾವಾಗಪ್ಪ ಹೋಗಿಸ್ತೀಯ ಈ ಕಾಯಿಲೆನ ಅಂತೀವೋ ಇಲ್ವೋ. ಅದಕ್ಕೋಸ್ಕರ ಎಷ್ಟು ಕಷ್ಟಪಡ್ತೀವಿ, ಜಾತಕ ತೋರಿಸ್ತೀವಿ, ಅದು ತೋರಿಸ್ತೀವಿ, ಇದು ವೈದ್ಯರ ಹತ್ರ ಹೋಗ್ತೀವಿ. ಒಬ್ಬರಿಲ್ಲ ಅಂದರೆ ಈಗಂತೂ ಒಬ್ಬೊಬ್ಬರು ಒಂದೊಂದು ತರಹ ವೈದ್ಯವನ್ನು ಮಾಡೋರಿದ್ದಾರೆ. ಇವಾಗ ಏನು ಕೇಳ್ತಿರೋ ಇಲ್ಲ, ಗೂಗಲ್ ಪಂಡಿತಾನೇ ಇದ್ದಾನೆ ಔಷಧಿಯನ್ನು ಕೊಡೋಕ್ಕೆ. ಯಾರ ಹತ್ರನೂ ಹೋಗಬೇಕಾಗಿಲ್ಲ, ಸುಮ್ಮನೆ ಫೋನಲ್ಲೇನೆ ಟಕ್ಕಂದರೆ ನಿಮಗೆ ಎಲ್ಲ ಬಂದುಬಿಡುತ್ತೆ. ಅದು ಪ್ರಿಸ್ಕ್ರಿಪ್ಷನ್ನೂ ಬರುತ್ತೆ, ಈ ಮೆಡಿಸನ್ನು ತೊಗೊಳ್ಳಿ ಅಂತಾರೂ ಬರುತ್ತೆ. ಅಷ್ಟು ಸುಲಭವಾಗಿಬಿಟ್ಟಿದೆ. ಅದರಿಂದ ನಮಗೇನು ಅನಿಸುತ್ತೆ, ಸುಲಭವಾಗಿ ಏನೋ ಒಂದು ತೊಗೊಂಡು ಹೇಗಾದರೂ ಮಾಡಿ ಈ ರೋಗವನ್ನು ಹೋಗಿಸ್ಕೊಳ್ಳೋಣ ಅಂತ ಅನಿಸುತ್ತೆ. ಆದರೆ ಅದು ಏನಕ್ಕೆ ಅನ್ನೋದು ತುಂಬ ಮುಖ್ಯ. ಅದು ಲೌಕಿಕವಾದ ವಿಷಯವನ್ನು ಅನುಭವಿಸಕ್ಕ ಅಥವಾ ಪರಮಾತ್ಮನ ಕೈಂಕರ್ಯಕ್ಕ? ಆಪ್ಷನ್. ಅದನ್ನು ನಾವೆಲ್ಲ ಕೇಳೋದೇನಕ್ಕೆ? ಊಟ ಮಾಡೋಕ್ಕಾಗ್ತಾಯಿಲ್ಲ, ಓಡಾಡೋಕ್ಕಾಗ್ತಾಯಿಲ್ಲ, ಅಲ್ಲಿಗೆ ಹೋಗಿ ಅದಕ್ಕೋಸ್ಕರ ಸರಿ ಮಾಡು ಅಂತ ಕೇಳ್ಕೊಳ್ತೀವಿ ವಿನಃ ಭಗವಂತನ ಕೈಂಕರ್ಯಕ್ಕೆ ನೀನು ಯಾವ ತಡೆಯೂ ಇಲ್ಲದಂತೆ ನಿರಂತರ ನಿರವಧಿಕ ನಿರತಿಶಯ ಕೈಂಕರ್ಯ ರೂಪ ಅದು ಬೇಕು ನನಗೆ, ಆ ಪ್ರಾಪ್ತಿ ಅದನ್ನು ಕೊಡು. ಅದಕ್ಕೋಸ್ಕರ ನನ್ನ ರೋಗವನ್ನು ಹೋಗಲಾಡಿಸೋದ್ರೆ ತಪ್ಪಿಲ್ವಲ್ಲ. ಕೇಳ್ಕೊಬೋದು. ಆಚಾರ್ಯ ನಮ್ಮ ಗುರುಗಳದೇ ಹೇಳ್ತಾ ಇದ್ರು, ಕೇಳ್ಕೊಬೋದು. ಏನಕ್ಕೆ ಬೇಕಾದರೂ ಶರಣಾಗತಿ ಮಾಡಿ ಭಗವಂತನಲ್ಲಿ ಕೇಳ್ಕೊಳ್ಬೋದು. ಆದರೆ ಎಲ್ಲ ಕಡೆಯಲ್ಲೂ ಹೋಗಬೇಡಿ, ನಿಮ್ಮ ಇಷ್ಟ ದೈವವನ್ನು ಇಟ್ಕೊಳ್ಳಿ. ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದರೆ ಎಲ್ಲರೂ ಕೈ ಬಿಟ್ಬಿಡ್ತಾರೆ. ಒಬ್ಬರನ್ನೇ ಇಟ್ಕೊಂಡ್ರೆ ಓಹೋ ಇವನು ನನ್ನಲ್ಲಿ ಪರಮ ವಿಶ್ವಾಸ ಇಟ್ಕೊಂಡಿದ್ದಾನೆ ಅಂತ ಭಗವಂತ ತಥಾಸ್ತು. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಆ ತರಹ ಸಂದರ್ಭಗಳನ್ನು ಉಂಟು ಮಾಡಿ ಆ ಸಂದರ್ಭಕ್ಕೆ ತನ್ನ ಭಕ್ತರು ಪಡುವಂಥ ಕಷ್ಟವನ್ನು ನೋಡಲಾರದೆ ಪರಮಾತ್ಮನೇ ನಿಶ್ಚಯ ಮಾಡಿ ಅವರ ರೋಗವನ್ನು ಪರಿಹಾರ ಮಾಡಿ, ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಅವರನ್ನು ತನ್ನ ಜೊತೆಗೆ ಸೇರಿಸ್ಕೊಳ್ತಾನಲ್ವ, ಅದನ್ನು ಹೇಳ್ಕೊಡ್ತಾನೆ. ಅದರಿಂದ ಶ್ರೀಮದ್ ಭಾಗವತ ಏನು ಹೇಳುತ್ತೆ, ಭಾಗವತರ ಚರಿತ್ರೆಯನ್ನು ಕೇಳಿ ಅದರಿಂದ ನಿಮಗೆ ಎಷ್ಟೊಂದು ನಿಮ್ಮ ನೆಮ್ಮದಿ ಸಿಗುವಂತಹ ವಿಚಾರಗಳು ಸಿಗುತ್ತೆ. ಸಂತೋಷವಾಗಿರ್ಬೋದು. ಕಷ್ಟ ಎಲ್ಲ ಬಂದರೆ ಬರುತ್ತೆ, ಶರೀರಕ್ಕೆ ತಾನೇ ಬರುತ್ತೆ, ಆತ್ಮಕ್ಕಲ್ವಲ್ಲ. ಇದು ತಪ್ಪು ಮಾಡ್ತೀವಿ ನಾವು. ನನಗೇ ಅಂದ್ಕೊಳ್ತೀವಿ ಏನನ್ನ, ರೋಗವನ್ನು. ಆದರೆ ಯಾರಿಗೆ ಬರೋದು ರೋಗ? ಶರೀರಕ್ಕೆ, ಆತ್ಮಕ್ಕಿಲ್ಲ. ಆತ್ಮ ಶರೀರ ಬೇರೆ, ಅದನ್ನು ಅನುಭವಿಸ್ಕೋತಾ ಇರಲಿ, ನಾನು ನನ್ನ ಪಾಡಿಗೆ ಇರ್ತೀನಿ ಅಂತ ಎಷ್ಟು ಜನ ಆ ಥರ ಇರ್ತಾರೆ. ನಮ್ಮ ಮ್ಯಾಥಮ್ಯಾಟಿಷಿಯನ್ ರಾಮಾನುಜ ಅವರಿದ್ದರು. ಅವರು ಶರೀರ ಬೇರೆ ಅಂದರೆ ಅವ್ರಿಗೆ ಮಂಡಿ ಏನೋ ಇದಾಗ್ಬಿಟ್ಟಿತ್ತು. ಆರ್ಥೋಪೆಡಿಷಿಯನ್ ಬಾಂಬೆನಲ್ಲಿ, ಅವರು ಲಂಡನ್ನಲ್ಲಿ ಇದ್ದಾಗ ಇಲ್ಲಿಗೆ ಬಂದರು, ಬಾಂಬೆಗೆ ಬಂದು ಅದನ್ನು ಆಪ್ರೇಷನ್ ಮಾಡಿಸ್ಕೊಳ್ಬೇಕಾಗಿತ್ತು. ಡಾಕ್ಟ್ರ್ ಹತ್ರ ಹೇಳಿದ್ರು, ಎಲ್ಲ ಫಿಕ್ಸ್ ಆಯಿತು ಡೇಟೆಲ್ಲ. ಅವರು ಸರಿ ಅನಸ್ತೀಶಾ ಕೊಡ್ತೀನಿ ಅಂದಾಗ ಬೇಡ ಅಂದ್ರಂತೆ ರಾಮ. ಅದು ನೀವು ನೋಡಿ, ಆರ್ಥೋಪೆಡಿಷನ್ ಅಂದರೆ ಬೋನ್, ಅದನ್ನು ಕಟ್ ಮಾಡಿ ಎಷ್ಟೊತ್ತಾಗತ್ತೆ ಅದನ್ನೆಲ್ಲ ರಿಪೇರಿ ಮಾಡೋದಕ್ಕೆ. ಅವರು ನನಗೆ ಅನಸ್ತೀಶಾ ಕೊಡಬೇಡಿ. ಡಾಕ್ಟ್ರ್ ಹೇಳಿದರು, ಹೇಗೆ? ಇಲ್ಲ ನೀವು ಕೊಡಬೇಡಿ, ನಾನು ನೋಡ್ಕೊಳ್ತೀನಿ. ಅವರು ಸಂಪೂರ್ಣವಾಗಿ ಶರೀರದಿಂದ ಬೇರೆಯೇ ಆಗಿಬಿಟ್ರು. ಅನಸ್ತೀಶಾ ನಿಮ್ಮನ್ನೇನು ಮಾಡುತ್ತೆ, ಅದೇ ಥರ ಮಾಡುತ್ತೆ. ಏನೋ ಒಂದು ಔಷಧಿಯನ್ನು ಕೊಟ್ಟು ಅವ್ರು ನಿಮ್ಗೆ ಗೊತ್ತಾಗದೇ ಇರುವಂತೆ ಮಾಡ್ತಾರೆ. ಅದು ಅವರೇ ತಾನಾಗೆ ಮಾಡಿಕೊಂಡ್ರು. ಅವರು ಆಪ್ರೇಷನ್ ಮಾಡ್ತಾಯಿದ್ದಾರೆ. ಡಾಕ್ಟ್ರ್ ಹತ್ರ ಹೇಳ್ತಾರಂತೆ, ಲಂಡನ್ನಿಂದ ನನ್ನ ನೋಡೋಕ್ಕೆ ಒಬ್ಬರು ಬಂದಿದ್ದಾರೆ, ನನ್ನ ಸ್ನೇಹಿತರು, ಅವರನ್ನು ಮೇಲೆ ಬರೋಕ್ಕೆ ಹೇಳಿ. ಆಪ್ರೇಷನ್ ಆಗ್ತಾಯಿದೆ. ಸೊ ಇದು ಸಾಧ್ಯನಾ? ಖಂಡಿತ ಸಾಧ್ಯ. ನಮ್ಮ ಶರೀರವನ್ನು ಮರಿಬೇಕು, ಆದರೆ ಅದು ತುಂಬ ಕಷ್ಟ ಇದೆ. ಪ್ರಾಕ್ಟೀಸ್, ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂತ ಮಾಡ್ತೇವೆ. ಪರಮಾತ್ಮ ನಮಗೆಲ್ಲರಿಗೂ ಅವತಾರವಾಗಿಯೇ ಒಳಗೆ ಇದ್ದಾನೆ ಪರಮಾತ್ಮ.
ಅದರಿಂದ 10 ಅವತಾರ 24 ಅವತಾರ ಇಲ್ಲ. ಒಂದೊಂದು ಜೀವಾತ್ಮನಲ್ಲೂ ಯಾವ ಪರಮಾತ್ಮ ಸೂಕ್ಷ್ಮವಾಗಿ ಅಣುರೂಪದಲ್ಲಿ, ಪರಮಾಣು ರೂಪದಲ್ಲಿ ಅಣುವಿಗಿಂತ ಅಣುವಾಗಿ ಇದ್ದಾನೋ ಆ ಪರಮಾತ್ಮ ಸಾಕ್ಷಾತ್ತಾಗಿ ಒಳಗೆ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಅವನೇ ಸಹಾಯ ಮಾಡ್ತಾನೆ. ಅದಕ್ಕೆ ಇವರು ಹೇಳಿದರು, ನನ್ನ ಅವತಾರವನ್ನು ತಿಳ್ಕೊಂಡ್ರೆ ನಿನಗೆ ಮುಕ್ತಿ ಅಂದ್ಬಿಟ್ಟ ಕೃಷ್ಣ. ನನ್ನ ನಾಮ ಸಂಕೀರ್ತನೆ ಮಾಡಿದ್ರೆ ನಿನಗೆ ಪಾಪ ಎಲ್ಲ ಹೋಗುತ್ತೆ, ಮುಕ್ತಿ ಅಂತಾನೆ. ಸೊ ಇದೆಲ್ಲ ಏನು ತಿಳಿಯುತ್ತೆ? ಭಗವಂತನ ಯಾಥಾತ್ಮ ಜ್ಞಾನ ಉಂಟಾದಾಗ ಆ ಒಂದು ಲೆವೆಲ್ನಲ್ಲಿ ಎಲ್ಲವೂ ಬ್ರಹ್ಮ, ಎಲ್ಲವೂ ಸರ್ವವೂ ಒಂದೇ ಜೀವಾತ್ಮ ಇದೆ. ಅದರಿಂದ ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ, ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅವನೇ ನೋಡ್ಕೋತಾ ಇದ್ದಾನೆ, ನಮಗೇನೂ ಇಲ್ಲ ಅನ್ನೋದು ಗೊತ್ತಾದಾಗ ನಾವು ಸಂಪೂರ್ಣ ಶರಣಾಗತಿಯನ್ನು ಮಾಡ್ತೀವಿ. ಆಗ ಆ ಶರಣಾಗತಿ ಸುಂದರವಾದ ಪರಮಾನಂದವನ್ನು ಇಲ್ಲೇ ಕೊಡುತ್ತೆ. ಶರೀರ ಬಿಟ್ಟಾಗ ಮೇಲೆ ವೈಕುಂಠದಲ್ಲಿ ಆನಂದ ಅಂತ ಹೇಳ್ತಾರೆ, ಮೋಕ್ಷ. ಆದರೆ ಇಲ್ಲಿ ನಾವು ನಮ್ಮ ಸಂಸಾರ ಎನ್ನುವಂತಹ ಶರೀರದಿಂದ ಮುಕ್ತಿ ಪಡ್ಕೊಂಡು, ಆದರೆ ಸಂಬಂಧವನ್ನು ಕತ್ತರಿಸಬೇಕು. ಸಾಧ್ಯನಾ? ಸಾಧ್ಯ. ಹೇಳಿದ್ದಾರೆ, ಸುಮ್ಮನೆ ಪುರಾಣ ಕಥೆಗಳೆಲ್ಲ ಬರೀ ಕಥೆಗಳಲ್ಲ, ಸಾಕ್ಷಾತ್ತಾಗಿ ನಡೆದಂತಹ. ಈಗ ಮಹಾಭಾರತ ಇತಿಹಾಸ ನಡೆದದ್ದು, ಅದನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ವ್ಯಾಸರು. ಶ್ರೀಮದ್ ಮಹಾಭಾರತ 1.25 ಲಕ್ಷ ಶ್ಲೋಕಗಳಿಂದ ಕೂಡಿರುವಂಥದ್ದು. ಒಂದು ಧರ್ಮವನ್ನೂ ಬಿಡದೆ ಸರ್ವಧರ್ಮವನ್ನೂ ಅದರಲ್ಲಿ ಹೇಳಿ, ಒಬ್ಬೊಬ್ಬರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಹೇಳಿ, ಅಷ್ಟು ಸುಂದರವಾದ ಪಂಚಮ ವೇದ ಮಹಾಭಾರತ. ಅದರಲ್ಲಿ ಬೇಕಾದಷ್ಟು ಸಿಗುತ್ತೆ ವಿಷಯಗಳು. ಶ್ರೀಮದ್ ಭಾಗವತದಲ್ಲಿ ಭಾಗವತರ ವಿಷಯ ಸಿಗುತ್ತೆ. ಭಾಗವತರ ವಿಷಯ, ಭಗವಂತನ ವಿಷಯ, ಇಬ್ಬರಿಗೂ ಅನ್ಯೋನ್ಯವಾಗಿ ಇರುವಂತಹ ಸಂಬಂಧ, ಆ ನಿರಂತರ ಅಪೃಥಕ್ ಸಿದ್ಧವಾದಂತಹ ಸಂಬಂಧ ಜೀವಾತ್ಮ ಪರಮಾತ್ಮನಿಗೆ ಯಾವತ್ತೂ ಇರುವಂಥದ್ದು ಅನ್ನೋದನ್ನು ಭಾಗವತರು ಮತ್ತು ಭಗವಂತನ ಮೂಲಕವಾಗಿ ತಿಳಿಸಿಕೊಡ್ತಾರೆ. ಅವರು ಮರೆಯೋದಿಲ್ಲ. ಭಾಗವತರು ಎಂದಿಗೂ ಪರಮಾತ್ಮನನ್ನು ಮರಿದೆ ಸದಾ ಚಿಂತನೆ ಮಾಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಅವನಿಲ್ಲ ಅಂತಲೇ ಅನಿಸೋದಿಲ್ಲ. ಕಲಿಯುಗದಲ್ಲಿ ಇದೆಲ್ಲ ಸಾಧ್ಯನಾ ಅಂದರು, ಖಂಡಿತ ಸಾಧ್ಯ. ಗುರುವಾಯೂರಿನಲ್ಲಿ ಎಂತೆಂತಹ ವೈಭವಗಳು ನಡೆದಿದೆ, ಪವಾಡಗಳು ನಡೆದಿದೆ. ಗುರುವಾಯೂರ ಆಸ್ಥಾನದಲ್ಲಿ ಅವರೇ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ಹೋದರೆ ಅದಕ್ಕೆ ಒಂದು ದಿವಸ ಇಟ್ಕೊಳ್ಳೋಣ, ಬೇರೆ ಟೈಮ್ ಸಿಕ್ಕಿದಾಗ. ಗುರುವಾಯೂರ ಮಹಾತ್ಮೆ ತುಂಬ ಎಷ್ಟು ಜನಗಳಿಗೆ ಪರಮಾತ್ಮ ಸಹಾಯ ಮಾಡಿದ್ದಾನೆ, ಪವಾಡಗಳನ್ನು ಮಾಡಿದ್ದಾನೆ ಅಂದರೆ ಅಷ್ಟಲ್ಲ. ಸಾಕ್ಷಾತ್ತಾಗಿ ನಂಬಬೇಕು, ನಂಬಿದರೆ ಮಾತ್ರ ಅಲ್ವಾ ದೇವರು. ನಂಬಿದರೆ ದೇವರು, ನಂಬದೇ ಇದ್ದರೆ ಖಂಡಿತವಾಗಿ ದೇವರು ಇಲ್ಲವೇ ಇಲ್ಲ. ನಾವು ನಿನ್ನೆ 35ನೇ ಇದೇವರೆಗೂ ನೋಡಿದ್ವಿ. ಇವತ್ತು ಮತ್ಸ್ಯಾವತಾರದಲ್ಲಿ ಪರಮಾತ್ಮ ವೇದಗಳನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಮತ್ಸ್ಯಾವತಾರ ಮಾಡ್ದ ಅಂತ ಇವರು ಹೇಳ್ತಾರೆ. ಪುರಾಯಗ್ರೀವ ಮಹಾಸುರೇಣ ಷಷ್ಟಾಂತಲಾಂತೋಧೃತ್ ಕಾಂಡಕಲ್ಪಕೆ ನಿದ್ರೋನ್ಮುಖ ಬ್ರಹ್ಮಮುಖಾಧೃತೇಷು ವೇದೇಶ್ವದಿತ್ಯಕ್ಕಿಲ ಮತ್ಸ್ಯರೂಪವನ್ನು ಯಾತಕ್ಕೆ ಪಡ್ಕೊಂಡ ಪರಮಾತ್ಮ ಅನ್ನೋದನ್ನು ಆರಂಭದಲ್ಲಿ ಹೇಳ್ತಾರೆ. ಹಿಂದೆ ಹಯಗ್ರೀವ ಎನ್ನುವಂಥ ಮಹಾಸುರ ಇದ್ದ. ಚತುರ್ಮುಖ ಬ್ರಹ್ಮ 6ನೇ ಮನ್ವಂತರದ ಕೊನೆಯಲ್ಲಿ ಚಾಕ್ಷುಷ ಮನ್ವಂತರ, ಅದರಲ್ಲಿ ನೈಮಿತ್ತಿಕ ಪ್ರಳಯವಾದಾಗ ನಿದ್ರೆ ಬಂದ್ಬಿಡ್ತು. ನಿದ್ರೆ ತಾನೇ ಅವನಿಗೆ, ನಿದ್ರೆ ಬಂದರೆ ಪ್ರಳಯ. ನೈಮಿತ್ತಿಕ ಪ್ರಳಯ ಆಗೋದು ಚತುರ್ಮುಖ ಬ್ರಹ್ಮನ ರಾತ್ರಿ. ಅವನಿಗೆ ಒಂದು ದಿವಸ ಒಂದು ರಾತ್ರಿ. ಅದು ಎಷ್ಟೋ ಚತುರ್ಯುಗಗಳು ಸೇರಿದರೆ ಒಂದು ದಿನ, ಎಷ್ಟೋ ಚತುರ್ಯುಗಗಳು ಒಂದು ರಾತ್ರಿ. ಈ ಒಂದು ರಾತ್ರಿ ಕಾಲ ಮಲ್ಕೊಂಡ್ಬಿಡ್ತಾನೆ ಚತುರ್ಮುಖ ಬ್ರಹ್ಮ. ಅದನ್ನೇ ಹೇಳ್ತಾರೆ ಆ 6ನೇ ಮನ್ವಂತರದ ಕೊನೆಯಲ್ಲಿ ನಿದ್ರೋನ್ಮುಖನಾಗಿದ್ದಾಗ ಅವನ ಬಾಯಿಯಿಂದ ಈ ಹಯಗ್ರೀವ ಎನ್ನುವಂಥ ಅಸುರ ವೇದವನ್ನು ಹೃತೇಶು ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟ. ಆಗ ಪರಮಾತ್ಮ, ನಾವು ಅಂದ್ಕೊಂಡಿದ್ವಿ ಹಯಗ್ರೀವ ಅವತಾರ ಅಂತ, ಇದರಲ್ಲಿ ಮತ್ಸ್ಯಾವತಾರವನ್ನು ಮಾಡಿ ಅದನ್ನು ವೇದವನ್ನು ಮತ್ತೆ ತಂದು ಕೊಟ್ಟ ಅಂತ ಇವರು ಹೇಳ್ತಾರೆ. ಅವನು ಆಸೆ ಪಟ್ಟನಂತೆ ಮತ್ಸ್ಯ ರೂಪದಲ್ಲಿ ವೇದಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ. ಆದರೆ ನಿಜವಾಗಿ ನೋಡಿದರೆ ಇದನ್ನು ಅಪಹರಣ ಮಾಡಿದ್ದು ಹಯಗ್ರೀವ
ಪರಮಾತ್ಮ ಅದೇ ಹಯಗ್ರೀವ ಅವತಾರವನ್ನೇ ಮಾಡಿ ಅದೇ ರೂಪದಲ್ಲಿ ಅವನನ್ನು ಕೊಂದು ಅವನಿಂದ ವೇದವನ್ನು ಮತ್ತೆ ತಗೊಂಡು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ. ಇದು ವೇದ ಅಂದರೆ ಶಬ್ದ ಅಲ್ವಾ? ಶಬ್ದವನ್ನು ಅಪಹರಣ ಅಂದರೆ ಏನು? ನಾವು ಅನ್ಕೋತೀವಿ ಬುಕ್ಕಲ್ಲಿತ್ತು ಅಥವಾ ಯಾವುದರಲ್ಲೋ ತಾಳೆ ಗರಿನಲ್ಲಿದ್ದು ಅದನ್ನು ಅಪಹರಣ ಮಾಡ್ಕೊಳ್ಳೋದು ಅಂದರೆ ನಾವು ಒಪ್ಕೊಳ್ತೀವಿ. ಯಾತಕ್ಕೆ ಅಂತಂದರೆ ಅದು ಸ್ಥೂಲ ರೂಪದಲ್ಲಿದೆ. ಆದರೆ ಇಲ್ವಲ್ಲ ವೇದ. ವೇದ ಸೂಕ್ಷ್ಮವಾಗಿ ಶಬ್ದ ರೂಪದಲ್ಲಿರೋದು ತಾನೆ. ಮತ್ತು ಅದನ್ನು ಕದಿಯೋದು ಅಂದರೆ ಏನರ್ಥ? ಕದಿಯೋದು ಅಂದರೆ ಚತುರ್ಮುಖ ಬ್ರಹ್ಮ ಮರೆತು ಹೋದ, ತಾಮಸ ಮಲ್ಕೊಂಡಲ್ಲ, ಮರೆತು ಹೋದಾಗ ಆ ಶಬ್ದಗಳೆಲ್ಲ ಇತ್ತಲ್ಲ, ಆ ಶಬ್ದವನ್ನು ಹಯಗ್ರೀವ ಎನ್ನುವಂಥ ಅಸುರನಿಗೆ ಹೇಗೆ ಶಕ್ತಿ ಇತ್ತು ಅದನ್ನು ತಗೊಳ್ಳೋಕ್ಕೆ? ಮತ್ತೆ ಪ್ರಶ್ನೆ. ಈಗ ಅಸುರನಾದಂಥ ರಾವಣ, ಅವನು ರಾಕ್ಷಸ, ಅವನಿಗಿತ್ತೋ ಇಲ್ವೋ ವೇದ ಅವನು ಬ್ರಾಹ್ಮಣ, ವೇದವನ್ನು ಅಭ್ಯಾಸ ಮಾಡಿದ ಅಸುರ. ಸೊ ಅದರಿಂದ ಇದು ಸಾಧ್ಯನಾ? ಸಾಧ್ಯ. ಅದರಿಂದ ಇವನು ಹಯಗ್ರೀವ ಅದನ್ನು ಆ ವೇದಗಳನ್ನು ರಿಸೀವ್ ಮಾಡೋಕ್ಕೆ ಅವನಿಗೆ ಶಕ್ತಿ ಇತ್ತು. ಅದರಿಂದ ಅವನು ಮಲ್ಕೊಂಡಾಗ ಆ ವೇದದ ಶಬ್ದಗಳನ್ನೆಲ್ಲ ಗ್ರಹಿಸಿ ಗ್ರಹಣ ಮಾಡಿದ. ಆ ಗ್ರಹಣ ಮಾಡಿದ ಮೇಲೆ ಪರಮಾತ್ಮನಿಗೆ ಗೊತ್ತಾಯಿತು. ಈಗ ಅವನಿಂದ ವಾಪಸ್ ತಗೊಂಡ ಅಂದರೆ ಹೇಗೆ? ಈಗ ನಾವು ತೈತ್ತರಿ ಉಪದೇಶದಲ್ಲಿ ಕೇಳಿದ್ದೀರಾ? ತಿತ್ತರಿ ಪಕ್ಷಿಗಳಾಗಿ ಅವರು ವಮನ ಮಾಡಿದ್ದಂತಹ ಎಲ್ಲ ಇದನ್ನು ವಾಪಸ್ ತಗೊಂಡ್ರು. ಆಮೇಲೆ ಅವರೆಲ್ಲ ತಪಸ್ಸು ಮಾಡಿ ಸೂರ್ಯನಿಂದ ಮತ್ತೆ ಪಡ್ಕೊಂಡ್ರು ಅಂತ ಕೇಳಿದ್ದೀವಲ್ಲ. ಅದೇ ತರಹ ಸೂಕ್ಷ್ಮ ರೂಪದಲ್ಲಿರುವಂತಹ ಆ ಶಬ್ದಗಳನ್ನು ಇವರು ತಗೊಂಡಿದ್ದನ್ನು ಮತ್ತೆ ಪರಮಾತ್ಮನಿಗೆ ಏನಂತೆ, ಅವನು ಅಗಡಿತ ಘಟನಾ ಸಾಮರ್ಥ್ಯ ಉಳ್ಳವನು, ಅದರಿಂದ ಸುಲಭವಾಗಿ ಅದರಿಂದ ತಗೊಂಡ. ಆದರೆ ಮತ್ಸ್ಯ ರೂಪದಲ್ಲಿ ತಗೊಳ್ಳೋಕೆ ಆಸೆ ಪಟ್ಟ. ಆದರೆ ಆ ಕಾಲದಲ್ಲಿ ಬೇರೆ ಒಂದು ಕಾರ್ಯವನ್ನು ಮಾಡಬೇಕಾಗಿ ಬಂತು. ಅದು ಸತ್ಯವ್ರತಸ್ಯ ಧ್ರುವಿಲಾದಿವರ್ತುವು ನದೀ ಜಲೆ ತರ್ಪಯ ತತ್ತದಾನಿ ಕರಾಂಜಲವು ಸಂಜ್ವಲಿತ ಕೃತಿಸ್ತ್ವಂ ಅದೃಶ್ಯತಾಗ ಕಶ್ಚನ ಬಾಲಮೀನಗ. ಇವನು ಅಂದ್ಕೊಂಡಂತೆ ಮತ್ಸ್ಯರೂಪಂ ಆದಿತ್ಯ ವೇದೇಶು ಅಪಹರಿಸಲು ಮತ್ಸ್ಯರೂಪವನ್ನು ಆದಿತ್ಯ ಕಿಲ. ಓಹೋ, ಅದಕ್ಕೆ ಬಯಸಿದ್ಯಾ ನೀನು? ಮತ್ಸ್ಯರೂಪವನ್ನು ಹಾಕ್ಕೊಂಡು ವೇದವನ್ನು ತಗೊಳ್ಳೋಣ ಅಂತ. ಇಲ್ಲಿ ಸಪ್ತ ಋಷಿಗಳನ್ನು ಕಾಪಾಡುವುದೇ ವೇದವನ್ನು ಸಂರಕ್ಷಣೆ ಅಂತ ಹೇಳಿದ್ದಾರೆ. ಅದರಿಂದ ಏನಾಯಿತು? ಇವಾಗ ಸತ್ಯವ್ರತ ಎನ್ನುವಂಥ ಮಹರ್ಷಿ ಅವರು ಒಂದು ನದಿ ಜಲದಲ್ಲಿ ಕೃತಮಾಲ ಎನ್ನುವಂಥ ನದಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ಅರ್ಘ್ಯವನ್ನು ಬಿಡಬೇಕು. ಕೈಗೆ ಒಂದು ಬೊಗಸೆ ನೀರನ್ನು ತಗೊಂಡು ಅರ್ಘ್ಯವನ್ನು ಬಿಡಬೇಕು ಹೇಳ್ಕೊಟ್ಟು ಅರ್ಘ್ಯಂ ಸಮರ್ಪಣೆ. ಆಗೇನಾಯಿತು? ಅರ್ಘ್ಯವನ್ನು ಬಿಡಬೇಕಾದ್ರೆ ಒಂದು ಮೀನು ಕೈಯಲ್ಲಿ ನೀರಲ್ಲಿ ಬಂತು, ಚಿಕ್ಕ ಮೀನು. ಅದನ್ನು ಅವರು ಬಿಟ್ಟಾಗ ಕೆಳಗೆ ಬಿದ್ದೋಯ್ತು. ಗುರುವಾಯೂರಪ್ಪ, ನೀನು ಆ ಮೀನಾಗಿ ಅವನ ಕೈನಲ್ಲಿ ಹೋದೆ, ನೀನು ಕೆಳಗೆ ಬಿದ್ದುಬಿಟ್ಟೆ ಅಂತಾರೆ ಭಟ್ಟತಿ. ನೀನು ಕೆಳಗೆ ಬಿದ್ದಾಗ ಅವನು ಕೇಳಿದಂತೆ, ಏನು ಸತ್ಯವ್ರತ, ನನ್ನನ್ನು ಇಲ್ಲಿ ಬಿಟ್ಟುಬಿಟ್ಟು ನನ್ನನ್ನು ಹಾಗೆ ಹೊಟ್ಟೋಗ್ತೀಯಲ್ಲ, ನಾನು ಹೆಂಗೆ ಇಲ್ಲಿ ವಾಸ ಮಾಡಲಿ? ಎಲ್ಲ ಬೇರೆ ಬೇರೆ ಪ್ರಾಣಿ ಎಲ್ಲ ಇದೆಯಲ್ಲ ಅಂದಾಗ ಮತ್ತೆ ಅದನ್ನು ತೊಗೊಂಡು ಕಮಂಡೋಲಿಗೆ ಹಾಕ್ಕೊಂಡು ಮನೆಗೆ ತೊಗೊಂಡು ಅವನು ಅಂದ್ಕೊಂಡ, ಅವನಿಗೆ ಅವಾಗಲೇನೋ ಅನಿಸಿಲ್ಲ. ಸರಿ, ಅದು ಚಿಕ್ಕದಾಗಿದೆಯಲ್ಲ ಮೀನು ತೊಗೊಂಡು ಕ್ಷಿಪ್ರಂ ಜಲೇ ತ್ವಾಂ ಚಕಿತಂ ವಿಲೋಕ್ಯ ನಿನ್ಯೇಂಬು ಪಾತ್ರೇಣ ಮುನಿಸ್ವಗೇಗಂ ಸ್ಥಲೈಹಿ ಅಗೋಭಿಃ ಕಲಶಿಂಚಕೂಪಂ ವಾಪೀಂ ಪರಶ್ಚಾನ ಶಿಶೇ ವಿಭೋತ್ವಂ. ವಿಭೋ ಗುರುವಾಯೂರಪ್ಪ, ನೀನು ಏನು ಮಾಯ ಮಾಡಿದೆ? ಅವರ ಮನೆಗೆ ಹೋದ ತಕ್ಷಣ ಅವನ ಕಮಂಡಲುಗಿಂತ ದೊಡ್ಡದಾಗ್ಬಿಟ್ಟಿಯಲ್ಲ ನೀನು. ಅವನು ಇಟ್ಕೊಂಡಿದ್ದಾನೆ ಮೀನನ್ನು, ಎಲ್ಲರೂ ಇಟ್ಕೊಳ್ಳೋದಿಲ್ವಾ? ಅಕ್ವೇರಿಯಂ ಇಟ್ಕೊಂಡು ಸಾಕು, ಹಾಗೆ ಇರಲಿ ಇದರಲ್ಲಿ ಅಂತ ನೋಡಿದ್ರೆ ಅದು ದೊಡ್ಡದಾಗ್ಬಿಟ್ಟು ಕೇಳುತ್ತೆ, ಹೋ ಮುನಿಗಳೇ, ನನಗೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಈ ಪಾತ್ರೆಯಲ್ಲಿ ಇಷ್ಟೇ ಜಾಗ ನಾನು ದೊಡ್ಡದಾಗ್ಬಿಟ್ಟಿದ್ದೀನಲ್ಲ. ಸರಿ, ಅದನ್ನು ತಗೊಂಡು ಅವನ ಬಾವಿಗೆ ಹಾಕ್ತಾ, ಬಾವಿಯಿಂದ ಇನ್ನೊಂದು ಕೊಳಕ್ಕೆ ಹಾಕ್ತಾ, ಕೊಳದಿಂದ ನದಿಗೆ ಹೋಯ್ತು. ನದಿ ಎಷ್ಟು ದೊಡ್ಡದಾಯಿತು, ನದಿಯಿಂದ ತೊಗೊಂಡೋಗ್ಬೇಕಲ್ಲ, ನದಿಲೂ ಇರೋಕ್ಕಾಗಲ್ಲ ಅಂತ ಆ ಮೀನು ಹೇಳುತ್ತೆ, ಕೆಲವೇ ದಿನದಲ್ಲಿ ಕಲಶವನ್ನು, ಬಾವಿಯನ್ನು, ಕೊಳವನ್ನು, ನದಿಯನ್ನು ಎಲ್ಲದೂ ಸಾಕಾಗದೆ ಕಡೆಗೇನು ಮಾಡ್ದ? ಸಮುದ್ರದಲ್ಲಿ ಕರ್ಕೊಂಡು ಹೋಗ್ಬೇಕು, ಇನ್ನೇನು ಇಲ್ವಲ್ಲ ಜಲ, ಇದೆಲ್ಲ ಎಲ್ಲಿ ಜಲಾಶಯಗಳಾಗೋಯ್ತು ಸಿಕ್ಕಿರೋದು.
ಅದರಿಂದ ಯೋಗ ಪ್ರಭಾವಾತ್ ಭವದಾಜ್ಞೆಯ ಯೈವ ನೀತತ್ತತ್ವ ಮುನಿನಾ ಪಯೋಧಿಂ. ಪಯೋಧಿಂ ಅಂದರೆ ಸಮುದ್ರ. ಅವ್ರು ಹೇಳ್ತಾರೆ ಭಟ್ಟತಿರಿ, ಗುರುವಾಯೂರಪ್ಪ ನೀನು ಅವಾಗೇನು ಮಾಡಿದೆ? ಅವರ ಸತ್ಯವ್ರತನ ಯೋಗ ಬಲದಿಂದ. ಆದರೆ ಯೋಗ ಬಲ ಯಾರು ಕೊಡಬೇಕಿವಾಗ? ಪರಮಾತ್ಮನೇ ಕೊಡಬೇಕು ತಾನೆ. ನೀನೇ ಕೊಟ್ಟಂಥ ಯೋಗ ಬಲದಿಂದ ಅವರು ಆ ಮೀನನ್ನು, ನಿನ್ನನ್ನು, ದೊಡ್ಡ ಮೀನನ್ನು ತಗೊಂಡೋಗಿ ಸಾಗಿಸ್ಬಿಟ್ರು ಸಮುದ್ರಕ್ಕೆ. ಇದು ಒಂದು ದೊಡ್ಡ ಪ್ರಶ್ನೆ. ಅಕಸ್ಮಾತ್ ನಾವು ಈ ಒಂದು ಯೋಗ ಅಂತ ಪ್ರಯೋಗ ಮಾಡದೇ ಇದ್ದರೆ, ಕತೆ ಹೇಳಬೇಕಾದ್ರೆ ತುಂಬ ಪ್ರಶ್ನೆ ಕೇಳ್ತಾರೆ. ಹೆಂಗೋಯ್ತು? ಮೀನನ್ನು ಹೇಗೆ ಸಾಗಿಸ್? ಅವನೇನು ಕೈಯಲ್ಲಿ ಎತ್ಕೊಂಡು ಹೋಗೋಕ್ಕಾಗತ್ತಾ? ಏನೋ ಕೊಳದಿಂದ ಏನೋ ಹೇಗೋ ಒಂದು 5-6 ಜನನ ಕರ್ಕೊಂಡು ಬಂದು ಎತ್ಕೊಂಡು ಹೋಗ್ಬೋದು. ಅಷ್ಟು ದೊಡ್ಡ ಮೀನು ನದಿ ಎಷ್ಟಾಗ್ಬಿಟ್ಟಿದೆ, ಅದನ್ನು ತೊಗೊಂಡು ಹೋಗೋದೇ. ಅದಕ್ಕೆ ಅವ್ರು ಹೇಳ್ತಾರೆ ಯೋಗ. ಆ ಯೋಗ ಶಕ್ತಿಯಿಂದ ಅವನು ಮತ್ಸ್ಯರೂಪವನ್ನು ಧರಿಸಿದ ನಿನ್ನನ್ನು ಕಂಡು ಸಮುದ್ರಕ್ಕೆ ಬಿಟ್ಟ. ಅಲ್ಲಿ ದೊಡ್ಡದಾಗಿ ಬೆಳೆದುಬಿಡ್ತು. ದೊಡ್ಡ ಮೀನು, ಹೇಗೆ ವರಾಹನೋ, ಹೇಗೆ ತ್ರಿವಿಕ್ರಮನೋ, ಆ ರೀತಿಯಾಗಿ. ಆಗ 1,00,000 ಯೋಧನ ಅಂತ ಹೇಳ್ತಾರೆ ಭಟ್ಟದಿರು. ಅಲ್ಲೂ ಭಾಗವತದಲ್ಲೂ ಅದನ್ನು ಹೇಳ್ತಾರೆ. ಅಕೃಷ್ಯ ನೌಕಾ ಮುನಿಮಂಡಲಾಯ ಪ್ರದರ್ಶಯನ್ ವಿಶ್ವಜಗದ್ವಿಭಾಗಾನ್. ಸೊ ಅವಾಗೇನಾಯಿತು? ದೊಡ್ಡ ಮೀನಾದ ತಕ್ಷಣ ಅಲ್ಲಿವರೆಗೂ ಸತ್ಯವ್ರತ ಪ್ರಶ್ನೆನೇ ಮಾಡಲಿಲ್ಲ. ಯಾವಾಗ ಸಮುದ್ರದಲ್ಲಿ ಬಿಟ್ಟನೋ, ದೊಡ್ಡದಾಗಿ ಬೆಳೆದು ನಿಂತ್ಕೊಂಡಿದ್ಯೋ, ಆಗ ಸ್ವಾಮಿ ಇದು ಸಾಮಾನ್ಯ ಮೀನಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಯಾರು ನೀನು? ಯಾತಕ್ಕೆ ಈ ರೂಪ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಪ್ಪ ವಿಭೋ, ನೀನೇನು ಮಾಡಿದೆ? ನೀನು ಹೇಳಿದೆ ಅವನಿಗೆ, ನೋಡು ಈಗ ಇನ್ನು 7 ದಿವಸದಲ್ಲಿ ಪ್ರಳಯ ಉಂಟಾಗತ್ತೆ. ಪ್ರಳಯ ಉಂಟಾದಾಗ ಎಲ್ಲ ಪೂರ್ತಿ ಜಲಮಯವಾಗುತ್ತೆ. ಅದಕ್ಕೆ ನಾನು ಎಲ್ಲ ಜಲದಲ್ಲೂ ಹೋದೆ. ಜಲಮಯವಾಗಿಬಿಡುತ್ತೆ ಪೂರ್ತಿ ಪ್ರಪಂಚ. ಆಗ ನೀನು ಒಂದು ಕೆಲಸ ಮಾಡು ಸತ್ಯವ್ರತ. 7 ದಿವಸ ಒಂದು ಪ್ರಳಯ ಶುರು ಆದ ತಕ್ಷಣ ಒಂದು ಹಡಗು ಬರುತ್ತೆ. ಆ ಹಡಗಲ್ಲಿ ನೀನು ಸಪ್ತ ಋಷಿಗಳನ್ನು, ಬೀಜಗಳನ್ನು ಮತ್ತು ಆಯುರ್ವೇದದ ಬೇಕಾಗಿರುವಂತಹ ಔಷಧಿಗಳನ್ನು ಎಲ್ಲವನ್ನು ನೀನು ಸಂಗ್ರಹ ಮಾಡಿ 7 ದಿವಸದಲ್ಲಿ ಆ ಹಡಗಿನಲ್ಲಿ ಇಟ್ಕೋ. ಸಪ್ತ ಋಷಿಗಳನ್ನು ಕರ್ಕೊಂಡು ಬಂದು ಇಟ್ಕೋ. ಹಾಗಾದರೆ ಆ ಪ್ರಳಯ ಜಲ ಅಷ್ಟು ಇದಾಗಿರುತ್ತಲ್ಲ, ಅಲೆಗಳಿಂದ ಕೂಡಿ ಹೆಂಗಿರುತ್ತೆ ಹಡಗು, ಯೋಚನೆ ಮಾಡಬೇಡ, ನಾನು ಬರ್ತೀನಿ. ನನ್ನ ಇದಕ್ಕೆ ಅದಕ್ಕೆ ಮೂತಿ ಇದೆ, ಒಂದು ಕೊಂಬು, ನನ್ನ ಕೊಂಬಿಗೂ ಹಡಗಿಗೂ ಕಟ್ಟಿಬಿಡು. ವಾಸುಕಿಯನ್ನು ಸುತ್ತಿದ್ರಲ್ಲ ಆ ಥರ ಕಟ್ಟಿಬಿಡು. ಕಟ್ಟಿಬಿಟ್ಟಾಗ ಅದು ಹಡಗಿಗೆ ಏನಾಗೋದಿಲ್ಲ. ನೀನು ಪ್ರಳಯ ಕಾಲದಲ್ಲಿ ಹಾಗೇ ಏನೂ ಆಗದೆ ನೀನು ಅದರಲ್ಲಿ ಸುಖವಾಗಿರ್ಬೋದು ಅಂತ ಹೇಳಿದೆ. 7 ದಿವಸ ಇವನ್ನೆಲ್ಲನೂ ಕರ್ಕೊಂಡು ಬಂದ. ಸಪ್ತಋಷಿಗಳನ್ನು, ಬೀಜಗಳನ್ನು, ಇದು ಎಲ್ಲ ತೊಗೊಂಡು ಬಂದು ನಿಂತಿದ್ದಾನೆ. ಆ ಮೀನು ಹೇಳಿದ ಹಾಗೆ ಒಂದು ದೊಡ್ಡ ನೌಕ ಬಂತು. ಎಲ್ಲರನ್ನು ಹತ್ತಿಸಿಕೊಂಡು ಅದರಲ್ಲಿ ಕೂತಿದ್ದಾನೆ ಸತ್ಯವ್ರತ. ಪ್ರಳಯ ಆರಂಭ. ಪ್ರಳಯ ಜಲ ಎಲ್ಲ ಕಡೆಯಲ್ಲೂ ಹರಡಿಬಿಟ್ಟಿದೆ. ನೋಡ್ತಾನೆ, ಇದು ಹಿಂಗೆ ಆಡ್ತಾ ಇದೆ ನೌಕೆ. ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಜ್ಞಾಪಕ ಬಂತು ಪರಮಾತ್ಮ ಮತ್ತೆ ಅದೇ ರೂಪದಲ್ಲಿ, ಮತ್ಸ್ಯ ರೂಪದಲ್ಲೇ ಬರ್ತೀನಿ ಅಂದ. ಮತ್ಸ್ಯ ರೂಪದಲ್ಲಿ ಬಂದ ತಕ್ಷಣ ಒಂದು ಹಾವನ್ನು ತಗೊಂಡು ಅದರಿಂದ ಅವನಿಗೆ ಕಟ್ಟಿ, ಇದೇನಾಯಿತು, ಇವಾಗ ಅಲ್ಲಾಡ್ತಾ ಇಲ್ಲ. ಆಗ ಪರಮಾತ್ಮ ನೋಡ್ತಾನೆ. ಇವನು ಸತ್ಯವ್ರತ ಹೇಳ್ತಾನೆ, ಅಪ್ಪ ಭಗವಂತ, ಆವೇಶವನ್ನು ನೌಕೆ ರೂಪದಲ್ಲಿ ಬಂದಂಥ ಇದರಲ್ಲಿ ಭೂಮಿಯಲ್ಲಿ ಹತ್ತು ಬಿಟ್ಟಿರುತ್ತೆ. ಇದರಲ್ಲಿ ಇವರು ಭಟ್ಟತಿರಿ ಏನು ಹೇಳ್ತಾರೆ, ಆ ನೌಕೆ ಬೇರೆ ಯಾವುದೂ ಅಲ್ಲ, ಭೂಮಿನೇ ಆ ನೌಕೆ ಅಂತೆ ಬಂತು ಅಂತ. ಭೂಮಿನೇ ಮೇಲಕ್ಕೆ ಬಂತು ನೌಕೆ ಅಂತೆ. ಅದರಲ್ಲಿ ಹತ್ತಿ ಕೂತ್ಕೊಂಡ್ಬಿಟ್ರು. ಜುಷಾಕೃತಿಂ ಯೋಜನ ಲಕ್ಷ ದೀರ್ಘ. ಜುಷ ಅಂದರೆ ಮೀನು. ಆ ಮೀನಿನ ಆಕಾರದಲ್ಲಿಂದ ಭಗವಂತ 1,00,000 ಯೋಜನೆ ಅಷ್ಟು ದೊಡ್ಡದಾಯಿದ್ದಂತೆ ಬಂದಾಗ. ದದಾನಂ ಉಚ್ಚೈಸ್ತರ ತೇಜಸಂ ತ್ವಾಂ ನಿರೀಕ್ಷ್ಯ ತುಷ್ಟಾ ಮುನಯ ತ್ವದುಕ್ತ್ಯ ತ್ವತ್ತುಂಗ ಶೃಂಗೇ ತರಣಿಂಬ ಬಂದಗ. ಸೊ ಅವನ ಶೃಂಗಕ್ಕೆ ಇದನ್ನು ಬಂಧನ ಮಾಡ್ದ. ಬಂಧನ ಮಾಡಿಬಿಟ್ಟು ಎಲ್ಲ ಸಪ್ತಋಷಿಗಳೆಲ್ಲ ನೋಡ್ತಾ ಇದ್ದಾರೆ. ಅಕೃಷ್ಟ ನೌಕೋ ಮುನಿಮಂಡಲಾಯ ಪ್ರದರ್ಶಯನ್ ವಿಶ್ವ. ಈಗ ಪರಮಾತ್ಮ ಅವನತ್ತಾನೆ ಕಟ್ಟಿದ್ದಾರೆ, ಅವನೇ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಪರಮಾತ್ಮ ಮತ್ಸ್ಯ ರೂಪದಲ್ಲಿ ಆ ನೌಕೆಯನ್ನು, ಭೂಮಿಯನ್ನು ತಗೊಂಡು ಎಲ್ಲ ಕಡೆಯಲ್ಲೂ ಸುತ್ತಿಸ್ಬಿಟ್ಟಂತೆ ಇವರನ್ನು, ಮುನಿಗಳಿಗೆ.
ಏನು ಕಂಡ್ರು ಅಲ್ಲಿ? ಏನಂದರೆ ಟೂರ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪರಮಾತ್ಮ. ಒಳ್ಳೆ ಇವರೆಲ್ಲ ಕ್ರೂಯಿಸ್ ಅಂತಾರಲ್ಲ, ಕ್ರೂಯಿಸ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸಮುದ್ರದಲ್ಲಿ, ನೀರಲ್ಲಿ. ಏನು ನೋಡಿದ್ರು ಅಂದರು, ಸಂತೂಯಮಾನೋ ನ್ಯವರೇಣತೇನ ಜ್ಞಾನಂ ಪರಂಚ ಉಪದಿಶನ್ ಆಚರ. ಹೋಗ್ತಾ 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 ಅವರಿಗೆಲ್ಲ ಬ್ರಹ್ಮಾಂಡಗಳನ್ನೆಲ್ಲ ನೋಡ್ತಾರೆ. ಮತ್ಸ್ಯರೂಪದ ಪರಮಾತ್ಮ ಆ ಋಷಿಗಳಿಗೆಲ್ಲ ಉಪದೇಶ ಮಾಡಿದ್ದಾನೆ. ಉಪದೇಶವನ್ನು ಮಾಡಿ ಅವರಿಗೆ ಪರಮಜ್ಞಾನವನ್ನು ಉಪದೇಶನ್. ನೀನು ಸುತ್ತುತ್ತಾ ಇದ್ದೆ ಏನು ಪರಮಾತ್ಮ ಅವರಿಗೆಲ್ಲ ಬ್ರಹ್ಮಾಂಡವನ್ನೇ ತೋರಿಸ್ಬಿಟ್ಟಿಯಲ್ಲ ಟೂರ್ ಕರ್ಕೊಂಡೋಗಿ ಅಂತ ಆಶ್ಚರ್ಯಪಡ್ತಾರೆ. ಅವರನ್ನು ಗುರುವಾಯೂರಪ್ಪನನ್ನು ಕೇಳ್ತಾರೆ. ಕಲ್ಪಾವಧೌ ಸಪ್ತ ಮುನೀನ್ ಪುರೋವತ್ ಪ್ರಸ್ಥಾಪ್ಯ ಸತ್ಯವ್ರತ ಭೂಮಿ ಪಂತಂ ವೈವಸ್ವತಾಖ್ಯಂ ಮನುಮದಾನ ಕ್ರೋಧಾತ್ತಯ ಗ್ರೀವಂ ಅವಿದ್ರುತ ರಭೂಹು. ಪ್ರಳಯದ ಅಂತ್ಯದಲ್ಲಿ ಪ್ರಳಯ ಕಾಲದವರೆಗೂ ಇವರು ಹಾಗೇ ಇದ್ದಾರೆ, ಪರಮಾತ್ಮನ ಆಶ್ರಯದಲ್ಲೇ ಇದ್ದಾರೆ. ಅದರಿಂದ ಏನಾಗಲಿಲ್ಲ. ಆದರೆ ಅವರಿಗೆ ಒಳ್ಳೆಯ ಜ್ಞಾನ ಸಿಕ್ತು. ಸತ್ಯವ್ರತನಿಗೂ ಸಪ್ತ ಋಷಿಗಳಿಗೂ ಯಾವ ಆತ್ಮಜ್ಞಾನ ಬೇಕಾಗಿತ್ತೋ ಆ ಪರಮಜ್ಞಾನವನ್ನು ಪಡ್ಕೊಂಡ್ರು. ಅದಾದ ನಂತರ ಪ್ರಳಯ ಎಲ್ಲ ಶಾಂತವಾಯಿತು ಜಲ. ಆಗ ಪರಮಾತ್ಮ ಆ ನೌಕೆಯಾದಂಥ ಭೂಮಿಯನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿ ಬಿಟ್ಟು ಆ ಸತ್ಯವ್ರತ ಭೂಪಾಲನನ್ನು ವೈವಸ್ವತ ಎನ್ನುವಂತಹ ಹೆಸರಿನ ಮನುವಾಗಕ್ಕೆ ಅವನಿಗೆ ವರ ಕೊಟ್ಟ, ಪ್ರತಿಷ್ಠಾಪಿಸಿದ. ವೈವಸ್ವತ ಮನು ಯಾರು? ಸತ್ಯವ್ರತನೇ ವೈವಸ್ವತ ಮನುವಾಗಿ ಈಗ ಭೂಮಿಯಲ್ಲಿ ಅವನು ಇದನ್ನು ಮಾಡಬೇಕು ಮನುವಾಗಿ. ಈಗ ಹಯಗ್ರೀವನ ಜೊತೆಗೆ ಈಗ ಏನು ಮಾಡ್ತಾ ಇದ್ದಾನೆ ಹಯಗ್ರೀವ? ಚತುರ್ಮುಖ ಬ್ರಹ್ಮನಿಂದ ತೊಗೊಂಡೋಗ್ಬಿಟ್ಟಿದ್ದಾನಲ್ಲ, ಈಗ ಅವನ ಹತ್ರ ಹೋದ. ಇಲ್ಲಿ ಕೆಲಸ ಮುಗೀತು, ಮತ್ತೆ ಸ್ಥಾಪನೆ ಆಯಿತು. ಮತ್ತೆ ಅವನನ್ನು ಹುಡ್ಕೊಂಡು ಹೋಗಿ ಹಯಗ್ರೀವನನ್ನು ಹೋಗಿ ಕ್ರೋಧದಿಂದ ಹಯಗ್ರೀವನ ಕಡೆಗೆ ಹೋಗಿ ಸ್ವತುಂಗ ಶೃಂಗ ಕೃತಪಕ್ಷ ಸಂತಂ ನಿಪಾತ್ಯ ದೈತ್ಯಂ ನಿಗಮಾನ್ ಗೃಹೀತ್ವ ವಿರಿಂಚಿಯೇ ಪ್ರೀತ ಹೃದಯ ದದಾನಗ ಪ್ರಭಂಜನಾಗಾರ ಪತೆ ಪ್ರಪಾಯಾಗ. ಹೇ ಗುರುವಾಯೂರಪ್ಪ, ಆ ದೈತ್ಯನಾಗಿ ಬಂದಂಥ ಹಯಗ್ರೀವ ಅವನ ಎದೆಯನ್ನು ನಿನ್ನ ಎತ್ತರವಾದ ಚೂಪಾದ ಒಂದು ಶೃಂಗ ಇತ್ತಲ್ಲ, ಅದರಿಂದ ಒಂದು ಸತಿ ಹಾಕದ್ನಂತೆ. ಅವನು ಹಯಗ್ರೀವ ಸತ್ತ. ಎದೆಯನ್ನು ಚುಚ್ಚಿ ಅವನನ್ನು ಕೊಂದು ನಿಗಮಾನ್ ಗೃಹೀತ್ವ. ಆಗಮ ನಿಗಮ ಅಂತ ಅಂತಾರಲ್ಲ, ನಿಗಮ ಅಂದರೆ ವೇದಗಳು. ಅವನಿಂದ ಮತ್ತೆ ಅದನ್ನು ಪಡ್ಕೊಂಡು ಪರಮಾತ್ಮ ಆನಂದದಿಂದ ಬ್ರಹ್ಮನಿಗೆ ಅದನ್ನು ಉಪದೇಶ ಮಾಡ್ದ. ಅಂದರೆ ನಾವಿವಾಗ ಸ್ಥೂಲ ಇಲ್ಲ, ಸೂಕ್ಷ್ಮ ರೂಪದಲ್ಲಿ ಇದ್ದಂಥ ಶಬ್ದ ಪೂರ್ತಿ ಆ ಸಂಯಮವನ್ನು ತಗೊಂಡು ಚತುರ್ಬ್ರಹ್ಮನಿಗೆ ಮತ್ತೆ ಕೊಟ್ಟು, ಅಪ್ಪ ನೀನು ನಿದ್ದೆಯಿಂದ ಎದ್ದಾಯಿತು, ನಿದ್ದೆ ಮುಗಿದ್ರೆ ತಾನೇ ಪ್ರಳಯ ಮುಗೀತು. ಸೊ ಅವನಿಗೆ ಅವನನ್ನು ಎಬ್ಬಿಸಿ ಅವನಿಗೆ ಕೊಟ್ಟು ಎಲ್ಲವನ್ನು ಮತ್ತೆ ಸೃಷ್ಟಿಯನ್ನು ಮಾಡು, ಭೂಮಿನೂ ಸಿಕ್ತು ಸೃಷ್ಟಿನೂ ಮಾಡು ಅಂಥೇಳಿ ಪರಮಾತ್ಮ ಹೇ ಗುರುವಾಯೂರಪ್ಪ ನೀ ಇದು ಮಾಡಿದೆ ಅಂತ ಇದನ್ನು ಮುಗಿಸ್ತಾರೆ. ಈಗ 33ನೇ ದಶಕ ಸುಂದರವಾದ ಪರಮ ಭಾಗವತನಾದ ಉತ್ತಮ ಭಾಗವತನಾದ ಅಂಬರೀಷ ಚಕ್ರವರ್ತಿಯ ಕಥೆಯನ್ನು ಹೇಳ್ತಾರೆ. ವೈವಸ್ವತಾಖ್ಯಮನು ಪುತ್ರನ ಭಾಗಜಾತ ನಾಭಾಗನಾಮಕ ನರೇಂದ್ರ ಸುತಂಬರೀಷ ಸಪ್ತಾರ್ಣವಾವೃತ ಮಗೀತಗೀತಗ ಅಪಿರೇಮೇ ತ್ವತ್ಸಂಗಿಷು ತ್ವೈ ಸಮಗ್ನ ಸದಾಯಿವ. ಇಲ್ಲಿ ಬ್ರಹ್ಮನ ಮಗ ಮರೀಚಿ, ಅವನ ಮಗ ಕಶ್ಯಪ, ಅವನಿಗೆ ವಿವಸ್ವಾನ್ ಎನ್ನುವಂಥ ಮಗ, ಅವನಿಂದ ಜನಿಸಿದವನು ವೈವಸ್ವತ ಮನು, ವೈವಸ್ವತ ಮನುವಿನ ಮಗ ನಾಭಾಗ, ನಾಭಾಗನ ಮಗ ನಭಾಗ, ನಭಾಗನಿಗೆ ನಾಭಾಗ ಎನ್ನುವಂತಹ ಮಗ. ನಾಭಾಗ ತುಂಬ ಒಳ್ಳೆಯವನಂತೆ, ಅದರಿಂದ ನಾಭಾಗನನ್ನು ಇಲ್ಲಿ ಕೊಂಡಾಡ್ತಾರೆ. ಇಷ್ಟು ವಂಶ ಪರಂಪರೆಯನ್ನು ಹೇಳಿ ಅದರಲ್ಲಿ ಯಾರ ವಿಚಾರವನ್ನು ಹೇಳಿಲ್ಲ, ನಾಭಾಗನನ್ನು ಮಾತ್ರ ಕೊಂಡಾಡ್ತಾರೆ. ಯಾಕೆಂದರೆ ನಾಭಾಗನಿಗೆ ಬೇರೆ ತಮ್ಮಂದರೆಲ್ಲ ಇದ್ದರಂತೆ. ಈ ನಾಭಾಗ ಜ್ಞಾನಕ್ಕೋಸ್ಕರವಾಗಿ ಎಲ್ಲ ಹೋದಾಗ ಅವರ ತಂದೆ ಮರಣ ಆದಮೇಲೆ ಅವರ ಇವರೆಲ್ಲ ಸಹೋದರರಿದ್ದಾರಲ್ಲ ಎಲ್ಲನೂ ತಾವು ಹಂಚ್ಕೊಂಡ್ಬಿಟ್ರಂತೆ. ಪೂರ್ತಿ ಆ ಆಸ್ತಿನೆಲ್ಲ ಹಂಚ್ಕೊಂಡ್ಬಿಟ್ಟು ನಾಭಾಗನಿಗೇನು ಕೊಡಲೇ ಇಲ್ಲ. ನಾಭಾಗ ಬಂದಾಗ ನೋಡು, ಬೇರೆ ಎಲ್ಲ ಭಾಗ ಮಾಡ್ಕೊಂಡ್ಬಿಟ್ವಿ ನಾವು 9 ಜನ, ನಿಮ್ಮ ತಂದೆಯನ್ನು ಮಾತ್ರ ಭಾಗ ಮಾಡೋಕ್ಕಾಗಲ್ಲ, ಅದಕ್ಕೆ ನೀನು ಇಟ್ಕೊಂಡು ತಂದೆಯನ್ನು ನಾಭಾಗನಿಗೆ ಕೊಟ್ಟರು. ನಾಭಾಗನಿಗೆ ನೋಡ್ದ, ಗೊತ್ತಾಯ್ತು ಅವನಿಗೆ, ಇದರಿಂದ ದುಃಖ ಬಂತು. ಆದರೆ ತನ್ನ ತಂದೆ ಬಳಿ ಹೋಗಿ
ಅವನ ತಮ್ಮಂದಿರು ಹೇಗೆ ಮೋಸ ಮಾಡಿದರು ಅಂತ ಗೊತ್ತಾದಾಗ ತಂದೆಗೆ ತಿಳಿಸಿದಂತೆ ಅವನ ವಿದ್ಯೆಯಿಂದ ಅಂಗೀರಸ ಮುನಿಗಳು, ಅವನು ಎಲ್ಲ ಬ್ರಹ್ಮವಿದ್ಯೆಯನ್ನು ಕಲ್ತ್ಕೊಂಡು ಬಂದಿದ್ದಾನೆ, ಇದೆಲ್ಲ ಏನು ಪ್ರಯೋಜನ, ಇದೆಲ್ಲ ಅಶಾಶ್ವತವಾದದ್ದು, ಆ ವಿದ್ಯೆ ತಾನೇ ಅವನನ್ನು ಮೇಲಕ್ಕೆ ಕರ್ಕೊಂಡು ಹೋಗೋದು. ಅದರಿಂದ ಅವನು ವಿದ್ಯೆಯಿಂದ ಹಾಗೂ ಬೇರೆ ಯಾಗಗಳನ್ನು ಅವರು ಮಾಡಿಸ್ತಾಯಿದ್ರು. ಅವರೆಲ್ಲರಿಗೂ ಹೋಗಿ ಯಾಗಗಳನ್ನು ಮಾಡಿ ಅಂಗೀರಸ ಮುನಿಯ ಪಕ್ಕದಲ್ಲೇ ಇದ್ದು ಅವರಿಗೆ ಅನುಕೂಲ ಮಾಡಿಕೊಟ್ಟನಂತೆ. ಎಲ್ಲ ಯಾಗಗಳಿಗೆ ಸಹಾಯ ಮಾಡಬೇಕು ಅಂತ ತಂದೆ ಹೇಳಿದ್ದಕ್ಕೆ ಅದನ್ನೇ ಮಾಡ್ತಾ ಅವನು ಆ ಮುನಿವರು ತಮ್ಮ ಯಾಗಕ್ಕೆ ಅಂತ ಸಂಗ್ರಹಿಸಿದ್ದ ಸಂಪತ್ತೆಲ್ಲವನ್ನು, ತಂದೆ ಸಂಪತ್ತು ಸಿಗಲಿಲ್ಲ, ಆದರೆ ಗುರುಗಳ ಸಂಪತ್ತೆಲ್ಲ ಅವನಿಗೆ ಸಿಗ್ತಾನೆ. ಯಾಕೆಂದರೆ ಅವರಿಗೆ ಅಷ್ಟು ತುಂಬ ಆನಂದ ಆಯ್ತಂತೆ. ನೋಡಿದ್ಯಾ ನೀನು ಯಾವ ಒಂದು ಬಿಡಿಗಾಸು ಒಂದು ಬೇರೆ ಲೌಕಿಕವಾದ ವಸ್ತುಗೆ ಆಸೆ ಪಡದೆ ಯಾಗವನ್ನು ಮಾಡೋದೇ ನಿನ್ನ ಮುಖ್ಯವಾದಂಥ ಕರ್ತವ್ಯ, ಅದು ನನ್ನ ಜೊತೆಗೆ ಸಹಾಯ ಮಾಡಬೇಕು ಅನ್ನುವಂಥ ಇದರಿಂದ ನೀನು ಬಂದೆಲ್ಲ, ಆಸೆ ಪಡಲಿಲ್ವಲ್ಲ ಒಂದು ಸತಿನೂ, ತಗೋ ನನ್ನ ಎಲ್ಲ ಆಸ್ತಿಯನ್ನು ಕೊಡ್ತೀನಿ ಅಂತ ಸಂಪತ್ತನ್ನೆಲ್ಲ ಅವರಿಗೆ ಕೊಟ್ಟರಂತೆ. ಅಂತಹ ಶ್ರೇಷ್ಠನಾದ ನಾಭಾಗ ಅಂತಾರೆ. ಆ ನಾಭಾಗನ ಮಗನೇ ಅಂಬರೀಷ. ಯಾತಕ್ಕೆ ಹೇಳಿದ್ರು ಅಂದರೆ, ನೋಡಿ ಸಾತ್ವಿಕವಾದ ಬುದ್ಧಿ ಅವನಿಗಿತ್ತೋ ಇಲ್ವೋ, ಅದೇ ಬುದ್ಧಿ ಅವನಿಗೆ ಮಗನ ಬರುತ್ತೆ ತಾನೆ. ತಂದೆಯ ರೂಪವೇ ಮಗ. ಅದರಿಂದ ತಂದೆ ಎಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿರ್ತಾನೋ, ಎಷ್ಟು ಧರ್ಮ ಮಾಡಿರ್ತಾನೋ ಅದೆಲ್ಲವೂ ತನ್ನ ಮಕ್ಕಳಿಗೆ ಹಂಚಿಕೊಳ್ತಾನೆ. ಅಂಬರೀಷ ಚಕ್ರವರ್ತಿ ತತ್ಪ್ರೀತೆಯೇ ಸಕಲಮೇವ ವಿತನ್ವತೋಸ್ಯ ಭಕ್ತ್ಯೈವ ದೇವನ ಚಿರಾತ್ ಅಮೃತಾಗ ಪ್ರಸಾದಂ ಏನಾಸ್ಯ ಯಾಚನ ವೃತೇಪಿ ಭವಿರಕ್ಷಣಾರ್ಥಂ ಚಕ್ರಂ ಭವಾನ್ ಪ್ರವಿತತಾರ ಸಗದ್ರ. ಪರಮಾತ್ಮ ಅಂಬರೀಷನ ಭಕ್ತಿಗೆ ಮೆಚ್ಚಿ ಅವನ ಆ ಒಂದು ಸಹೃದಯನ್ನು ಮಚ್ಚಿ, ಭಗವನ್ ಗುರುವಾಯೂರಪ್ಪ ನೀ ಏನು ಮಾಡಿದೆ, ನಿನ್ನ ಮೇಲಿನ ಭಕ್ತಿಯನ್ನು ಕಂಡು ನೀನೇ ಅವನಿಗೆ ಸುದರ್ಶನ ಚಕ್ರವನ್ನು ಅವನಿಗೆ ಕೊಟ್ಬಿಡು. ಆದರೆ ಅವನಿಗೆ ಗೊತ್ತೇ ಇಲ್ಲ ಸುದರ್ಶನ ಚಕ್ರ ಇದೆ ಅವನ ಹತ್ರ. ಅವನಿಗೆ ಕೊಟ್ಬಿಟ್ಟು ಚಕ್ರಂ. ಆ ಸಮಯದಲ್ಲಿ ಪ್ರಸಾದಂ ಅಭ್ಯದಾಗ ಅವನು ಮಾಡಿದಂಥ ನಿರಂತರವಾದ ಪೂಜೆಯಿಂದ ಪ್ರೀತನಾದಂಥ ಭಗವಂತ ಈ ಭಾಗವತೋತ್ತಮನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಅವರು ಇಟ್ಕೊಂಡಿರೋದೇ ಆಯುಧಗಳನ್ನು ರಕ್ಷಣೆಗೋಸ್ಕರ, ಆಶ್ರಿತರ ರಕ್ಷಣೆಗೆ. ಪಂಚಾಯುಧ ಯಾಕೆ ನೋಡಿ, ಅದರಲ್ಲಿ ಪಂಚಾಯುಧ ಸ್ತೋತ್ರದಲ್ಲಿ ಅವರು ಹೇಳ್ತಾರಲ್ಲ ಶಂಕರರು, ಒಂದೊಂದರಲ್ಲೂ ವಿಷ್ಣುವರ್ ಮುಖೋತ್ಥಾ ನಿಲಪೂರಿತಸ್ಯ ಯಸ್ಯಧ್ವನಿಗೆ ದಾನವದರ್ಪಣ ಅಂತ. ದಾನವರನ್ನು ಕೊಲ್ಲಕ್ಕೇನೆ ಆ ಶಂಕದ ನಾದ ಹೇಳ್ದೋ ಇಲ್ವೋ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಅಂತ ಒಬ್ಬೊಬ್ಬರಿಗೆ ಅನ್ನೋದು ಶಂಕ. ಆದರೆ ಹೃದಯಂ ಏನಾಯಿತು ಅಂದು ಅರ್ಜುನನಿಗೆ ಹೇಳಬೇಕಾದ್ರೆ ಹೇಳ್ತಾನೆ, ಅಪ್ಪ ನೋಡು, ನಾನು ಯಾವಾಗ ಆರಂಭ ಮಾಡೋಕ್ಕೆ ಯುದ್ಧವನ್ನು ಪಾಂಚಜನ್ಯ ಶಂಖವನ್ನು ಊದಿದನೋ ಆ ಶಬ್ದವೇ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಕೊಟ್ಬಿಟ್ಟಿದೆ. 18 ಅಕ್ಷೋಹಿಣಿ ಸೈನ್ಯದವರಿಗೆ. ನೀನೇನು ಯೋಚನೆ ಮಾಡಬೇಡ, ಎಲ್ಲರೂ ಆಲ್ರೆಡಿ 90% ಗಾನ್. ಏನೋ ಒಂದು ತುಡುಕು ಜೀವ ಇದೆ, ನೀನು ನಿಮಿತ್ತ ಮಾತ್ರವಾಗಿ ಅವ್ರ ಜೊತೆಯಲ್ಲಿ ಯುದ್ಧ ಮಾಡು. ಇದು ಏನಂದರೆ ಅದೇನೋ ಹೇಳ್ತಾರಲ್ಲ, ಏನೋ ಇದರಲ್ಲಿ ರಿವೈಂಡ್ ಮಾಡ್ತಾರಲ್ಲ, ರಿವೈಂಡ್ ಮಾಡಿ ನಿಧಾನಕ್ಕೆ ಹೋಗುವನು. ಆಗೋಗಿದ್ದ ವಿಚಾರವನ್ನು ರಿವೈಂಡ್ ಮಾಡಿ ನಿಧಾನಕ್ಕೆ ತೋರಿಸೋ ಹಾಗೆ ಪರಮಾತ್ಮ ನಿಧಾನಕ್ಕೆ ಯುದ್ಧ ಮಾಡು. ಆಗೋಗ್ಬಿಟ್ಟಿದೆ, ಎಲ್ಲರೂ ಗೊತ್ತಾಗೋಗಿದೆ, ನಿನ್ನ ಶಕ್ತಿ ಏನೂ ಬೇಕಾಗಿಲ್ಲ, ನಿಮಿತ್ತ ಮಾತ್ರ ಭವಸವ್ಯ ಸಾಕ್ಷಿ ಕೃಷ್ಣ ಹೇಳ್ತಾನೆ. ಆ ರೀತಿಯಾಗಿ ಅದರಿಂದ ಇಲ್ಲಿ ಹಾಗೆ ಆಯಿತು. ಇದನ್ನು ಕೊಟ್ಟುಬಿಟ್ಟಿದ್ದಾನೆ ಸುದರ್ಶನ ಚಕ್ರವನ್ನು. ಸಹಸ್ರಧಾರಂ ಪವಿತ್ರತಾರ ರಕ್ಷಣೆಗಾಗಿ ಅವನು ಕೇಳದೇ ಇದ್ದರೂ ಅವನು ಗೊತ್ತಿಲ್ಲದೇನೆ ಅವನಿಗೆ ಸುದರ್ಶನನ್ನು ಇಟ್ಬಿಟ್ಟಿದ್ದಾನೆ. ಸೆಕ್ಯೂರಿಟಿ, ಕೆಲವರಿಗೆ ಸೆಕ್ಯೂರಿಟಿ ಇದೆ ಮನೆಯಲ್ಲಿ ಅಂತಲೇ ಗೊತ್ತಿರೋದಿಲ್ಲ. ಹಾಗೆ ಸದ್ವಾದಶಿ ವ್ರತಮ್ಮತೋ ಭವತರ್ಚಿನಾರ್ಥಂ ವರ್ಷಂ ತದೋ ಮಧುವನೆ. ಈಗ ಇದರಲ್ಲಿ ಭಾಗವತರ ಅಪಚಾರ ಮಾಡಿದರೆ ಏನಾಗುತ್ತೆ ಅನ್ನೋದೇ ಮುಖ್ಯ ವಿಚಾರ ಇದೆ, ಸಂದೇಶ. ಈಗ ಅವನು ಬೇಕಾದಷ್ಟು ಏಕಾದಶಿಯನ್ನು ಮಾಡಿದ್ದ. ಒಂದು ಏಕಾದಶಿನಲ್ಲಿ ದ್ವಾದಶಿಯ ದಿವಸ ಅಂಬರೀಷ ಚಕ್ರವರ್ತಿ ಯಮುನಾ ತಟದಲ್ಲಿ ಮಧುವನದಲ್ಲಿ ಸುಮನಸ ಪತ್ನಿಯ ಸಮಂ ತನ್ನ ಪತ್ನಿಯ ಜೊತೆಯಲ್ಲಿ ಮಹತ್ತರವಾದ ಪೂಜೆಯನ್ನು ಮಾಡಿ ದ್ವಿಜರಿಗೆ ಎಲ್ಲರಿಗೂ ಕರೆದು ಅವರಿಗೆಲ್ಲ ದಾನವನ್ನು ಮಾಡಿ ನಿನ್ನ ಆರಾಧನೆಗೆ 1 ವರ್ಷಗಳ ಕಾಲ ದ್ವಾದಶಿ ವ್ರತವನ್ನು ಆಚರಣೆ ಮಾಡಿದ್ದ. 24 ಏಕಾದಶಿ
24 ದ್ವಾದಶಿ. ಸೊ 1 ವರ್ಷ ಆಯಿತು. ತತ್ರ ಪಾರಣದಿನೇ 12ನೇ ಏಕಾದಶಿಯ ನೆಕ್ಸ್ಟ್ ಡೇ ದ್ವಾದಶಿ ಪಾರಣೆ ದಿನ ಅಂಬರೀಷ ಚಕ್ರವರ್ತಿ ಎಲ್ಲ ದೇವರ ಪೂಜೆಯನ್ನೆಲ್ಲ ಮಾಡಿ ನಿವೇದನವನ್ನು ಮಾಡಿ ಇನ್ನೇನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ತೀರ್ಥ ಪ್ರಸಾದ. ಬಂದರು. ಯಾರು ಬರ್ತಾರೆ? ಪಾರಣೆ ಮಾಡಬೇಕು. ದುರ್ವಾಸರು ಬಂದರು. ತುಂಬ ಸಂತೋಷ. ಹಬ್ಬ, ಒಳ್ಳೆಯ ದಿವಸ, ಅತಿಥಿಯಾಗಿ ಮಾಮೂಲಿಗಳು ಬಂದಿದ್ದಾರೆ ಅಂತ ಅವರನ್ನು ಕರೆದು ಕೂರಿಸಿ ಉಪಚಾರ ಮಾಡಿ ಎಲ್ಲ ಮಾಡಿ ಅವನು ಕೈ ಮುಗಿದು ನಿಂತಿದ್ದಾನೆ. ಇನ್ನೇನು ಪಾರಣೆಗೆ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನದಿನಿ. ರಾಜ, ಅಂಬರೀಷ ರಾಜ ಇವರು ಹೇಳ್ತಾರೆ, ಭಟ್ಟದಿರಿ, ಅಪ್ಪ ಗುರುವಾಯೂರಪ್ಪ, ನಿನ್ನಲ್ಲೇ ಮನಸ್ಸಿಟ್ಟಿದ್ದ ಅವನು, ನಿನ್ನನ್ನೇ ಚಿಂತನೆ ಮಾಡ್ತಾ ಇದ್ದ. ಮುಹೂರ್ತ ಸಮಾಪ್ತಿ ಖೇದಾತ್, ಪಾರಣೆಯ ಮುಹೂರ್ತ ಮುಗಿದೋಗುತ್ತಲ್ಲ ಅಂತಲೇ ಆತಂಕದಿಂದ ಇದ್ದಾನೆ. ಇವರೇನು ಹೇಳಿದ್ರು, ಹೋಗ್ತೀನಿ ನದಿ ಸ್ನಾನ ಮಾಡಿಕೊಂಡು ಬಂದುಬಿಡ್ತೀವಿ. ಎಲ್ಲ ಜೊತೆಗೂ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅವರ ಶಿಷ್ಯರನ್ನೆಲ್ಲ. ಇವ್ರು ನೋಡ್ತಾರೆ, ಬರಲೇ ಇಲ್ಲ. ಎಷ್ಟೊತ್ತಾದರೂ ದ್ವಾದಶಿ ಪಾರಣೆ ಇವ್ರು ಕಾಯ್ತಾ ಇದ್ದಾರೆ. ಆವಾಗ ಮುಹೂರ್ತ, ದ್ವಾದಶಿ ದಿವಸ ಇಷ್ಟೇ ಮುಹೂರ್ತದಲ್ಲಿ ಪಾರಣೆ ಮಾಡಬೇಕು ಅಂತ ಇದೆ. ಇಲ್ಲದೇ ಇದ್ದರೆ ಏಕಾದಶಿ ವ್ರತವೂ ಪ್ರಯೋಜನ ಇಲ್ಲ. ಏಕಾದಶಿ ವ್ರತ ಮಾಡದೇ ಇದ್ದರೂ ಪಾರಣೆಯ ದಿವಸ ನೀವು ಕರೆಕ್ಟಾದ ಟೈಮ್ಗೆ ಭಗವಂತನ ಆರಾಧನೆ ಮಾಡಿ ಸ್ವೀಕಾರ ಮಾಡಿದರೆ ಏಕಾದಶಿ ಫಲವೂ ಸೇರಿಕೊಳ್ಳುತ್ತೆ. ಎಲ್ಲರೂ ಮಾಡಬೇಕು. ಇದು ಬರೀ ಇವ್ರಿಗೆ ಮಾತ್ರ, ಬ್ರಾಹ್ಮಣರಿಗೆ ಇವರಿಗೆ ಇಲ್ಲ, ಎಲ್ಲ ಮನುಷ್ಯರಿಗೂ ಉಂಟು ಏಕಾದಶಿ ವ್ರತ. ಅವ್ರು ಹೇಳಿದರು. ನೋಡ್ದ ಅಂಬರೀಷ ಗುರುಗಳನ್ನು ಕೇಳಿದ್ರು, ಸ್ವಾಮಿ ಏನು ಮಾಡೋಣ, ಬರಲಿಲ್ವಲ್ಲ, ಅತಿಥಿ ಬಂದಿಲ್ಲ. ಅತಿಥಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಮಾಡೋಂಗಿಲ್ಲ. ಅವ್ರು ಹೇಳಿದರು, ನೋಡಪ್ಪ, ಪರಮಾತ್ಮನ ಪಾದತೀರ್ಥವನ್ನು ತಗೊಂಡ್ರೆ ಇದು ಊಟಕ್ಕೆ ಸಮ ಇಲ್ಲ, ಆದರೆ ಪಾರಣೆ ಆದಂತೆ ಲೆಕ್ಕ. ತೀರ್ಥ ತಗೊಂಡ್ರೆ ಪಾರಣೆ ಆಗಿದ್ದ ಲೆಕ್ಕ, ಆದರೆ ಅದು ಇದಕ್ಕೆ ಬರೋದಿಲ್ಲ, ದ್ವಾದಶಿ ಇದಕ್ಕೆ ಬರೋದಿಲ್ಲ, ಏನೂ ಆಗೋದಿಲ್ಲ, ಅಧರ್ಮ ಆಗೋದಿಲ್ಲ. ಅದರಿಂದ ನೀನು ತೀರ್ಥವನ್ನು ತಗೊಂಡು, ದೇವರ ತೀರ್ಥವನ್ನು ತಗೊಂಡು, ಇವರು ರಾಜ ತಗೊಂಡ್ಬಿಟ್ಟ. ಇವಾಗ ಅದು ಗೊತ್ತಾಗೋಯ್ತು ಅಲ್ಲಿಗೆ. ಯಾರಿಗೆ? ಅವ್ರು ಸ್ನಾನ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗೋಯ್ತು. ಬಂದರು, ರೋಷದಿಂದ ಬಂದರು. ನನ್ನನ್ನು ಬಿಟ್ಬಿಟ್ಟು ನೀನು ಪಾರಣೆ ಮಾಡಿದ್ಯಲ್ಲ, ಅತಿಥಿ ಬಂದವನನ್ನು ತಗೋ. ಏನು ಮಾಡಿದ್ರು? ಒಂದು ಕೂದಲನ್ನು ಕಿತ್ತಿದ್ರು, ಒಂದು ಇದು ಬಂದುಬಿಡ್ತು, ಯಾವುದು ಭೂತಗಳು ಬಿಟ್ಟುಬಿಟ್ರು. ಕೃತ್ಯ ಅಂದರೆ ಕ್ಷಿಪ್ಯನ್ನ ಕೃದ್ದ ಉದ್ಧೃತ ಜಟೋ ವಿತತಾನ ಕೃತ್ಯ. ಅಕೃತ್ಯ, ಒಂದು ಕೃತ್ಯವನ್ನು ತನ್ನ ಜಟೆಯನ್ನು ಹಿಂಗೆ ಹಾಕಿದ್ದಕ್ಕೆ ಬಂದ್ಬಿಡ್ತು ನೋಡಿ, ಅವ್ರಿಗೆ ಎಷ್ಟು ಶಕ್ತಿ. ಅದನ್ನು ಇವನು ಮೇಲೆ ಬಿಟ್ಟು. ಆದರೆ ಸುದರ್ಶನ ಚಕ್ರ ಸುಮ್ಮನೆ ಇರೋಕ್ಕಾಗತ್ತಾ? ಸುದರ್ಶನ ಚಕ್ರ ನೋಡ್ತು, ಅಯ್ಯೋ ಇವರನ್ನು ಪರಮಾತ್ಮನ ಭಕ್ತನನ್ನು ಹೀಗೆ ಬಿಡಿಸುತ್ತಲ್ಲ ಅಂಥೇಳಿ ತಕ್ಷಣವೇ ಅದರ ಜ್ವಾಲೆ, ಅದು ಸಹಸ್ರಾದಿತ್ಯ ಸಂಕಾಶಂ ಸಹಸ್ರವದನಂ ಪರಂ ಸಹಸ್ರದೋತ್ಸಹಸ್ರಾರಂ ಪ್ರಪದ್ಯೇಗಂ ಸುದರ್ಶನಂ ಅನಂತಹಾರ ಕೇಯೂರ ಮಕುಟಾದಿ ವಿಭೂಷಿತಂ ಸರ್ವಪಾಪ ಪ್ರಶಮನಂ ಪ್ರಪದ್ಯೇಗಂ ಸುದರ್ಶನಂ ಓಂಕಾರ ಭೈರವಂ ಭೀಮಂ ಪ್ರಪನ್ನಾರ್ತಿ ಹರಿಪ್ರಿಯಂ. ಓಂಕಾರ ಭೈರವಂ ಭೀಮಂ. ಓಂಕಾರ ಭೈರವ ಅಂದರೆ ಶಿವನ ಅವತಾರ. ಅದು ಹೇಗಿತ್ತು? ದಕ್ಷ ಪ್ರಜಾಪತಿ ಯಾಗವನ್ನು ಸಂಹಾರ ಮಾಡಿದಂತೆ ಇಲ್ಲಿ ಸಂಹಾರ ಮಾಡೋಕ್ಕೋಸ್ಕರನೇ ಬಂದಿದ್ದು. ಆದರೆ ಅದನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ. ಚಕ್ರದ ಮುಂದೆ ಚಕ್ರ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಇವಾಗ ಏನಾಯ್ತು? ಇವಾಗ ಚಕ್ರ ಇವರನ್ನು ಅಟ್ಟಿಸ್ಕೊಂಡು ಹೋಗುತ್ತೆ, ಅದ್ರ ಜೊತೆಗೆ ಇದು ಹೋಗ್ತಾ ಇದೆ. ಅದನ್ನು ಕೃತ್ಯ ಅಲ್ಲೇ ಹೊಟ್ಟೋಯ್ತು. ಇದು ಬಿಡಲೇ ಇಲ್ಲ. ಇವಾಗ ದುರ್ವಾಸರು ನೋಡಿದ್ರು, ಅಲ್ಲಿ ಇಲ್ಲಿ ಓಡ್ತಾರೆ, ಆ ಲೋಕಕ್ಕೆ ಹೋಗ್ತಾರೆ, ಈ ಲೋಕಕ್ಕೆ ಹೋಗ್ತಾರೆ. ಕಡೆಗೆ ಈ ಸುದರ್ಶನ ಬರ್ತಾನೇ ಇದೆ. ಹಿಂದೆ ತಿರುಗಿ ನೋಡಿದಾಗ ನಿಂತ್ಕೊಳ್ಳುತ್ತೆ. ಓ, ಇದು ಬರಲ್ಲ ಅಂದ್ಕೊಂಡು ಮುಂದೆ ಹೋದಾಗ ತಿರ್ಗಾ ಬರ್ತಾ ಇದೆ. ಎಲ್ಲೆಲ್ಲಿ ಹೋದ್ರೂ ಹಿಂದೆ ಬರುತ್ತಲ್ಲ ಇದು. ಏನು ಮಾಡಲಿ ನಾನು ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಅಂತ ನೋಡಿದ್ರು ದುರ್ವಾಸರು. ಧಾವನ್ನ ಶೇಷ ಭುವನೇಶು ದಿಯಾಸ ಪಶ್ಯನ್ ವಿಶ್ವತ್ರ ಚಕ್ರಮಪಿತೆ ಗತವಾನ್ ವಿರಿಂಜಂ. ಹೇ ಗುರುವಾಯೂರಪ್ಪ, ಏನು ನಿನ್ನ ಸಂಕಲ್ಪ? ಯಾತಕ್ಕೋಸ್ಕರ ಹೀಗೆ ಮಾಡಿದೆ? ಇದಕ್ಕೆ ಒಂದು ಮುಖ್ಯವಾದ ವಿಷಯ. ಅಟ್ಟಿಸ್ಕೊಂಡು ಹೋದ್ರವರು ದುರ್ವಾಸರು ಭಯದಿಂದ ಅಶೇಷ ಭುವನೇಶು
ವಿಶ್ವದಲ್ಲಿ ಎಲ್ಲೆಲ್ಲಿ ಲೋಕಗಳಿದೆಯೋ ಎಲ್ಲ ಕಡೆಗೂ ಹೋಯಿತು. ತೇ ಚಕ್ರಮಪಿ, ನಿನ್ನ ಚಕ್ರವನ್ನು ಅವರನ್ನು ಹಿಂಬಾಲಿಸಿತು. ಕಾಲಚಕ್ರಂ ಅತಿಲಂಘ್ಯತಿ, ಯಾರು ತಾನೇ ಕಾಲಚಕ್ರವನ್ನು ಅತಿಲಂಘನೆ ಮಾಡೋಕ್ಕಾಗತ್ತೆ ಭಗವಂತ? ನಿನ್ನ ಸಂಕಲ್ಪ. ಹೋದ ಕೈಲಾಸಕ್ಕೆ ಹೋದರು, ಕೈ ಬಿಟ್ಬಿಟ್ಟ. ಚತುರ್ಮುಖ ಬ್ರಹ್ಮನ್ ಕೇಳಿದ್ರು, ನಂಗೋದಕ್ಕೂ ಸಂಬಂಧನೇ ಇಲ್ಲ ಅಂದರು. ಸರಿ ವಿಷ್ಣುವನ್ನೇ ಹೋಗಿ ಕೇಳೋಣ ಅಂದರೆ ವಿಷ್ಣುವೂ ಏನೂ ಇಲ್ಲ. ವಿಷ್ಣು ಹೇಳ್ದ, ನೋಡಪ್ಪ, ಸುದರ್ಶನ ಚಕ್ರ ನನ್ನಲ್ಲಿದ್ದಾಗ ನಾನು ಇಟ್ಕೊಂಡಿದ್ದೆ, ನಾನಿವಾಗ ಇಸ್ಕೊಬೋದಾಗಿತ್ತು, ಆದರೆ ಇದು ಅವ್ರದ್ದು. ನೀವೇನು ಮಾಡಿದ್ರಿ? ಆ ಭಾಗವತರ ತಾನೇ ನೀವು ಅಪಚಾರ ಮಾಡಿದ್ದು. ಸರಿ, ಅಲ್ಲಿಗೆ ಹೋಗಿ. ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಆ ಕಡೆಗೆ ವಿಷ್ಣು ಹೇಳ್ತಾನೆ, ತಾವತ್ ಸಮೇತ್ಯ ಮುನಿನ ಸಗೃಹೀತ ಪಾದೋ. ಮುನಿ ಏನು ಮಾಡಿದ್ರು? ಅವರನ್ನು ಕೇಳಿದಾಗ, ಭೂಯೋ ಭವನ್ ನಿಲಯಂ, ಹೇ ಗುರುವಾಯೂರಪ್ಪ, ನಿನ್ನಲ್ಲಿ ಇಳಿಯೋಕ್ಕೆ ಬಂದಾಗ ನೀನೇನು ಹೇಳಿದೆ? ಜ್ಞಾನಂ ತಪಶ್ಚ ವಿನಯಾನ್ವಿತಂ ಏವ ಮಾನ್ಯಂ. ಏನಾದರೂ ಇರಲಿ, ಜ್ಞಾನಿಗಳಾಗಲಿ, ವಿದ್ಯೆ ಇರಲಿ, ಏನಾದರೂ ಇರಲಿ, ವಿನಯ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಸ್ವಾಮಿ ದುರ್ವಾಸರೇ, ನೀವು ವಿನಯದಿಂದ ನಡ್ಕೊಳ್ಳಿಲ್ಲ ನನ್ನ ಭಕ್ತನ ಹತ್ತಿರ, ಅದರಿಂದ ಯಾಕೆ ಅಂಬರೀಷ ಪದಮೇವ ಭಜೇತಿ ಭೂಮನ್. ಸೊ ನೀವು ಅವರ ಹತ್ರನೇ ಹೋಗಬೇಕು, ನೀವು ಅವರನ್ನೇ ಕೇಳಿ, ಅವನೇನಾದರೂ ಸಹಾಯ ಮಾಡಿದರೆ ನನ್ನ ಭಕ್ತ ನೀವು ಕಾಪಾಡ್ಕೋಬಹುದು. ತಾವತ್ ಸಮೇತ್ಯ ಬಂದರು, ವಾಪಸ್ ಬಂದರು. ಈಗ ಸುದರ್ಶನಕ್ಕೆ ತುಂಬ ಸಂತೋಷ. ಯಾತಕ್ಕೆ? ವಾಪಸ್ ಅಲ್ಲೇ ಬರ್ತಾ ಇದೆಯಲ್ಲ, ತನ್ನ ರಾಜನ ಬಳಿಗೆ ಬರ್ತಾ ಇದೆ ಅಂತ ಹೇಳಿ. ಅನೌಶೀತೆ ಚಕ್ರೇ ಗತೆ ಮುನಿರದಾತ್ ಅಖಿಲ ಶಿಶಾಸ್ಮೈ ತ್ವದ್ಭಕ್ತಿ ಮಾಗಸಿಕೃತೆ ಅಪಿ ಕೃಪಾಂ ಚ. ಎಷ್ಟು ಸುಂದರ! 1 ವರ್ಷ ಕಾಲ ಆಯ್ತಂತೆ ಅಗಸ್ತ್ಯರು, ಇವರು ದುರ್ವಾಸರು ಅಲ್ಲಿಗೆ ಹೋಗಿ ಎಲ್ಲ ಸುತ್ತಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 1 ವರ್ಷ ಕಾಲ ಕಳೆದಿದೆ. 1 ವರ್ಷ ಇವನೇನು ತಿಂದಿಲ್ಲ ಅಂಬರೀಷ. ಉಪವಾಸ ಹೇಗೆ? ಉಪವಾಸ ಪರಮಾತ್ಮನ ಜೊತೆನ. ಹೇ ಗುರುವಾಯೂರಪ್ಪ, ಆ ರಾಜ ನಿನ್ನಲ್ಲೇ ಮನಸ್ಸಿಟ್ಟು ಸರ್ವವನ್ನು ಸಮರ್ಪಣೆ ಮಾಡಿ ನಿನ್ನನ್ನೇ ನೆನೆಸ್ಕೋತಾ ಇದ್ದಿದ್ದರಿಂದ ಅವನಿಗೆ ಹಸಿವೆ ಗೊತ್ತಾಗಲಿಲ್ಲ 1 ವರ್ಷಗಳ ಕಾಲ. ಸೊ ನಾವೇನು ಮಾಡ್ಬೋದು? ಬರಿಬೋದಾ ಶರೀರವನ್ನು? ಶರೀರಕ್ಕೆ ತಾನೇ ಹಸಿವು, ಬಾಯಾರಿಕೆ ಅಲ್ಲ, ಆತ್ಮಕ್ಕಲ್ವಲ್ಲ. ಆತ್ಮಕ್ಕೇನು ಬೇಕು? ಅದರ ಹಸಿವು ಏನು? ಪರಮಾತ್ಮನ ಚಿಂತನೆ. ಪರಮಾತ್ಮನ ಚಿಂತನೆ ಇವ್ರಿಗೆ ಬಂತು, ದುರ್ವಾಸರಿಗೆ ಬರ್ತಾ ಇಲ್ಲ. ದುರ್ವಾಸರು ಅಲ್ಲಿಗೆ ಹೋದಾಗ್ಲೂ ಬರಲಿಲ್ಲ, ಅಲ್ಲೂ ವಿನಯದಿಂದ ನಡ್ಕೊಳ್ಳಿಲ್ಲ ಅವರು ಎಲ್ಲನಲ್ಲೂ. ಇಲ್ಲಿ ಬಂದ ತಕ್ಷಣ ಕಾಲಿಗೆ ಬಿದ್ದರು. ಅವ್ರು ರಾಜ ಹೇಳ್ತಾನೆ, ಅಯ್ಯಯ್ಯೋ ನೀವೆಲ್ಲ ನಮಸ್ಕಾರ ಮಾಡಬಾರ್ದು ಅಂತ ಇವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಒಪ್ಕೊಂಡು. ದುರ್ವಾಸ ಮುನಿ ಆ ರಾಜ ಪರಮಾತ್ಮನ ಮೇಲೆ ಇಟ್ಟಿರುವಂಥ ಭಕ್ತಿಯನ್ನು ಕಂಡು ಬಹಳ ಆಶ್ಚರ್ಯಪಟ್ಟು, ತಾವು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು. 1 ವರ್ಷಗಳ ಕಾಲ ಏನು ತಿಂದೇ ಇದ್ದಾನಲ್ಲ ಈ ಮಹಾರಾಜ. ಎಂತಹ ಭಕ್ತಿ! ದೊಡ್ಡವರು, ಮುನಿಗಳು, ಶ್ರೇಷ್ಠರು ಅಂದರೆ ಎಷ್ಟು ಭಕ್ತಿ, ಭಯ ಇದೆಲ್ಲವ ಬೇಕು. ಭಯ ಭಕ್ತಿ. ದೊಡ್ಡವರಂದರೆ ಭಯ ಭಕ್ತಿನೇ ಇಲ್ಲ. ಈಗ ನೋಡ್ತಾ ಇದ್ದೀವಲ್ಲ, ಇದೆಯಾ? ಎಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ. ನಾವೇ ಕಾಂಟ್ರಾಸ್ಟಿಂದ ನೋಡ್ಕೊಳ್ಬೇಕು. ಭಕ್ತಿಯನ್ನು ತಪ್ಪು ಮಾಡಿದರೂ ಸಹ, ತಾನು ತಪ್ಪು ಮಾಡಿದರೂ ಸಹ ರಾಜ ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಂಡೇ ವಿನಃ ಅವರು ನಮಸ್ಕಾರ ಮಾಡಿದಾಗ ಒಪ್ಕೊಳ್ಳಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ತಾನೇ ತೀರ್ಥವನ್ನು ತೊಗೊಂಡ್ಬಿಟ್ಟೆ ಗೊತ್ತಿಲ್ಲದೆ, ನನ್ನ ತಪ್ಪನ್ನು ಕ್ಷಮಾಪಣೆ ಮಾಡಿ ಅಂತೇಳಿ ಅವರನ್ನು ಕೂರಿಸ್ಕೊಂಡು ದ್ವಾದಶಿ ಪಾರಣೆ ಅವಾಗ ನಡೀತು. 1 ವರ್ಷದ ದ್ವಾದಶಿ. 1 ವರ್ಷ ಆದಮೇಲೆ ಪಾರಣೆಯನ್ನು ಮಾಡಿ ರಾಜಾಂಬರೀಷ ಮುನಿಂ ಪ್ರತೀಕ್ಷ್ಯ ಏಕಸಮಾಮನಾಶ್ಯಾನ್. 1 ವರ್ಷಗಳ ಕಾಲ ಇದ್ದು ಪಕ್ಕದಲ್ಲೇ ಕೂರಿಸಿಕೊಂಡು ಸರ್ವ ಉಪಚಾರಗಳನ್ನು ಮಾಡಿ ಸ್ವಯಂ ಭುಕ್ತ್ವ ಅವರಿಗೆ ಊಟವನ್ನು ಮಾಡಿಸಿ ಅವರು ತೃಪ್ತಿ ಆದ ಮೇಲೆ ತಾನು ಅವರ ಪ್ರಸಾದವನ್ನು ತಿನ್ನಂತ ಅಂಬರೀಷ ಹೇಳ್ತಾರೆ. ದೃಢವಾದ ಭಕ್ತಿ ಅದಿದ್ದರೆ ಸಾಕು. ಈಗ ಇನ್ನೂ ಜಾಸ್ತಿ ಆಗೋಯ್ತಂತೆ ಅಂಬರೀಷನಿಗೆ ಭಕ್ತಿ. ಆ ಏಕಾದಶಿಯ ವ್ರತ 1 ವರ್ಷ ಕಂಟಿನ್ಯೂ ಆಯಿತೋ ಇಲ್ವೋ? ಈಗೇನಾಯಿತು? ಆಗ 1 ವರ್ಷದಲ್ಲಿ ಮಧ್ಯೆ 24 ಮಾತ್ರ ಇದ್ದಿದ್ದು, 1 ತಿಂಗಳಿಗೆ 2 15 ದಿವಸಕ್ಕೆ. ಆದರೆ ಈಗ 1 ವರ್ಷ ಅವನು ಉಪವಾಸ ಮಾಡಿ ಒಂದು ತಪಸ್ಸಾಗೋಯಿತು. ಅವನಿಗೆ ಪರಮ ಭಕ್ತಿ ಉಂಟಾಯಿತು. ಅದಕ್ಕಿಂತ ಜಾಸ್ತಿ ಅಂಥೇಳಿ, ಅಂತಹ ನೀನು ನನ್ನನ್ನು ರಕ್ಷಿಸು ಅಂತಾರೆ. ಶ್ರೀರಾಮಾವತಾರ ಮುಂದಕ್ಕೆ 34ನೇ ದಿವಸ. ರಾಮಾವತಾರ ಗೊತ್ತಿದೆಯಲ್ಲ, ಒಂದೇ ಶ್ಲೋಕದಲ್ಲೇ ಮುಗಿಸ್ಬಿಡ್ಬೋದು, ಎಲ್ಲರಿಗೂ ಗೊತ್ತಿದೆ. ಆದರೆ ಇವ್ರದ್ದು ಒಂದೇ ಒಂದು ನೋಡೋಣ, 1-2 ಶ್ಲೋಕಗಳನ್ನು ಮಾತ್ರ.
ಗಿರ್ವಾಣೈಃ ಅರ್ಥ್ಯಮನೋ ದಶಮುಖನಿಧನಂ ಕೋಸಲೇಷು ಋಷ್ಯಶೃಂಗೆ ಪುತ್ರೀಯಾಂ ಇಷ್ಟಿಮಿಷ್ಟ್ವಾ ದದುಷಿ ದಶರಥಕ್ಷ್ವಾಭೃತೆ ಪಾಯಸಾಗ್ರ್ಯಂ ತ್ವದ್ಭುಕ್ತ್ವಾ ತತ್ಪುರೀದ್ರಿಷು ಅಪಿ ತಿಸ್ರುಷು ಸಮಂ ಜಾತಗರ್ಭಾಸು ಜಾತೋ ರಾಮಸ್ತ್ವಂ ಲಕ್ಷ್ಮಣೇನ ಸ್ವಯಮತ ಭರತೇನಾಪಿ ಶತ್ರುಘ್ನನಾಮ್ನ. ಸೊ ಆಗೋಯ್ತಲ್ಲ ಬಾಲಕಾಂಡ. ದಶರಥ ಚಕ್ರವರ್ತಿ ಯಜ್ಞವನ್ನು ಮಾಡಿದರು. ಇಷ್ಟಿ ಪುತ್ರಕಾಮೇಷ್ಟಿ ಯಾಗವನ್ನು ಕೋಸಲ ನಗರದಲ್ಲಿ ಋಷ್ಯಶೃಂಗ ಎನ್ನುವಂಥವರ ಅಧೀನದಲ್ಲಿ ಅವರನ್ನು ಕರ್ಕೊಂಡು ಬಂದು ಅವರು ಹೇಳಿದಂತೆ ಅವರನ್ನು ಮುಖ್ಯವಾಗಿ ಕೂರಿಸಿ ಅವರ ಮೂಲಕವಾಗಿ ಇಷ್ಟಿಯನ್ನು ಮಾಡಿ ಕಡೆಯದಾಗಿ ಪಾಯಸ ಬಂತು. ಪಾಯಸ ಬಂದ ತಕ್ಷಣ ಅದನ್ನು ತನ್ನ ಹೆಂಡತಿಗಳಿಗೆ ಕೊಟ್ಟು ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಎನ್ನುವಂಥ 4 ಮಕ್ಕಳು ಹುಟ್ಟಿದರು ಅಂತ ಹೇಳಿಬಿಟ್ಟು. ಅದಾದ ಮೇಲೆ ಕಥೆಯೆಲ್ಲ ಗೊತ್ತಿದೆ. ಬಾಲಕಾಂಡ ಆಯಿತು. ಆಗದಷ್ಟೊಳಗೇನೆ ವಿಶ್ವಾಮಿತ್ರರು ಬರ್ತಾರೆ. ಯಜ್ಞವನ್ನು ಕಾಪಾಡಬೇಕಪ್ಪ ರಾಜ ಅಂತ ಕೇಳಿದ ತಕ್ಷಣ ನಾನೇ ಬರ್ತೀನಿ ಅಂದ. 16 ವರ್ಷೋಮೆ, ನನ್ನ ಮಗ ರಾಮನನ್ನು ಕಳಿಸಿಕೊಡೋದಿಲ್ಲ. ಯಾಕಂದರೆ ಅವನಿನ್ನೂ 16 ವರ್ಷ, ಅವ್ರಿಗಿನ್ನೂ 16 ತುಂಬಿಲ್ಲ, ಇನ್ನೂ ಬಾಲ್ಯನನ್ನು ಕರ್ಕೊಂಡು ಹೋಗ್ತಿರಲ್ಲ. ನಾನು ಎಷ್ಟು ಎಕ್ಸ್ಪೀರಿಯನ್ಸ್, ಎಷ್ಟು ಯುದ್ಧಗಳನ್ನು ಮಾಡಿದ್ದೀನಿ. ದಶರಥ 10 ದಿಕ್ಕಿನಲ್ಲಿ ರಥವನ್ನು ಓಡಿಸಿ ಯುದ್ಧವನ್ನು ಮಾಡುವಂಥ ಕೆಪಾಸಿಟಿ ಉಂಟು. ಅದರಿಂದ ಇವನನ್ನು ಕಳಿಸಿದರೆ ಪಾಪ ಯಾತಕ್ಕೆ ಹೇಳಿದ್ರು ಅಂದರೆ ಅವನಿಗೆ ಸಾಯಂಕಾಲ ಆಗೋಷ್ಟರಲ್ಲಿ ಕಣ್ಣು ಮುಚ್ಕೊಂಡು ಬಿಡುತ್ತಂತೆ. ಅದಕ್ಕೆ ಅವರೇನು ಹೇಳಿದ್ರು, ದಶರಥ ಏನು ಮಾಡಿದ, ಆ ಥರ ಹೇಳಿದರೆ ರಾಕ್ಷಸರನ್ನ ಕೊಲ್ಲಬೇಕಾದ್ರೆ ಸಾಯಂಕಾಲ ತಾನೇ ಅವ್ರಿಗೆ ನಿಶಾಚರರು, ರಾತ್ರಿ ತಾನೇ ಅವರಿಗೆ ಶಕ್ತಿ, ರಾತ್ರಿ ಕೊಲ್ಲಬೇಕು. ಇವನು ರಾತ್ರಿ ಮಲ್ಕೊಂಡ್ಬಿಡ್ತಾನಲ್ಲ ರಾಮ, ಅದರಿಂದ ಇವನನ್ನು ಕರ್ಕೊಂಡು ಹೋಗಬೇಡಿ ಅಂತ ಒಂದು ಉಪಾಯಕ್ಕೆ 16 ವರ್ಷ 16 ವರ್ಷ ಅದಕ್ಕೆ ಕೇಳಿ ವಿಶ್ವಾಮಿತ್ರ ಹೇಳಿದ್ರು, ನೀನು ಕೊಡಲ್ಲ ಅಂದರೆ ನಾವು ಹೋಗ್ತೀನಿ ಬಿಡು. ಅಯ್ಯೋ ಸ್ವಾಮಿ, ನೀವು ಬಂದಿದ್ದೆ ಮೊದಲೇ ಭಾಷೆ ಕೊಟ್ಬಿಟ್ಟಿದ್ದಾರೆ, ನನ್ನ ಜನ್ಮ ಸಾರ್ಥಕವಾಯಿತು ನಿಮ್ಮ ದರ್ಶನದಿಂದ, ಏನು ಬೇಕಾದರೂ ಕೊಡ್ತೀನಿ, ಏನು ಬೇಕಾದರೂ ಕೇಳಿ ಮುನಿಗಳೇ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಅವ್ರು ಕೇಳಿದ್ದು ಕೊಡೋಕ್ಕಾಗ್ತಾಯಿಲ್ಲ. ಕೋಪ ಬಂದ ತಕ್ಷಣ ಇಲ್ಲ. ಆವಾಗ ವಸಿಷ್ಠರು ಹೇಳ್ತಾರೆ ಕೊಡಿ ಪರವಾಗಿಲ್ಲ ಅಂತ ಹೇಳಿದ ತಕ್ಷಣ ರಾಮನನ್ನು ಕಳಿಸ್ಕೊಡ್ತಾರೆ. ರಾಮನಿಂದ ಲಕ್ಷ್ಮಣ ಹೋಗಿ, ಯಾಕಂದರೆ ಶೇಷಾವತಾರಿ ಆದಿಶೇಷ, ಅದರಿಂದ ಆದಿ ಅಂದರೆ ಮೊದಲನೆಯ ಶೇಷಭೂತ. ಪರಮಾತ್ಮನಿಗೆ ಕೈಂಕರ್ಯ ಮಾಡೋದ್ರಲ್ಲಿ ಅವನು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೋಸ್ಕರ ಸುಮಿತ್ರೆ ಹೇಳ್ತಾಳೆ, ನೀ ಹುಟ್ಟಿದ್ದೆ ಅದಕ್ಕೋಸ್ಕರಪ್ಪ, ನೀನು ಹೋಗ್ಬಾ. ಯಾವಾಗ ಕಾಡಿಗೆ ಹೊರಟಾಗ ರಾಮ ಲಕ್ಷ್ಮಣನ ಬೇಡ ಅಂತಾನೆ, ಆದರೆ ಅವನ ಪಾದವನ್ನು ಹಿಡ್ಕೊಂಡು ನಮಸ್ಕಾರ ಮಾಡ್ತಾ ಸೀತೆಯ ಮುಖವನ್ನು ನೋಡ್ತಾನೆ. ಸೀತೆಯ ಪಾದಪದ್ಮಗಳನ್ನು ನೋಡ್ತಾನೆ, ಮುಖ ನೋಡಲ್ವಲ್ಲ, ಪಾದವನ್ನು ನೋಡಿ ಅಮ್ಮ ನೀನು ರೆಕಮೆಂಡ್ ಮಾಡು. ಆಗ ತಕ್ಷಣ ಸೀತೆ ನೋಡಿದ ತಕ್ಷಣ ಗೊತ್ತಾಯಿತು ಇಂಗಿತ, ಸರಿ ನಡಿ ನೀನು ನಡಿ ಅಂದ್ಬಿಟ್ಟು ಲಕ್ಷ್ಮಣನ್ ಅವನು ಅದಕ್ಕೆ ತದ್ರಾತು ಚರಣವು ನಿಪೀಡೆಯ ಗಾಢ ಅಂದರೆ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಂತೆ ಲಕ್ಷ್ಮಣ ರಾಮನ ಪಾದವನ್ನು ಹಿಡ್ಕೊಂಡು ಸೀತೆಯ ಪಾದವನ್ನು ನೋಡ್ತಾನೆ. ಮೊದಲು ಅವಳ ತಾನೇ ಮಾಡಬೇಕು, ಪುರುಷಕಾರ ಭೂತಳಾದಂಥ ಮಹಾಲಕ್ಷ್ಮಿ ಅವಳ ಅನುಗ್ರಹ ಇಲ್ಲದಿದ್ದರೆ ಪರಮಾತ್ಮನ ಅನುಗ್ರಹ ಸಿಗೋದಿಲ್ಲ. ಅದರಿಂದ ಮೊದಲು ಶರಣಾಗತಿ ಯಾರಲ್ಲಿ? ಶ್ರೀನಲ್ಲಿ ಶರಣಾಗತಿ ಮಾಡಬೇಕು, ಲಕ್ಷ್ಮಿಯಲ್ಲಿ. ಆಮೇಲೆ ನಾವೆಲ್ಲ ಲೌಕಿಕ ನಾವು ನೋಡ್ತೀವಲ್ವ, ನಮ್ಮ ಸಂಸಾರದಲ್ಲೇ ಮಕ್ಕಳು ಏನು ಮಾಡ್ತಾರೆ, ಮೊದಲು ತಾಯಿ ಹತ್ರ ಹೊರಟೋಗ್ತಾರೆ. ಏನಾದರೂ ಮಾರ್ಕ್ಸ್ ಕಡಿಮೆ ಬಂದಿತ್ತೋ ಅಥವಾ ಏನಾದರೂ ಬೇಕೋ, ಏನೋ ತಪ್ಪು ಮಾಡಿರ್ತಾನೋ, ಅವಾಗ ಯಾರ ಹತ್ರ ಹೋಗಿ ಹೇಳೋದು? ಅಮ್ಮನ ಹತ್ರ. ಅಮ್ಮ ಏನು ಮಾಡ್ತಾಳೆ, ಪೂಸಿ ಮಾಡಿ ಎಲ್ಲ ಸರಿ ಮಾಡಿ ಅಪ್ಪನ ಹತ್ರ ಹೇಳೋದಿಲ್ಲ, ಎಷ್ಟೋ ದಿವಸ ಹೇಳೋದಿಲ್ಲ. ಕಡೆಗೆ ಯಾವತ್ತೋ ಒಂದು ದಿವಸ ತುಂಬ ಚೆನ್ನಾಗಿದ್ದಾಗ ಅವರಿಗೆ ಪ್ರಿಯವಾದಂತಹ ಒಂದು ತಿಂಡಿಯನ್ನು ಮಾಡಿಕೊಟ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಬಂದ ತಕ್ಷಣ ಅವ್ರು ನಗ್ತಾ ನಗ್ತಾ ಇದ್ದಾಗ, ಅಯ್ಯೋ ಪಾಪ ಮಗು ಇದು ಮಾಡಿಬಿಡ್ತಂತೆ, ಸುಮ್ಮನೆ ಇದ್ಬಿಡಿ ಬೈಬೇಡಿ ಅಂತ ಹೇಳ್ತಾಳೋ ಇಲ್ವೋ? ಅದೇ ಥರ ತಾಯಿ ಮಾಡಿ ಮಹಾಲಕ್ಷ್ಮಿ ಲೋಕಜನನಿ, ಒಂದು ಕಾರುಣ್ಯ ಮೂರ್ತಿ. ಅದರಿಂದ ಯಾವತ್ತಿಗೂ ಹೇಳಲ್ವಂತೆ ನಮ್ಮ ಮಕ್ಕಳು ಯಾವತ್ತಿಗೂ ಪಾಪ ಅನ್ನೋದೇ ಇಲ್ಲಪ್ಪ, ಪಾಪ ಇಲ್ಲಿದೆ. ನಕಶ್ಚಿನ್ನ ಪರಾಧ್ಯತಿ, ಪಾಪ ಮಾಡದೇ ಇರೋರು ಯಾರಾದರೂ ಇದ್ದಾರಾ ಈ ಪ್ರಪಂಚದಲ್ಲಿ? ಅದರಿಂದ ಕ್ಷಮಾಪಣೆ ಮಾಡೋದು ತಾನೇ ಮುಖ್ಯ. ಕ್ಷಮಾಪಣೆ ಮಾಡೋದು ದಯೆ ಅಂತ ಅದನ್ನು ವಹಿಸಿಕೊಂಡು ಮಾತಾಡ್ತಾಳಲ್ಲ, ಅದರಿಂದ ತಾಯಿ ಇಲ್ಲಿ ಅದನ್ನು ಹೇಳ್ತಾರೆ. ಸೀತೆಗೆ ಹಿಡ್ಕೊಂಡು ಕಾಡಿಗೆ ಹೋದ್ರು. ವಿಶ್ವಾಮಿತ್ರರ ತಾಟಕಿ ಅವರ ತಾಟಕಿಯ ಸಂಹಾರವಾಯಿತು. ಇದರಲ್ಲಿ ಪರೀಕ್ಷೆ. ಯಾವ ಧನುರ್ವಿದ್ಯೆಯನ್ನು, ಎಲ್ಲ ವಿದ್ಯೆಗಳನ್ನು, ರಾಜವಿದ್ಯೆಯನ್ನು ವಸಿಷ್ಠರು ಹೇಳ್ಕೊಟ್ಟಿದ್ರೋ ಅದಕ್ಕೆ ಪರೀಕ್ಷೆ ಇದು ರಾಮಚಂದ್ರನಿಗೆ ಮೊದಲನೇ.
ಪ್ರಾಕ್ಟಿಕಲ್ ಪರೀಕ್ಷೆ ವಿಶ್ವಾಮಿತ್ರರು ಕರ್ಕೊಂಡೋಗಿದ್ದಾರೆ. ನಾನೇ ನೋಡ್ತೀನಪ್ಪ, ನಿನಗೆ ಕೊಡ್ತೀನಿ ಅಂತ. ಅದಕ್ಕೆ ರಾಮ ತಾಟಕಿಯನ್ನು ಸಂಹಾರ ಮಾಡಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಇಟ್ಟನು. ಅದರಲ್ಲಿ ವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ಯಾತಕ್ಕೆ ಹಿಂದೆ ಇಟ್ಟ? ಮೊದಲನೇ ನನ್ನ ಬಿಲ್ಲಿನಿಂದ ಬಿಡುವಂಥ ಬಾಣಕ್ಕೆ ಒಂದು ಸ್ತ್ರೀಯನ್ನು ತಗೊಳ್ಬೇಕಲ್ಲ, ಸ್ತ್ರೀಯನ್ನು ಹತ ಮಾಡಬೇಕಲ್ಲ, ಇದು ತಪ್ಪಲ್ವಾ ಅಂತ ಅಂದಾಗ ಒಂದು ಹೆಜ್ಜೆ ಹಿಂದೆ ಇಟ್ಟ. ಆಗ ವಿಶ್ವಾಮಿತ್ರರು ನೋಡಿದ್ರು, ಇವನು ಹಿಂಜರಿತಾ ಇದ್ದಾನೆ, ಯಾತಕ್ಕೆ ಗೊತ್ತಾಯಿತು, ಇವಳು ಸ್ತ್ರೀ ಅಲ್ಲವಾ ಅಂತ. ಅದಕ್ಕೆ ಅವಾಗ ಹೇಳ್ತಾರೆ ಧರ್ಮವನ್ನು, ನೋಡು ಸ್ತ್ರೀನ ಮಾಡಬಾರ್ದು, ಕರೆಕ್ಟ್ ಧರ್ಮಶಾಸ್ತ್ರ, ಕೊಲೆ ಮಾಡಬಾರ್ದು. ಆದರೆ ಅವಳು ಯಾರು? ಎಲ್ಲ ಯಾಗಯಜ್ಞಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾಳೆ, ಎಲ್ಲರನ್ನೂ ತಿಂತಾ ಇದ್ದಾಳೆ, ಕತ್ತರಿಸ್ತಾ ಇದ್ದಾಳೆ, ಕೊಲ್ತಾ ಇದ್ದಾಳೆ, ಕಷ್ಟ ಕೊಡ್ತಾ ಇದ್ದಾಳೆ. ಅಂತಹ ತಾಟಕಿ ಕ್ರೂರ ಬುದ್ಧಿ ಉಳ್ಳವರನ್ನು ನೀನು ಖಂಡಿತವಾಗಿ ಮಾಡಲೇಬೇಕು, ನಿರಸನ ಮಾಡಲೇಬೇಕು. ದುಷ್ಟ ನಿರಸನ ಮಾಡದೇ ಇದ್ದರೆ ಹೇಗಾಗುತ್ತೆ? ನಿನ್ನ ಅವತಾರದ ಕಾರ್ಯವೇ ಅದಲ್ವಾ ಅಂತ ಸೂಚನೆ ಕೊಡ್ತಾರೆ. ಅದರಿಂದ ತಾಟಕ ಸಂಹಾರ. ಇವನನ್ನು ಬಿಟ್ಟುಬಿಡ್ತಾರೆ, ಮಾರೀಚ ಬಿಟ್ಟುಬಿಟ್ಟ. ಮಾರೀಚನನ್ನು ದೂರ ಕಳಿಸಿಬಿಟ್ಟ. ಅವನು ಯಾವುದೋ ಸಮುದ್ರಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡೋದು ಕೂತ್ಕೊಂಡ. ಆದರೆ ಯಾರಿವನು? ರಾವಣನಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾನ. ಆಯಿತು. ಅದಾದ ಮೇಲೆ ವಾಪಸ್ಸು ಮಿಥಿಲೆಗೆ ಕರ್ಕೊಂಡೋಗಿ ವಿಶ್ವಾಮಿತ್ರರು ಯಾವುದನ್ನು ಚಾಪಪಶ್ಯ ಅಂದರು. ಧನುರ್ಪಶ್ಯ ರಾಮ. ಅವರು ಹೇಳಲಿಲ್ಲ ಧನುಸ್ಸನ್ನು ನೋಡು ಅಂತ. ಧನುಸ್ಸನ್ನು ತಗೊಂಡು ಎತ್ತಿ ಎಲ್ಲ ಮಾಡು ಅಂತ ಹೇಳಿ ಅವನಿಗೂ ಗೊತ್ತೇ ಇಲ್ಲ ರಾಮನಿಗೆ. ಏನೋ ಧನುರ್ಯಾಗ ಮಾಡ್ತಾ ಇದ್ದಾನೆ ಜನಕ ಚಕ್ರವರ್ತಿ, ಹೋಗೋಣ ಅಂದರೆ ಬಂದು ನೋಡಿದ್ರೆ ಧನುಪಶ್ಯ ಮುಖವನ್ನು ನೋಡ್ತಾರೆ. ಲಕ್ಷ್ಮಣನಿಗೆ ಹೇಳಿಲ್ಲ, ರಾಮನಿಗೆ ಹೇಳಿರೋದು. ನೋಡಿದ ತಕ್ಷಣ ರಾಮ ಅಂದ್ಕೊಂಡ ಏನೋ ಅಂತ. ಆದರೆ ಅವನು ತುಂಬ ಗಂಭೀರ, ಅವನ ವರ್ತನೆ ಸಾರ್ವಭೌಮ. ಆ ಗಾಂಭೀರ್ಯ ಇದೆಯಲ್ಲ ರಾಮನದ್ದು, ಅಂತಹ ಗಂಭೀರ ಬೇರೆ ಯಾವ ಅವತಾರದಲ್ಲೂ ನೋಡೋಕ್ಕ. ರಾಮ ಅಂದರೆ ಮನೋಭಿರಾಮ. ಎಂತೆಂತಹ ರಾಮಗಳನ್ನು ಹೇಳಿದ್ದಾರಪ್ಪ. ಒಬ್ಬೊಬ್ಬರು ಒಂದೊಂದು ರಾಮನಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಅವನ ಗುಣಗಳಿಗೆ, ಅವನ ಸ್ವಭಾವಕ್ಕೆ, ಅವನ ಅತ್ಯಂತ ಮುಖ್ಯವಾದಂಥ ಅವನ ಸ್ವಭಾವಕ್ಕೆ ಎಷ್ಟೊಂದು ರಾಮಗಳು. ಅಭಿರಾಮ, ನಯನಾಭಿರಾಮ, ಲೋಕಾಭಿರಾಮ, ಸೀತಾರಾಮ, ರಾಮ. ಅದನ್ನೇ ಹೇಳ್ತಾ ಇರ್ಬೋದು. ಮತ್ತೆ ಅಂದರೆ ತಾತೋಕ್ತ್ಯ ಯಾತು ಕಾಮೋವನ ಮನುಜವಧೂ. ವಧುವನ್ನು ಪಡ್ಕೊಳ್ಳೋಕ್ಕೋಸ್ಕರವಾಗಿ ಮಿಥಿಲೆಗೆ ಬಂದು ಬಿಲ್ಲನ್ನು ತಗೊಂಡು ಅದನ್ನು ಮುರಿದು, ರುದ್ರಧನುಸ್ಸನ್ನು ಮುರಿದು ಮದುವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾಗ ಪರಶುರಾಮ ಅವತಾರ. ಅದನ್ನಿಲ್ಲೇ ಹೇಳ್ಬಿಡ್ಬೋದು. ನೆಕ್ಸ್ಟ್ ಪರಶುರಾಮ ಅವತಾರ, ರೋಷಾವತಾರ. ಆದರೆ ಅದರಲ್ಲಿ ಮುಖ್ಯ ಏನು ಅಂತಂದರೆ ಮಗನನ್ನೇ ತಾಯಿಯನ್ನು ಕೊಲ್ಲು ಅಂತ ಹೇಳ್ತಾರೆ. ತಂದೆ ಏನು ಹೇಳ್ತಾರೆ? ಅವನನ್ನು ಕರೆದು, ಒಂದು ತಪ್ಪು ಮಾಡಿದಾಳೆ ನಿನ್ನಮ್ಮ, ಅದರಿಂದ ಅವಳನ್ನು ಕೊಲ್ಲಬೇಕು. ಬೇರೆ ಮಕ್ಕಳನ್ನು ಕರೆದಾಗ ಅವರೆಲ್ಲ ಇಲ್ಲ ಅಂದ್ಬಿಟ್ರು, ಅವರನ್ನು ಎಲ್ಲ ಕೊಂದುಬಿಟ್ರು. ಇವರನ್ನು ಕೊಂದಾಯಿತು, ತಾಯಿನೂ ಕೊಂದಾಯಿತು. ಆದರೆ ನೀನು ಇದು ಮಾಡಿದೆಯಲ್ಲ, ಪಿತೃವಚನ ಪರಿಪಾಲನೆ ಮಾಡಿದೆಯಲ್ಲ. ತಂದೆ ಕೇಳ್ತಾರೆ, ಬೇಕಾ ಪರಶುರಾಮ, ನಿಂಗೇನು ವರ ಕೊಡಲಿ? ಈಗ ನಾನು ಕೊಂದಿದ್ದು ಇವರಿಗೆಲ್ಲ ಗೊತ್ತಾಗಬಾರ್ದು ಅಂತ ಕೇಳಿ. ಯಾತಕ್ಕೆ? ಅವಾಗೇನು ಅನ್ಸುತ್ತೆ ಇವರಿಗೆ? ನನ್ನ ಮೇಲೆ ಏನು ಪ್ರೀತಿನೇ ಇಲ್ಲ, ತಾಯಿಯ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಸುತ್ತಲ್ವ ತಾಯಿಗೆ. ತಾಯಿಯನ್ನು ಕೊಲ್ಬೋದ ಮಗ? ಆದರೆ ತಂದೆಯ ವಚನ ಕೊಂದುಬಿಟ್ಟ ಪರಶುರಾಮ. ಅದಾದ ಮೇಲೆ ಕಾರ್ತವೀರ್ಯಾರ್ಜುನ ಇವರೆಲ್ಲ ಬರ್ತಾರೆ. ಅದರಿಂದ ಇದನ್ನು ಹಸುವನ್ನು, ಕಾಮಧೇನುವನ್ನು ಕೊಡು ಅಂತಾರೆ. ಅದು ಕೊಡಲ್ಲ ಅಂತಾರೆ. ತುಂಬ ಕಷ್ಟ ಆಗುತ್ತೆ. ಅದರಿಂದ ಅವರನ್ನೇ ಕೊಂದುಬಿಡ್ತಾರೆ. ಆಗ ಪರಶುರಾಮ ಹೋಗಿ ತಪಸ್ಸು ಮಾಡಿ ಪರಶುವನ್ನು ಪಶುಪತಿಯಿಂದ ತಗೊಂಡು ಬಂದು ಅದನ್ನು ಹಿಡ್ಕೊಂಡು, ಒಂದು ಬಿಲ್ಲನ್ನು ಹಿಡ್ಕೊಂಡು ಎಲ್ಲ ಕ್ಷತ್ರಿಯರ ನಾಶ ಮಾಡ್ತೀನಿ ಅಂತ ಹೇಳಿ 21 ಬಾರಿ ಭೂಮಿಯನ್ನು ಸುತ್ತಿ, ಒಂದೊಂದು ಕ್ಷತ್ರಿಯ ವಂಶ ಇರಬಾರ್ದು, ಒಂದೊಂದು ಸತಿ ಒಂದೊಂದು ಹುಟ್ಟಿದಾಗ. ಯಾಕೆಂದರೆ ಮಕ್ಕಳನ್ನು ಕೊಲ್ಲೋ ಹಾಗಿಲ್ಲ, ಕಂಕಣ ಕಟ್ಕೊಂಡು ಅವ್ರನ್ನ ಕೊಲ್ಲೋ ಹಾಗಿಲ್ಲ. ಸೊ ಅದಕ್ಕೇನು ಮಾಡಿದಂತೆ ದಶರಥ ಚಕ್ರವರ್ತಿ 365 ಇವರನ್ನು ಮದುವೆ ಮಾಡ್ಕೊಂಡಂತೆ ಪ್ರತಿ ದಿವಸ. ಯಾಕೆಂದರೆ ಪರಶುರಾಮ ಬಂದು ಎಲ್ಲಿ ಕೊಂದು ಬಿಡ್ತಾನೆ, ಕಂಕಣ ಕಟ್ಕೊಳ್ಬೇಕಲ್ಲ ಮದುವೆಗೆ. ಅದರಿಂದ ಅಲ್ಲಿ ಬರೀತಾರೆ ಆ ಥರ. ಅದರಿಂದ ಕಂಕಣ ಕಟ್ಕೊಂಡು ಅವ್ರನ್ನ ಕೊಲ್ಲಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡಿ 21 ಬಾರಿ ಸುತ್ತಿ ಎಲ್ಲ ನಿರ್ಮೂಲನ ಮಾಡಬೇಕು ಕ್ಷತ್ರಿಯರನ್ನ. ಯಾಕಂದರೆ ಅವರನ್ನು ಬ್ರಹ್ಮ ಋಷಿಯಾದಂಥ ಅವರನ್ನು
ಕೊಂದಿದ್ದಕ್ಕೆ ಪರಿಹಾರ. ನನ್ನ ತಂದೆಯನ್ನು ಕೊಂದ್ರಲ್ಲ, ಖಂಡಿತ ಇದು ತಪ್ಪು. ಕ್ಷತ್ರಿಯರು ಬ್ರಾಹ್ಮಣರನ್ನು, ಖಂಡಿತ ಋಷಿಗಳನ್ನು, ಮುನಿಗಳನ್ನು, ಬ್ರಾಹ್ಮಣರನ್ನು, ವಿಪ್ರರನ್ನು ಕಾಪಾಡಲೇಬೇಕು. ಅದು ಅವರ ಕರ್ತವ್ಯ. 3 ವರ್ಣದವರನ್ನು ರಕ್ಷಣೆ ಮಾಡುವುದೇ ಕ್ಷತ್ರಿಯರ ಧರ್ಮ. ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಮಾಡಿದ್ದಕ್ಕೆ ಕೋಪ ಮಾಡಿಕೊಂಡು ರೋಷಾವತಾರ, ಅವನದೇ ಮಾಡ್ಬೋದು. ಆ ಥರ ಒಂದು ಜೀವಾತ್ಮನಲ್ಲಿ ಪರಮಾತ್ಮ ಆವೇಶವಾಗಿ ಬಂದು ಅನುಪ್ರವೇಶ ಮಾಡುವುದೇ ಅಂಶಾವತಾರ. ತಾನೇ ಬರುವಂಥದ್ದು, ಹಾಕಿಕೊಂಡೋದು ವೇಷವನ್ನು, ನರಸಿಂಹ, ಮತ್ಸ್ಯ, ಕೂರ್ಮ, ವರಾಹ, ನೃಕೇಸರಿಗೆಲ್ಲ ತಾನೇ ಬರ್ತಾನೆ. ಆದರೆ ವೇಷ ಚೇಂಜ್ ಮಾಡ್ಕೊಂಡು ಬರ್ತಾನೆ. ಮನುಷ್ಯನಾಗಿ ಬಂದಾಗ ಅವನ ದಿವ್ಯ ತಿರುಮೇನಿ ಯಾವುದು? ಶುದ್ಧ ಸತ್ವಮಯವಾದ ವೈಕುಂಠದಲ್ಲಿ ಯಾವ ತಿರುಮೇನಿ ಇರುತ್ತೋ, ತಿರುಮೇನಿ ಅಂದರೆ ಅವನ ಶರೀರ, ಅದರಿಂದಲೇ ಬರ್ತಾನಂತೆ. ಶುದ್ಧ ಸತ್ವಮಯವಾದ ಅವನ ಅಂಗಾಂಗಗಳು ಎಲ್ಲ ಇರುತ್ತೆ. ಅದನ್ನೆಲ್ಲ ಮರೆಸಿಕೊಳ್ಳೋದು ಯಾವುದನ್ನು? ಮರೆಸಿಕೊಂಡಂತೆ ಮಾಡ್ಕೊಳ್ತಾನೆ ಅಷ್ಟೇ. ಮನುಷ್ಯನಾದಾಗ ಮನುಷ್ಯನಾಗಿ ಇಷ್ಟೇ ಇರ್ತಾನೆ. ಅವರು ಹೇಗಿರ್ತಾರೋ ಹಾಗೆ ಆಡ್ತಾನೆ. ಎಲ್ಲವನ್ನೂ ಮನುಷ್ಯನಾಗೆ ಮಾಡಿ ತೋರಿಸ್ತಾನೆ ಪರಮಾತ್ಮ. ನಾನು ದೇವನಲ್ಲ ಅಂತ ಬೇರೆ ಹೇಳ್ಕೊಳ್ತಾನೆ. ಆದರೆ ಕೃಷ್ಣನ ವಿಚಾರದಲ್ಲಿ ಅದಾಗಲಿಲ್ಲ. ಅದು ಪೂರ್ತಿ, ಅದನ್ನು ಪೂರ್ಣಾವತಾರ ಅಂತ ಕರೀತಾರೆ. ಸೊ ರಾಮಾವತಾರದಲ್ಲಿ ಸೀತೆಯ ಮದುವೆ ಆಯಿತು, ವಾಪಸ್ ಬಂದರು. ಮತ್ತು ಯುವರಾಜ ಪಟ್ಟಾಭಿಷೇಕಕ್ಕೆ ಅಡ್ಡಿ ಬಂತು, ಕೈಕೇಯಿ ಬೇಡ ಅಂದ್ಲು. ಮಂಥರೆಯ ವಿಷಯದಿಂದ ಸೀದಾ ಕಾಡಿಗೆ ಹೋಗಬೇಕಾಯಿತು. ಕಾಡಿಗೆ ಹೋಗಿ ಅಲ್ಲಿ ಅವರು ಇರಬೇಕಾದ್ರೆ ಭರತ ಗೊತ್ತಿರಲಿಲ್ಲ. ಭರತ ಶತ್ರುಘ್ನರು ಮಾತುಲರ ಮನೆಗೆ ಹೋಗಿದ್ದರು. ಗೊತ್ತಾದ ತಕ್ಷಣ, ಆದರೆ ಗೊತ್ತಾಗ್ದೇ ಕರ್ಕೊಂಡು ಬಂದುಬಿಟ್ರು. ವಸಿಷ್ಠರು ಕರೆಸಿದ್ರು. ಆದರೆ ಭರತ ಒಪ್ಕೊಳ್ಳಿಲ್ಲ ರಾಜ್ಯಾಭಿಷೇಕ ಮಾಡ್ಕೊಳ್ಳೋದಕ್ಕೆ. ನಾನು ರಾಮನನ್ನು ಕರ್ಕೊಂಡು ಬಂದ್ರೇನೆ ಅಂತ ಹಠ ಹಿಡ್ದ. ಅವರು ಚಿತ್ರಕೂಟದಲ್ಲಿದ್ದಾಗ ಬಂದು ಅವನನ್ನು ಪ್ರಾರ್ಥನೆ ಮಾಡಿಕೊಂಡ. ಆದರೆ ರಾಮ ಪಿತೃವಚನ ಪರಿಪಾಲನೆ ಬಿಡೋದಿಲ್ಲಪ್ಪ. ನನಗೆ ಹೇಳಿರೋದು ಕಾಡನ್ನು ನಾನು ಆಳ್ತೀನಿ, ನಾಡನ್ನು ನೀನು ಆಳು. ಅದರಿಂದ ಇಬ್ಬರು ತಂದೆಯ ಮಾತನ್ನು ಪರಿಪಾಲನೆ ಮಾಡ್ದಂಗಾಗತ್ತೆ ಅಂತ ಹೇಳ್ದ. ಆದರೂ ಭರತ ಪಾಯೋಪವೇಶ ಮಾಡ್ತೀನಿ ಅಂದ. ಆಗ ತನ್ನ ಪಾದುಕೆಯನ್ನು ಕೊಟ್ಟ. ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಂಡು ಬಂದು ಅದನ್ನು ಆ ಸಿಂಹಾಸನದಲ್ಲಿ ರಘುವಂಶದವರೆಲ್ಲ ರಾಜರು ಕೂತಿದ್ದಂಥ ಸಿಂಹಾಸನ, ಅದರಲ್ಲಿ ಪಾದುಕಾದೇವಿಯನ್ನು ಕೂರಿಸಿ 14 ವರ್ಷಗಳ ಕಾಲ ಪಾದುಕಾದೇವಿಯ ರಾಜ್ಯವರ ಅಷ್ಟು ಸುಂದರವಾಗಿತ್ತು ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಬೇರೆ ರಾಜ್ಯಭಾರದಲ್ಲೆಲ್ಲ ಅವರ ಕೋಶ, ರಾಜ್ಯದ ಕೋಶ ಏನೂ ಅಭಿವೃದ್ಧಿನೇ ಆಗ್ತಾ ಇರಲಿಲ್ವಂತೆ. ಪಾದುಕಾದೇವಿಯ ರಾಜ್ಯಭಾರದಲ್ಲಿ 10 ಪಟ್ಟು ಜಾಸ್ತಿ ಆಗಿತ್ತಂತೆ. ವಾಪಸ್ಸು ಕೊಡಬೇಕಾದ್ರೆ ಪಾದುಕೆಯನ್ನು ಭರತ ಒಪ್ಪಿಸ್ತಾನೆ ರಾಮನಿಗೆ. ಅಪ್ಪ, ನಿನಗೆ ಕೊಡ್ತಾ ಇದ್ದೀನಿ ರಾಜ್ಯಕೋಶ 10 ಪಟ್ಟು ಜಾಸ್ತಿ ಆಗಿದೆ. ಪಾದುಕಾದೇವಿಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ಲು ಗೊತ್ತಾ? ಯಾರು? ರಾಮನೇ. ಪಾದುಕೆಯನ್ನು ಪಾದುಕೆ ಅಂತ ನೋಡಲಿಲ್ಲ, ರಾಮನ ಪಾದುಕೆ ಅಂತ ಸಾಕ್ಷಾತ್ ರಾಮನನ್ನೇ ಕಂಡ ಭರತ. ಅದರಿಂದ ಸ್ವಾಮಿ ದೇಶಿಕರು ಪಾದುಕಾ ಸಹಸ್ರ ಎನ್ನುವಂಥ ನಾವಿಲ್ಲೇ ಅನುಭವಿಸಿದ್ದೀವಿ. 1008 ಶ್ಲೋಕಗಳನ್ನು ಬರೆದಾಗ ಮೊದಲನೇ ಶ್ಲೋಕದಲ್ಲಿ ಬರೀತಾರೆ, ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಗ್ನಂ ಅಶೇಷತ ಪೃಥಿವ್ಯಾಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವಗ. ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮ ಉದಾಹರಣೆ. ಭಕ್ತಿಯಲ್ಲಿ, ರಾಮನ ಭಕ್ತಿಯಲ್ಲಿ ಪ್ರಥಮ ಉದಾಹರಣೆ ಭರತ. ಅಲ್ಲ ರೀ, ಲಕ್ಷ್ಮಣ ತಾನೇನು? ಲಕ್ಷ್ಮಣ ಅಹಂ ಸರ್ವಂ ಕರಿಷ್ಯಾಮಿ ಅಂತ ರಾಮನ ಆಜ್ಞೆಯನ್ನು ಮೀರಿ ನಾ ಬರ್ತೀನಿ ಅಂತ ಹಠ ಮಾಡ್ದ. ಸರಿ, ಭರತಾನು ಹಠ ಮಾಡಿದ್ನಲ್ಲ, ನಾನು ಕಾಡಿಗೆ ಹೋಗ್ತೀನಿ, ನೀನು ರಾಜ್ಯಭಾರ ಮಾಡು ಅಂತೆಲ್ಲ ಹೇಳಿದ್ನಲ್ಲ. ಆದರೆ ಭರತ ಚಿಕ್ಕವನು ರಾಮನ ಮಾತನ್ನು ಕೇಳಿದ. ಇಲ್ಲ, ತಗೊಂಡೋಗಪ್ಪ, ನೀನು ಆಳು ಅಂದಾಗ ಆ ಪಾದುಕೆಯನ್ನೇ ಸ್ವೀಕಾರ ಮಾಡಿಕೊಂಡೋ ಇಲ್ವೋ. ಅದರಿಂದ ಅವನು ಹಠ ಮಾಡಲೇಬೇಕಲ್ಲ, ಒಂದು ಸ್ವಲ್ಪನಾದರೂ ಪ್ರಯತ್ನ ಮಾಡಬೇಕಲ್ಲ ರಾಮನ ಬರುವಿಕೆಗೆ. ಅವನು ಪ್ರತಿಜ್ಞೆ ಮಾಡ್ಕೊಂಡು ಬಂದಿದ್ದಾನೆ. ಸೀತೆನೂ ಹಾಗೆ ಮಾಡಿದ್ಲು, ಹಠ ಮಾಡಿದ್ಲು. ಆದ್ರೂ ಸೀತೆನೂ ನಾ ಬಂದೇ ಬರ್ತೀನಿ ಅಂತ ಹಠ ಮಾಡಿ, ಯಸ್ತ್ವಯಾಸಕ ಸಸ್ವರ್ಗಕ, ನೀನು ಎಲ್ಲಿರ್ತೀಯೋ ರಾಮ ಅದು ಸ್ವರ್ಗ, ನೀನು ಇಲ್ಲದಿದ್ದರೆ ಅದು ಪೂರ್ತಿ ನರಕವೇ ಎಲ್ಲಿದ್ರೂ. ಅದರಿಂದ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಒಂದು ಬಾಂಬನ್ನು ಹಾಕಿದ್ಲು. ನೀನು ಸ್ತ್ರೀಯ ಪುರುಷ ವಿಗ್ರಹ ಅಂದ್ಲು. ಕರ್ಕೊಂಡು ಹೋಗಲ್ಲ ಅಂತ ಏನೇನೋ ಒಂದು ಸರ್ಗದಲ್ಲಿ ಇದು ಬರುತ್ತೆ, ಅದು ಬರುತ್ತೆ, ಆ ಕಾಡಿನಲ್ಲಿ ಕಷ್ಟ ಅಂತ ಹೇಳ್ದ ರಾಮ. ಆದರೆ ಸೀತೆ ಒಂದು ಮಾತು ಹೇಳಿದ್ಲು, ನನ್ನ ಅಪ್ಪ ಒಂದು ಸ್ತ್ರೀಯಂ ಪುರುಷ ವಿಗ್ರಹಂ, ಸ್ತ್ರೀ ಆದವಳು ಪುರುಷ ವಿಗ್ರಹ ಹಾಕ್ಕೊಂಡ್ಬಿಟ್ಟಿದ, ಅವರಿಗೆ ಕೊಟ್ಟುಬಿಟ್ಟು ನನ್ನನ್ನು ಮದುವೆ ಮಾಡಿದ್ನ ಅಂದಾಗ ತುಂಬ ಒಂಥರ ಆಗೋಯ್ತಂತೆ ರಾಮನಿಗೆ. ಅದಕ್ಕೋಸ್ಕರ ಏನು ಮಾಡಿ, ನಡಿ ಪರವಾಗಿಲ್ಲ ಬಾ ಕಾಡಿಗೆ ಕರ್ಕೊಂಡು. ಅದಕ್ಕೋಸ್ಕರ 14,000 ರಾಕ್ಷಸರನ್ನು ಸಂಹಾರ ಮಾಡಿದಾಗ
ಖರದೂಷಣಾದಿಗಳನ್ನು ರಾಮ ಒಬ್ಬನೇ ಏಕಶ್ಚ ರಾಮೋ ಧರ್ಮಾತ್ಮ ಕಥಂ ಯುದ್ಧ ಭವಿಷ್ಯತಿ ಅಂತಾರೆ ವಾಲ್ಮೀಕಿಗಳು. 14,000 ರಾಕ್ಷಸರಲ್ಲಿ ನಿಶಾಚರರು, ಒಬ್ಬನೇ ಒಬ್ಬ ರಾಮ ಎಲ್ಲಿ ಇದೇ ಯುದ್ಧಾನ ಅಂದಾಗ, ಆದರೆ ವರ್ಣನೆ ಮಾಡಿದಾಗ ಹೇಳ್ತಾರೆ ಎಲ್ಲ ಆಗೋಯ್ತು, ಒಂದು ಬಾಣ ಬಿಟ್ಟರೆ ಅದು 1000 ಬಾಣಗಳಾಗಲಿ ಎಲ್ಲ ಹೋದ್ರಂತೆ. ಅರ್ಧ ಮುಹೂರ್ತದಲ್ಲಿ 14,000 ಪುದ 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 ಅಂತ ಬಿದ್ದೋದು, ಗೊತ್ತಾಗ್ತಾನೇ ಇಲ್ಲ. ಅವನ ಅಕಂಪ ಹೋಗಿ ಹೇಳ್ತಾನೆ ರಾವಣನ ಹತ್ರ, ಅಪ್ಪ ಆ ರಾಮನ ಪೌರುಷ ಏನು, ವೀರ್ಯ ಏನು, ಅವನು ಬಿಡುವಂಥ ಬಾಣದ ಒಂದು ಇದೇನಪ್ಪ ಸೌಂದರ್ಯ. ಅವನು ಬಿಟ್ಟಾಗ ಎಲ್ಲ ರಾಕ್ಷಸರು ತುಪ್ಪ ಅಂತ ಬೀಳ್ತಾ ಇದ್ದಾರೆ, ಕಾಣಿಸ್ತಾನೇ ಇಲ್ಲ, ಬಾಣಗಳೇ ಕಾಣಿಸ್ತಾ ಇಲ್ಲ, ಅವ್ರು ಕೆಳಗೆ ಬೀಳೋದು ಮಾತ್ರ ಕಾಣಿಸ್ತಾ ಇದೆ. ರಾಮ ಅಂದರೆ ಖಂಡಿತ ಏನು ಮಾಡೋಕ್ಕಾಗಲ್ಲ. ಅಕಂಪ ಹೇಳಿದಂತೆ ಇನ್ನೂ ರೋಷ ಬಂತವನು ಅಕಂಪ. ಅದರಿಂದ ಇದನ್ನೇನು ಹೇಳ್ತಾರೆ ಅಂದರೆ, ಆಗ ಅವನು ರಾಮ ಎಲ್ಲ ಅವರ ಆಯುಧಗಳಿಂದ ಎಲ್ಲ ದೇಹದಲ್ಲೆಲ್ಲ ಪೆಟ್ಟಾಗ್ಬಿಟ್ಟಿದ್ದರು, ಅದನ್ನೆಲ್ಲ ರಕ್ತ ಸುರಿತಾ ಇದೆಯಂತೆ. ಬರ್ತಾ ಇದ್ದಾನೆ, ಅವರೆಲ್ಲ ಹೋಗ್ಬಿಟ್ರು. ಆಶ್ರಮದಲ್ಲಿ ಲಕ್ಷ್ಮಣ ಕಾಯ್ತಾ ಇದ್ದಾನೆ. ಸೀತೆ ಬಗ್ಗಿ ನೋಡಿದ್ಲು, ರಾಮ ಬರ್ತಾಯಿದ್ದು ನೋಡಿದ ತಕ್ಷಣ ಮರ್ತು ಬಿಟ್ಲಂತೆ. ಮುನಿಗಳೆಲ್ಲ ಇದ್ದಾರೆ, ಅವರೆಲ್ಲ ಇದ್ದಾರೆ, ಹೋಗಬಾರ್ದು ನಾನು ಅನ್ನೋದನ್ನು ಮರೆತು ಓಡಿ ಬಂದು ಆಲಿಂಗನ ಮಾಡ್ಕೊಳ್ತಾಳಂತೆ. ಪರಿಶ್ವಜ್ಯ ಯಾರನ್ನ ರಾಮನನ್ನು ಮಾಡಿಕೊಂಡು, ನೋಡಿದ್ಯಾ ನನ್ನ ಪೌರುಷ, ನೀ ಹೇಳಿದ್ಯಲ್ಲ ಸ್ತ್ರೀಯಂ ಪುರುಷ ವಿಗ್ರಹಂ, ಗೊತ್ತಾಯ್ತಾನ ಯಾರು ಅಂತ ಹಿಂಗಂದಂತೆ ಇಂಗಿತ ಗೊತ್ತಾಯಿತು ಅವಳಿಗೆ, ಸೀತೆಗೆ. ಅವಳ ಆಲಿಂಗನ ಮಾಡ್ಕೊಂಡ ತಕ್ಷಣ ಅವನ ಗಾಯವೆಲ್ಲ ಪೂರ್ತಿ ಮಾಯ, ರಾಮನ ಗಾಯ ಎಲ್ಲ ಆಯಿತು. ಪರಮಾನಂದದಿಂದ ಇದನ್ನು ಮುಗಿಸ್ತಾರೆ. ಆಮೇಲೆ ಶೂರ್ಪಣಿಕೆ ಬರ್ತಾಳೆ, ರಾವಣ ಎತ್ಕೊಂಡು ಹೋಗ್ತಾನೆ, ಜಟಾಯುವನ್ನು ಕೊಲ್ತಾನೆ ಅಂದರೆ ಇನ್ನು ಕುಟುಕು ಜೀವ ಉಳಿದಿದೆ. ರಾಮ ಬಂದು ಕೇಳಿದಾಗ ಜಟಾಯು ಹೇಳ್ತಾನೆ, ರಾವಣ ಅಪಹರಣ ಮಾಡ್ಕೊಂಡು ಹೋದ, ನನ್ನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಹೋಗ್ಬಿಟ್ಟ ಅಂದಾಗ ರಾಮ ಅಳ್ತಾನೆ. ಅಯ್ಯೋ ತಂದೆ ಹೋಗ್ಬಿಟ್ರು ಅಂತ ನೀನಾದರೂ ತಂದೆ ನೀವಿದ್ರಿ ಅಂತ ಅಂದ್ಕೊಂಡಿದ್ದೆ, ನಿಮ್ಮನ್ನೂ ಕಲ್ಕೊಂಡ್ಬಿಟ್ನಲ್ಲ, ನಾ ಎಂತಹ ದೌರ್ಭಾಗ್ಯ ಅಂತ ಮೊದಲಿಂದ ಹೇಳ್ತಾನೆ. ರಾಮ ಪ್ರಲಾಪ ಮಾಡ್ತಾನೆ, ನಿನ್ನನ್ನು ಕಳ್ಕೊಂಡ್ಬಿಟ್ನಲ್ಲ ನಾನು ಅಂತ ಹೇಳಿ ಅವನಿಗೆ ಒಳ್ಳೆಯ ಗತಿ ಬರುವಂತೆ ಮಾಡಿ, ಕಡೆಗೆ ಸೀತಾ ಅಪಹರಣ ಆಯಿತು. ಅವ ಇದಕ್ಕೆ ಬಂದರು, ಕಿಷ್ಕಿಂದಾಗೆ ಬಂದರು, ಸುಗ್ರೀವನ ಜೊತೆಯಲ್ಲಿ ಸಖ್ಯ ಮಾಡಿಕೊಂಡ. ಅವನ ಸಖ್ಯದಿಂದ ವಾಲಿಯನ್ನು ಕೊಂದು ಅವನಿಗೆ ಬೇಕಾದಂಥ ಅವನ ಹೆಂಡತಿ ರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಿ, ಅಲ್ಲಿಂದ ಕಪಿಗಳನ್ನೆಲ್ಲ ಕರೆಸಿ ಅವರನ್ನು ಕರ್ಕೊಂಡು ಸಮುದ್ರ ತೀರಕ್ಕೆ ಬಂದು, ಅದಕ್ಕೆ ಮುಂಚೆ ಸುಂದರಕಾಂಡ, ಹನುಮಂತನ ಪ್ರಭಾವ ಅವ್ರು ಕೇಳಬೇಕಾ, ಧೈರ್ಯ ವೀರ್ಯ ಶೌರ್ಯ ಪರಾಕ್ರಮದಿಂದ ಕೂಡಿರುವಂಥ ಹನುಮಂತ. ಸುಂದರ ಅಂದರೆ ಅವನೇನೆ, ಅದರಿಂದ ಸುಂದರಕಾಂಡ ಅಂತ ಹೆಸರಿಟ್ಟಿದ್ದಾರೆ. ಹನುಮಕಾಂಡ ಅಂತ ಹೇಳಿದೆ ಸುಂದರಕಾಂಡ ಅಂತ ಹೇಳಿದೆ. ಸುಂದರ ಅಂದರೆ ಕಪಿ ಅಂತ ಅರ್ಥ ಸಂಸ್ಕೃತದ. ಅದರಿಂದ ಪೂರ್ತಿ ಅವನದೇ ಪ್ರಭಾವ. ಅವನು ಬಂದು ಇಬ್ಬರ ಜೀವವನ್ನು ಉಳಿಸಿದ್ದು. ನಮ್ಮ ಸ್ವಾಮಿ ದೇಶಿಕರು ಅದರಲ್ಲಿ ಒಂದು ಯಾರು ಹನುಮಂತ ಅಂದರೆ ಆಚಾರ್ಯ ಸ್ಥಾನದಲ್ಲಿ ಇಡ್ತಾರೆ ಹನುಮಂತನನ್ನು. ಲಂಕಾಪಟ್ಟಣದಲ್ಲಿ ರಾವಣನ ಇದರಲ್ಲಿ ಯಾವುದು ಅಶೋಕವನದಲ್ಲಿ ಸೀತೆ. ಸೊ ಸೀತೆ ಜೀವಾತ್ಮ, ರಾಮ ಪರಮಾತ್ಮ, ಹನುಮಂತ ಆಚಾರ್ಯ. ನಾವೆಲ್ಲ ಎಲ್ಲಿ ಬಂದಿದ್ದೀವಿ? ಸಂಸಾರದಲ್ಲಿ ಬಂದಿದ್ದೀವಿ. ಇದು ಲಂಕಾಪಟ್ಟಣ. ಸೀತೆ ಎಲ್ಲಿ ಬಂದಳು? ಜೀವಾತ್ಮ ಎಲ್ಲಿ ಬಂದು? ರಾವಣ ಎನ್ನುವಂಥ ದಶೇಂದ್ರಿಯ 10 ಇಂದ್ರಿಯಗಳಿಂದ ಕೂಡಿರುವಂಥ ದೇಹ, ಅದರಿಂದ 10 ತಲೆ ಅವನಿಗೆ. ಆ 10 ಇಂದ್ರಿಯದಿಂದ ಕೂಡಿರುವಂತಹ ಈ ಒಂದು ಲಂಕಾಪಟ್ಟಣದಲ್ಲಿ ನಾವು ಸೆರೆ ಹಿಡಿದು ಇಲ್ಲಿದ್ದೀವಿ, ಸೆರೆ ಮಾಡಿಬಿಟ್ಟಿದ್ವಿ. ರಾವಣ ಹೇಗೆ ಅಶೋಕವನದಲ್ಲಿ ಸೆರೆ ಮಾಡಿಬಿಟ್ನೋ ಆ ರೀತಿ ನಾವು ಈ ಶರೀರದಲ್ಲಿ ಸೆರೆ ಆಗಿಬಿಟ್ಟಿದ್ವಿ. ನಾನು ಅಂದರೆ ಒಂದು ಆತ್ಮ, ಅದು ಒಂದು ಆತ್ಮ ಇಲ್ಲಿ ಸೆರೆ ಆಗಿದೆ. ಅದನ್ನು ಬಿಡಿಸ್ಬೇಕಿವಾಗ, ಕಷ್ಟಪಡ್ತಾ ಇದೆ. ಪರಮಾತ್ಮನನ್ನು ಬಿಟ್ಟು ಬಂದುಬಿಟ್ನಲ್ಲ, ಇಂತಹ ತಪ್ಪು ಮಾಡಿಬಿಟ್ನಲ್ಲ, ಅಯ್ಯೋ ಈ ಸಂಸಾರ ಎಷ್ಟು ಕ್ಲೇಶಂ, ಸಂಸಾರಂ ಸಾಗರಂ ಘೋರಂ ಅನಂತ ಕ್ಲೇಶಭಾಜನಂ ಅನ್ನುವಂತೆ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲ, ಯಾವಾಗ ಬಿಡುಗಡೆ ಅಂತ ಇದ್ದಾಗ ಹನುಮಂತ ಬಂದ. ತಪ್ಪಿಸ್ಕೊಂಬಿಡೋಣ ಅಂತ ನೋಡಿದ್ಲು ಸೀತೆ, ಜೀವವನ್ನೇ ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ನಾವು ಹಾಗೆ ನಮಗೇನಾಗುತ್ತೆ, ಜಿಗುಪ್ಸೆ ಉಂಟಾದಾಗ ಅಯ್ಯೋ ಹೋಗ್ಬಿಡಬಾರ್ದ ಅನ್ಸುತ್ತಲ್ವ, ಆ ಥರ ಆ ಜಿಗುಪ್ಸೆ ಉಂಟಾಯಿತು ಅವಳಿಗೆ. ಯಾರೂ ಇಲ್ವಲ್ಲ ನನಗೆ ಪಕ್ಕದಲ್ಲಿ, ಎಲ್ಲರೂ ಪ್ರತಿಕೂಲರೇ ಇದ್ದಾರಲ್ಲ ಅಂದಾಗ ಇವನು ಬಂದು ರಾಮನ ಕಥೆಯನ್ನು ಹೇಳಿದಾಗ ಅಷ್ಟು ಸುಂದರ, ಅದಕ್ಕೆ ಸುಂದರ ಕಾರಣ. ಅವಳಿಗೆ ರಾಮನ ಮಾತು ಈ ವನದಲ್ಲಿ ಇಲ್ಲಿದೆಯಲ್ಲ, ಏನು ಆಶ್ಚರ್ಯ ಅಂತ. ಸರಿ, ಹನುಮಂತ ಆಚಾರ್ಯ, ನಮಗೆ ಗುರುಗಳು ಸಿಗ್ತಾರಲ್ಲ, ಗುರುಗಳ ಗುಲಾಮನಾಗಬೇಕಲ್ಲ. ಹನುಮಂತ ಏನು ಹೇಳ್ತಾನೆ, ರಾಮನ ವಿಚಾರವನ್ನೆಲ್ಲ ಹೇಳಿ
ಅವಳಿಗೆ ಜೀವವನ್ನು ಉಳಿಸಿ ಅವಳಿಗೆ ಒಂದು ಇದನ್ನು ಕೊಟ್ಟು ಉಂಗುರವನ್ನು ಕೊಟ್ಟು ಆಮೇಲೆ ಅವಳಿಂದ ಚೂಡಾಮಣಿಯನ್ನು ಪಡ್ಕೊಂಡು ವಾಪಸ್ ಬಂದು ರಾಮನಿಗೆ. ಅದೇ ಥರ ನಮಗೆ ಆಚಾರ್ಯರು ಜೀವಾತ್ಮವಾದ ಈ ಶರೀರದಲ್ಲಿ ವಾಸ ಮಾಡುವಂಥ ಜೀವಾತ್ಮನಿಗೆ ಆತ್ಮಜ್ಞಾನ ಪಡ್ಕೊಂಡು ಈ ಆತ್ಮವನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕಮ್ಮ. ಅದಕ್ಕೋಸ್ಕರನೇ ನಿಮಗೆ ಕೊಟ್ಟಿರೋದು ಶರೀರವನ್ನು. ಅದರಿಂದ ಈ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಅದಲ್ಲದೆ ಈ ಶರೀರ ಕೊಟ್ಟಿರೋದು ಪರಮಾತ್ಮ ತನಗೇ ಈ ಶರೀರವನ್ನು ಆತ್ಮವನ್ನು ಒಪ್ಪಿಸೋದಕ್ಕೆ, ಬೇರೆ ಕೊಟ್ಟಿಲ್ಲ. ಯಾತಕ್ಕೆ ಪಡ್ಕೊಂಡಿದ್ದೀರ, ಹೇಗೆ ಬಂತು ನಿಮಗೆ ಈ ಶರೀರ ಅಂದರು. ಶರೀರ ಸಾಮಾನ್ಯ ಅಲ್ಲ, ತುಂಬ ಕಷ್ಟಪಟ್ಟು ಪಡ್ಕೊಂಡಿದ್ದೀವಿ. ಎಲ್ಲ ಮಹತಾ ಪುಣ್ಯ ಪಣ್ಯೇನ, ಮಹತಾ ಪುಣ್ಯ, ಎಷ್ಟೆಷ್ಟೋ ಅನಾದಿ ಕಾಲದಿಂದ ಮಾಡಿರುವ ಪುಣ್ಯಗಳನ್ನೆಲ್ಲ ಅಡವಿಟ್ಟಿದ್ದೀವಂತೆ. ಯಾವುದಕ್ಕೆ? ಮನುಷ್ಯ ಜನ್ಮ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡ್ಕೋಬೇಡಿ ಅಂತಾರಲ್ಲ ದಾಸರು. ಆ ರೀತಿ ಅದಾಯಿತು. ಹನುಮಂತ ಇಬ್ಬರನ್ನು ಸೇರುತ್ತಾನೆ, ಜೀವಾತ್ಮ ಪರಮಾತ್ಮ. ಆ ರೀತಿ ಆಚಾರ್ಯರು ಜೀವಾತ್ಮನನ್ನು ಪರಮಾತ್ಮನಿಗೆ ಒಪ್ಪಿಸಿ ಶರಣಾಗತಿಯನ್ನು ಮಾಡಿ ಮದುವೆ ಮಾಡಿಸಿಬಿಡ್ತಾರೆ. ಅದೇ ಶರಣಾಗತಿ. ಶರಣಾಗತಿಗೆ ಇನ್ನೊಂದು ಹೆಸರೇನು? ಆತ್ಮವಿವಾಹ. ಆತ್ಮವಿವಾಹ ಜೀವಾತ್ಮನಿಗೂ ಪರಮಾತ್ಮನಿಗೂ ವಿವಾಹವೇ ಶರಣಾಗತಿ. ಅದನ್ನು ಮಾಡಿದವರು ಯಾರು? ಆಚಾರ್ಯರು. ಈಗ ಹನುಮಂತ ಏನು ಮಾಡ್ದ? ಇವರ ವಿಚಾರವನ್ನು ಹೇಳಿ ಜೀವವನ್ನು ಉಳಿಸಿದ. ಅಲ್ಲಿ ಹೋಗಿ ರಾಮನಿಗೆ ತಕ್ಷಣ ಕಂಡೇನ್ ಸೀತೆ, ನೋಡಿದೆ ಸೀತೆಯನ್ನು, ದರ್ಶನ ಮಾಡಿದೆ ಅಂತ ತಕ್ಷಣ ಉಸಿರು ಬಂತಂತೆ ರಾಮನ. ಅಯ್ಯೋ ಇಷ್ಟು ಹೊತ್ತು ಯಾರು, ಯಾಕಂದರೆ ಸುಗ್ರೀವ ಹಾಕಿದಂಥ ನಿಗದಿತವಾದಂಥ ಕಾಲ ಆಗೋಯ್ತು. ಎಲ್ಲ ವಾನರರು ಬೇರೆ ದಿಕ್ಕಿಗೆ ಹೋಗೋರು ಬಂದುಬಿಟ್ಟಿದ್ದಾರೆ, ಸೀತೆನ ಕಂಡಿಲ್ಲ. ಇವರು ಮಾತ್ರ ಬಂದಿಲ್ಲ. ರಾಮನಿಗೆ ಇನ್ನು ಬರ್ತಾರೋ ಇಲ್ವೋ, ಯಾಕೆಂತಂದರೆ ಅವನ ಆಜ್ಞೆಯನ್ನು ಮೀರಿದರೆ ತಲೆ ಕತ್ತರಿಸ್ತೀನಿ ಅಂದಿದ್ದಾನೆ ಹನುಮಂತ. ಅವರೆಲ್ಲ ಹೇಳ್ತಾರೆ, ಅಂಗದ ಇವರು ಎಲ್ಲ, ಅಯ್ಯೋ ರಾಮ, ನಮ್ಮ ರಾಜರು ಕೊಟ್ಟಿದ್ದಂಥ ಟೈಮ್ ಆಗೋಯ್ತು, ನಾವೆಲ್ಲ ಇನ್ನು ಹೋದರೂ ನಮ್ಮ ತಲೆ ಹೋಗುತ್ತೆ, ಅಥವಾ ಇಲ್ಲೇ ಇದ್ಬಿಡೋಣ, ಇಲ್ಲಿಂದಾನೇ ನಾವೆಲ್ಲ ಹೋಗಿಬಿಡೋಣ ಅಂತ ನಿಶ್ಚಯ ಮಾಡ್ಕೊಳ್ತಾರೆ. ಆಗ ತಾನೇ ಜಟಾಯುವಿನ ಅಣ್ಣ ಸಂಪಾತಿ ಕರೆದು ಹೇಳಿ ಆಮೇಲೆ ಲಂಘನ ಮಾಡಿ ಸೀತೆಯನ್ನು ನೋಡ್ಕೊಂಡು ಬರ್ತಾನೆ. ಕತೆ ಅದಾಯಿತು. ಆ ಕಪಿಗಳನ್ನೇ ಯೂಸ್ ಮಾಡಿಕೊಂಡು ಅವರ ಸಹಾಯದಿಂದಲೇ ಸಮುದ್ರಕ್ಕೆ ಅಣೆ ಕಟ್ಟಿ ರಾವಣನ ಸಂಹಾರ ಮಾಡಿ ಪರಮಾತ್ಮ ಆ ಜೀವಾತ್ಮನನ್ನು ಕರ್ಕೊಂಡು ಹೋಗಿ ಸೀತೆಯನ್ನು ಕರ್ಕೊಂಡು ಪಟ್ಟಾಭಿಷೇಕ. ಆಸಾದ್ಯನಗರೀಂ ದಿವ್ಯಾಂ ಅಭಿಷಿಕ್ತಾಯ ಸೀತೆಯ ರಾಜಾದಿರಾಜರಾಜಾಯ ರಾಮಭದ್ರಾಯ ಮಂಗಳಂ. ಆರುಕ್ತ ಪುಷ್ಪಕಂ ದಿವ್ಯಂ ಅಯೋಧ್ಯಾಪುರಗಾಮಿನೇ ಛತ್ರಪಟ್ಟಾಭಿಷಿಕ್ತಾಯ ಸೀತಾರಾಮಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಈಗ ಕೃಷ್ಣಾವತಾರ ಮುಂದಕ್ಕೆ 2 ದಿವಸ ಕೃಷ್ಣಾವತಾರವನ್ನು ಮುಗಿಸಿ ನಾಳೆ ರುಕ್ಮಿಣಿ ಕಲ್ಯಾಣದಲ್ಲಿ ನಾವು ಪೂರ್ತಿ ಮಾಡಬೇಕು. ಆದರೆ 38ನೇ ದಶಕದಲ್ಲಿದ್ದೀವಿ. 100 ಅಂದರೆ ಇನ್ನು ತುಂಬ ಇದೆ. 62 ಅದರಲ್ಲಿ ಮುಖ್ಯವಾದಂಥ ಸಂದರ್ಭಗಳನ್ನು ಮಾತ್ರ ತಗೊಂಡು ಅನುಭವಿಸೋಣ. ಕೃಷ್ಣಾವತಾರಕ್ಕೆ ಮುಂದೆ ಕಥೆ ಇದೆ. ಕೃಷ್ಣಾವತಾರ ಪ್ರಸಂಗದ ವರ್ಣನೆ. ಸಾಂದ್ರಾನಂದತನೋ ಹರೇನನುಪುರ ದೈವಾಸುರೇ ಸಂಗರೇ ತತ್ಕೃತ್ತಾಪಿ ಕರ್ಮಶೇಷವಚತೋ ಏತೇನ ಯಾತೋ ಗತಿಂ ತೇಷಾಂ ಭೂತಲ ಜನ್ಮನಾಂ ತಿಥಿಭುವಾ ಭಾರೇಣ ದೂರಾರ್ಧಿತ ಭೂಮಿ ಪ್ರಾಪ ವಿರಂಚಂ ಆಶ್ರಿತಪದಂ ದೇವೈಹಿ ಪುರೈರ್ವಾಗತೆ. ಭೂಮಿಯು ಬ್ರಹ್ಮನಲ್ಲಿ ಹೋಗಿ ಗೋರೂಪದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಭೂಭಾರ ಜಾಸ್ತಿ ಆಗಿದೆ, ಅಧರ್ಮ ಜಾಸ್ತಿ ಆಗಿದೆ, ನಾನೇನು ಮಾಡಲಿ, ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನೀವೇನಾದರೂ ಮಾಡಿ ನನಗೆ ಉಪಾಯ ಹೇಳಬೇಕು. ಈ ಕರ್ಮ ವಶದಿಂದ ಮೋಕ್ಷ ಪಡೆಯೋಕ್ಕಾಗದೆ, ಭೂಮಿಯಲ್ಲಿ ಜನ್ಮ ತಾಳಕ್ಕಾಗದೆ ದೈತ್ಯರ ಭಾರ ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ. ದೈತ್ಯರು ಯಾರು ನೋಡೋಕ್ಕೆ ಸಾತ್ವಿಕರಾಗಿದ್ದಾರೆ, ಆದರೆ ಪ್ರವೃತ್ತಿ ದೈತ್ಯ, ರಾಕ್ಷಸ ಪ್ರವೃತ್ತಿ. ಅದರಿಂದ ಅಧರ್ಮ, ಅದರಿಂದ ನನಗೆ ತುಂಬ ಬಾಧೆ ಆಗ್ತಾಯಿದೆ ಅಂತ ಸತ್ಯಲೋಕಕ್ಕೆ ಹೋದಲು. ಅಲ್ಲಿಂದ ಚತುರ್ಮುಖ ಬ್ರಹ್ಮ ಕರ್ಕೊಂಡು ಎಲ್ಲ ಒಂದು ಸಭೆಯನ್ನು ನಡೆಸಿ, ಭವಂತಂ ಖರೇಗೆ ಏ ಗುರುವಾಯೂರಪ್ಪ ಎಲ್ಲರೂ ನಿನ್ನ ಹತ್ರ ಬಂದರು. ನಿನ್ನ ಹತ್ರ ಬಂದಾಗ ಊಚೇಚ ಅಂಬುಜ ಭೂಗು ಅಮೂನ್ ಸುರಾಗ ಅವರೆಲ್ಲರೂ ಕೂಡ ಏನು ಮಾಡಿದ್ರು, ಚೆನ್ನಾಗಿ ನಿನ್ನನ್ನು ಸ್ತೋತ್ರ ಮಾಡಿದ್ರು. ಕ್ಷೀರಸಾಗರದಲ್ಲಿ ಬೀಸುತ್ತಿದ್ದಂಥ ಗಾಳಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದಾದ ಮೇಲೆ ನೀನು ಹೇಳಿದೆ, ಇಲ್ಲ ನಾನೇ ಬರ್ತೀನಿ, ನೀವೆಲ್ಲರೂ ನನಗೆ ಸಹಾಯ ಮಾಡೋಕ್ಕೋಸ್ಕರವಾಗಿ ಎಲ್ಲ ಗೋಕುಲಕ್ಕೆ ಹೋಗಿ ನೀವೆಲ್ಲರೂ ಪಾಠ ತಗೊಳ್ಳಿ ಅಂತ ಎಲ್ಲ ದೇವತೆಗಳನ್ನು ಕಳಿಸಿಬಿಟ್ಟ. ಪರಮಾತ್ಮ ಹೇಳ್ದ, ನೀವೆಲ್ಲ ನನಗೆ ಸಹಾಯ ಮಾಡಬೇಕು. ಹಸುಗಳಾಗಿ ಹೋಗಿ, ಗೋಪುರಾಗಿ ಹೋಗಿ, ಗೋಪಿಯರಾಗಿ ಹೋಗಿ, ಪದಾರ್ಥಗಳಾಗಿ ಹೋಗಿ ಎಲ್ಲರೂ ಬಂದುಬಿಟ್ಟಿದ್ದಾರೆ ಭೂಮಿ ಮೇಲೆ. ಭೂಮಿ ಮೇಲೆ ಬಂದರೂ ಇಲ್ವೋ. ಈಗ ಕೃಷ್ಣನ ಕೆಲಸ ಏನು? ದುಷ್ಟ ನಿಗ್ರಹ ಮಾಡಲೇಬೇಕು, ದುಷ್ಟರ
ಬೇರೆ ಏನೂ ಇಲ್ಲ. ಪ್ರಾಪ್ತೇ ಸಪ್ತಮ ಗರ್ಭದ ಅದು ಹೇಳಿಬಿಟ್ಟು ತಾವತ್ವತ್ ಮನಸಾ ಏವ ನಾರದ ಮುನಿಗೆ ಪ್ರೋಚೇಸ ಭೋಜೇಶ್ವರಂ ಯೂಯಂ ನನ ಸುರಾಸುರಾಶ್ಚ. ಇಲ್ಲಿ ಹೇಳ್ತಾರೆ ಮದುವೆ, ಯಾರಿಗೆ ಮದುವೆ? ವಸುದೇವನಿಗೂ ದೇವಕಿಗೂ ಮದುವೆ ಆಯಿತು. ಈಗ ಕೃಷ್ಣ ಡಿಸೈನ್ ಮಾಡಿಬಿಟ್ಟ, ಕೃಷ್ಣನಾಗಿ ನಾ ಬರ್ತೀನಿ ಅಂತ ದೇವತೆಗಳಿಗೆ ಆಶ್ವಾಸನೆ ಕೊಟ್ಟು ಭೂದೇವಿಯನ್ನು ವಾಪಸ್ಸು ಕಳಿಸ್ದ. ಭೂದೇವಿ ಯೋಚನೆ ಮಾಡಬೇಡ ಅಮ್ಮ, ನಾನೇ ಅವತಾರ ಮಾಡಿ ಖಂಡಿತವಾಗಿ ಭೂಭಾರವನ್ನು ಕಡಿಮೆ ಮಾಡ್ತೀನಿ. ಅದರಿಂದ ಭೂಭಾರ ಅವತರಣವೇ ಭೂಭಾರ ಕಡಿಮೆ ಮಾಡೋಕ್ಕೋಸ್ಕರ ಅಂತ ಭಗವದ್ಗೀತೆಯಲ್ಲಿ ಅದರಲ್ಲಿ ಮುಂಚೆನೇ ಆಚಾರ್ಯರು ಹೇಳ್ತಾರೆ. ಪೀಯೂಷತೃಪ್ತಾತ್ಮಸು ಶ್ರುತ್ವಾ ಕರ್ಣರಸಾಯನಂ ತವೋಚ ಸರ್ವೇಶು ನಿರ್ವಾಪಿತ. ಎಲ್ಲ ದೇವತೆಗಳಿಗೂ ತುಂಬ ಆನಂದ ಆಯಿತು. ಎಲ್ಲರೂ ಬಂದು ಇಲ್ಲಿ ಹುಟ್ಟುಬಿಟ್ರು. ಎಲ್ಲರೂ ಬಂದು ಹುಟ್ಟುಬಿಟ್ಟಿದ್ದಾರೆ. ಎಲ್ಲ ಅವರವರ ಪೊಸಿಷನ್ ತೊಗೊಂಡ್ಬಿಟ್ರು. ಶೂರಸೇನ ಎನ್ನುವಂಥ ಮಗನಾದ ವಸುದೇವ ಮಹಾರಾಜ, ದೇವಕನ ಮಗಳು ದೇವಕಿ, ಇಬ್ಬರಿಗೂ ಮದುವೆ ನಿಶ್ಚಯ ಮಾಡಿದ್ರು. ಮದುವೆ ಆಯಿತು. ಮದುವೆ ಆದ ಮೇಲೆ ಕಂಸ ಏನು ಮಾಡ್ದ, ತನ್ನ ತಂಗಿಯನ್ನು ಒದ್ದುಬಿಟ್ಟು ತಂಗಿ ಆದ್ರೂ ತಂಗಿ ಅಂತಾನೆ ಪ್ರೀತಿ, ಅಷ್ಟು ಪ್ರೀತಿ ಅಂತೆ. ಅವನೇ ಪೂರ್ತಿ ಮದುವೆ ಓಡಾಟ ಎಲ್ಲ ಮಾಡಿದ್ದಾನೆ. ಆಮೇಲೆ ರಥ ಬಂತು ಕಳಿಸ್ಬೇಕಲ್ಲ ಅತ್ತೆ ಮನೆಗೆ, ಕರ್ಕೊಂಡು ಹೋಗಬೇಕು ವಸುದೇವ. ರಥದಲ್ಲಿ ಅವನು ಬೇರೆ ಒಬ್ಬ ಇದ್ದಾನೆ ಸಾರಥಿ, ಅವನನ್ನು ಕೆಳಗಿಳಿ ಅಂದಂತೆ ಕಂಸ. ನೀನು ಇಳಿ, ನಾನು ಹೋಗ್ತೀನಿ ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಆನಂದದಿಂದ. ಅದು ಯಾವುದೋ ಹಿಂದಿ ಫಿಲ್ಮಲ್ಲಿ ಇತ್ತಲ್ಲ ಆ ಥರ ಬಹುರಾಣಿಯನ್ನು ಕರ್ಕೊಂಡು ಹೋಗ್ತಾ ಹಾಡು ಹೇಳ್ಕೊಂಡು ಸಂತೋಷದಿಂದ ಕರ್ಕೊಂಡು ಹೋಗುವಂತೆ ಕಂಸ ಹೋಗ್ತಾ ಇದ್ದಾನೆ. ಆದರೆ ಏನಾಯಿತು, ಆಕಾಶವಾಣಿ ಕೇಳಿದ ತಕ್ಷಣ ನಿಲ್ಲಿಸೇ ಬಿಟ್ಟ. ರಥವನ್ನು ನಿಲ್ಲಿಸಿ ದೇವಕಿಯನ್ನು ಜುಟ್ಟನ್ನು ಹಿಡ್ಕೊಂಡು ಕತ್ತಿಯನ್ನು ತೆಗೆದವರೆಯಿಂದ ಅಷ್ಟು ಸಂತೋಷ. ತಂಗಿಯನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ, ಕಲ್ಯಾಣದಲ್ಲೆಲ್ಲ ಓಡಾಡಿದ ಅವನೇ. ಆದರೆ ದೇವಕಿಯನ್ನು ಹಾಗೆ ಹೇಳ್ದ. ಈಗ ಆ ಸಿಚುಯೇಷನ್ನ ನೀವು ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವನು ಕಂಸ ಕಠೋರವಾದಂಥ ಮನಸ್ಸು ಬಂದುಬಿಡ್ತು ಅವನಿಗೆ. ಯಾಕೆ? ಜೀವ ಭಯ. ಎಲ್ಲರಿಗೂ ಇದೊಂದು ನಾನು ಎನ್ನುವಂಥ ಆತ್ಮಕ್ಕೆ ನಾಶ ಇಲ್ಲ, ಮರಣ ಇಲ್ಲ, ಜನನ ಇಲ್ಲ, ಖಂಡಿತ ಇಲ್ಲ. ಜೀವಾತ್ಮ ಯಾವಾಗಲೂ ಇರುತ್ತೆ, ನಿರಂತರ ನಿತ್ಯ. ಪರಮಾತ್ಮ ಹೇಗೆ ನಿತ್ಯನೋ ಹಾಗೆಯೇ ಜೀವಾತ್ಮ ನಿತ್ಯ. ಜೀವಾತ್ಮ ಸ್ಥೂಲ ರೂಪದಲ್ಲಿ ಪ್ರಪಂಚದಲ್ಲಿ ಲೀಲಾ ವಿಭೂತಿನಲ್ಲಿ ಸ್ಥೂಲವಾಗಿ ಶರೀರವನ್ನು, ಆದರೆ ಶರೀರವು ಜೀವಾತ್ಮಗಳಿಂದ ಕೂಡಿದ್ದೆ. ನಮ್ಮಲ್ಲೇ ಎಷ್ಟು ಇದೆ ಕಣಗಳು ಒಳಗಡೆ, ಎಲ್ಲನೂ ಒಂದೊಂದು ಬೇರೆ ಬೇರೆ ಆತ್ಮ. ಆದರೆ ನಾವೇನು ಅಂದ್ಕೊಂಡಿದ್ದೀವಿ, ಶರೀರ ನಾವೇ ಸತ್ತೋಗ್ಬಿಡ್ತೀವಿ, ನಾವೇ ಹುಡ್ತೀವಿ ಅಂತ. ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀವಲ್ಲ ಆ ಥರ. ಒಂದು ಮನೆಗೆ ಪ್ರವೇಶ ಈಸ್ ಜನ್ಮ, ಬಿಡೋದು ಮರಣ ಅಂತ ಕರೆದಿದ್ದಾರೆ. ಇದು ಮರಣ ಇಲ್ಲ, ಆತ್ಮಕ್ಕಿಲ್ಲ. ನೀವೇ ಭಗವದ್ಗೀತೆಯಲ್ಲಿ ನೋಡಿ, 2ನೇ ಚಾಪ್ಟರು, ಕತ್ತರಿಸೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ನಿತ್ಯವಾಗಿರುವಂಥದ್ದು ಜೀವಾತ್ಮ. ನಾನು ಅಂದ್ಕೊಳ್ಳುವಂಥ ಜೀವಾತ್ಮ ಅಣು, ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ನಾವು ನಂಬೋದಿಲ್ಲ. ನಾವು ನಂಬೋದು ಏನನ್ನು? ಶರೀರವನ್ನು. ಅದರಿಂದ ಶರೀರವೇ ಆತ್ಮ, ಶರೀರ ನಾನೇ ಅನ್ಕೋತೀವಿ. ಆದರೆ ವ್ಯವಹಾರದಲ್ಲಿ ಏನು ಹೇಳ್ತೀವಿ ನೋಡಿ, ನನ್ನ ತಲೆ, ನನ್ನ ಕೈ. ಆದರೆ ನಾನು ಅನ್ನೋದು ಬೇರೆ ಆಯಿತಾ? ಶರೀರ ಅಲ್ವಲ್ಲ. ನನ್ನ ತಲೆ, ನನ್ನ ಕೈ, ನನ್ನ ಶರೀರ, ನನ್ನ ಹೃದಯ, ನನ್ನ ಅಂದರೆ ಎಲ್ಲ ಬೇರೆ ಆಯಿತು. ಸೊ ಬೇರೆ ಅಂತ ಒಪ್ಕೋಬೇಕಲ್ಲ ನಾವು. ನಾನು ಅನ್ನೋದು ಜೀವಾತ್ಮ ಅಣು ಯಾವಾಗಲೂ ಇರುವಂಥದ್ದು. ಆದರೆ ಈ ಶರೀರ ಅನ್ನೋದು ಬೇರೆ ಜೀವಾತ್ಮಗಳೆಲ್ಲ ಸೇರಿಕೊಂಡು ನನಗೆ ಸಹಾಯ ಮಾಡ್ತಾ ಇದೆ ಅಂತ ಗೊತ್ತಾದರೆ ಸಾಕು. ಇದೇ ಆತ್ಮಜ್ಞಾನ. ಆತ್ಮಜ್ಞಾನ ಗೊತ್ತಾದರೆ ಮುಕ್ತಿ. ಅಹಂ ಬ್ರಹ್ಮಾಸ್ಮಿ ಅಲ್ಲ, ಬ್ರಹ್ಮ ಬೇರೆ, ನಾನು ಬೇರೆ, ಶರೀರ ಬೇರೆ. ಚಿತ್ತೀಶ್ವರ, ಚಿದಚಿದೀಶ್ವರ. ಓಕೆ, ಇದ್ರಿಗೆ ಹೋಗೋದು ಬೇಡ, ಅದು ವ್ಯತ್ಯಾಸ ಇರೋದ್ರಿಂದ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ ಎಲ್ಲಿಗಾಯಿತು ಈಗ? ಇದನ್ನು ಕೃಷ್ಣಾವತಾರಕ್ಕೆ ಇದು ಬಂತು. ಕಂಸ ಹಿಡ್ಕೊಂಡಿದ್ದಾನೆ. ಯಾತಕ್ಕೆ ಹೇಳಿದೆ ಅಂತಂದರೆ, ಅದು ತುಂಬ ಕಷ್ಟ. ಆ ಟೈಮ್ನಲ್ಲಿ ಅವನ ಮನಸ್ಸು, ಇವರಿಬ್ಬರ ಮನಸ್ಸು ಹೇಗಿರಬೇಕು ನೋಡಿ. ಸಂತೋಷದಿಂದ ಇದ್ದಾರೆ. ಒಂದು ಕ್ಷಣದಲ್ಲಿ ಚೇಂಜ್ ಆಯಿತು ಸೀನ್. ಕತ್ತಿ ಹಿಡ್ಕೊಂಡಿದ್ದಾನೆ, ಜುಟ್ಟು ಹಿಡ್ಕೊಂಡಿದ್ದಾನೆ ದೇವಕಿಯದು, ಕೊಲ್ಲಕ್ಕೆ ಹೋಗ್ತಾನೆ. ವಸುದೇವ ಏನೂ ಮಾಡೋಕ್ಕಾಗಲಿಲ್ಲ, ಶಾಂತವಾಗಿದ್ದ ವಸುದೇವ. ಇದು ತೋರಿಸೋದು ನಾವು ಎಂತಹ ಸಿಚುಯೇಷನಲ್ಲಿ ಹೇಗಿರಬೇಕು. ತುಂಬ ಗಾಬರಿ ಪಟ್ಕೊಳ್ಬಾರ್ದು ಆಗಿದ್ದಾಗ. ಸೊ ಹೇಗಿರಬೇಕು? ಶಾಂತ ಮನಸ್ಸಿದ್ದರಿಂದ ವಸುದೇವ ಅವರಿಗೆ ಧರ್ಮವನ್ನು ಹೇಳ್ತಾನೆ. 4 ಕಾರಣ ಕಂಸ ಇವಳನ್ನು ಕೊಲ್ಲಬೇಡಿ.
ನಿನಗೆ ಆಕಾಶವಾಣಿ ಕೇಳಿದ್ದು ಇವಳಲ್ಲಿ ಹುಟ್ಟುವಂಥ 8ನೇ ಮಗ ನಿನ್ನ ಮೃತ್ಯು ಅಂತ. ಸೊ ಇವಳನ್ನು ಕೊಂದರೆ ಏನಾಗುತ್ತೆ? ಏನು ಪ್ರಯೋಜನ? ಕಂಕಣ ಇನ್ನೂ ಬಿಚ್ಚಿಲ್ಲ, ಸ್ತ್ರೀ ಮದುವೆ ಈಗ ತಾನೇ ಮದುವೆ ಆದ ಹುಡುಗಿ, ಮತ್ತು ಇವಳು ಕಾರಣವಲ್ಲ ನಿನ್ನ ಮೃತ್ಯುಗೆ, ಮತ್ತು ಇವಳಲ್ಲಿ ಹುಟ್ಟುವಂಥ 8ನೇ ಮಗು. ಅದರಿಂದ ನೀನು 4 ಕಾರಣಕ್ಕೋಸ್ಕರವಾಗಿ ಇವಳನ್ನು ಬಿಟ್ಟುಬಿಡು, ಕೊಲ್ಲಬೇಡ. ಕೊಂದರೆ ನಿನಗೆ ಪಾಪ ಉಂಟಾಗುತ್ತೆ. ಕರೆಕ್ಟಾಗಿ ಪಾಯಿಂಟ್ ಬೈ ವೈಸ್ ಹೇಳ್ತೀನಿ. ಆದರೆ ಅವನು ಯೋಚನೆ ಮಾಡ್ತಾನೆ ಸ್ವಲ್ಪ. ಕಂಸ, ಗುರುವಾಯೂರಪ್ಪ ನಿನ್ನ ಪ್ರೇರಣೆಯಿಂದ ಅಂತಾರೆ ಭಟ್ಟತಿರು ಏನು ಹೇಳ್ತಾರೆ ಗೊತ್ತು? ನಿನ್ನ ಪ್ರೇರಣೆ ಇಲ್ಲದೆ ಇದ್ದರೆ ಕಟ್ಟುಕರಿಗೆ ಮನಸ್ಸು ಬರುತ್ತಾ? ಅವ್ರು ಏನಾದರೂ ಕೇಳೋಕ್ಕೆ ಅವರಿಗೆ ಸಾವಧಾನವಾಗಿರೋಕ್ಕೆ ಸಾಧ್ಯನಾ? ಕತ್ತರಿಸ್ತೀನಿ ಅಂದರೆ ಕತ್ತರಿಸೋದೇನೆ, ಅವ್ರಿಗೇನು ಅನಿಸೋದಿಲ್ಲ, ಯಾವ ಕಾರುಣ್ಯನೂ ಬರೋದಿಲ್ಲ ಆ ಕಾಲದಲ್ಲಿ. ಆದರೆ ನಿನ್ನ ಪ್ರೇರಣೆಯಿಂದ ಅವನೇನು ಮಾಡ್ದ? ಸರಿ ಬಿಟ್ಬಿಟ್ಟು ಅಂಥೇಳಿ ಕರ್ಕೊಂಡು ಹೋಗಿ ಸೆರೆಮನೆಯಲ್ಲೆಲ್ಲ ಹಾಕಿ ಕಾಯ್ತಾ ಇದ್ದ ಅಂತ ಹೇಳಿ ಆಮೇಲೆ ಮುಂದಕ್ಕೆ ಹೇಳ್ತಾರೆ. ಆನಂದರೂಪ ಭಗವನ್ನ ಹಿತೇವತಾರೆ ಪ್ರಾಪ್ತೆ ಪ್ರದೀಪ್ತ ಭವದಂಗ ನಿರೀಯಮಾಣೈ. ಕೃಷ್ಣಾವತಾರ. ಅದಕ್ಕೆ ಮುಂಚೆ 6 ಮಕ್ಕಳು ಹುಟ್ಟಿದಾಗಲೂ ಮೊದಲನೇ ಮಗ ಹುಟ್ಟಿದ ತಕ್ಷಣ ವಸುದೇವ ಮಾತು ಕೊಟ್ಟಂತೆ ಅವನು ಹೇಳ್ತಾನೆ, ಮಾತು ಕೊಟ್ಟು ಬಿಡ್ತಾನೆ. ಕಡೆಯದಾಗಿ ಅವನನ್ನು ಶಾಂತ ಮಾಡೋದಕ್ಕೋಸ್ಕರ, ನೋಡಪ್ಪ ನಾ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸ್ಬಿಡ್ತೀನಿ, ನೀನೇನಾದರೂ ಮಾಡ್ಕೊ, ಆದ್ದರಿಂದ ಬಿಟ್ಟುಬಿಡು, ಈಗ ಬಿಟ್ಟುಬಿಡು. ಮಕ್ಕಳು ಹುಟ್ಟದೇ ಇದ್ರೇ ಹೆಂಗೆ ಗೊತ್ತಾಗತ್ತೆ, ಹೆಂಗೆ ನಿನ್ನ ಸಾವು ಹೆಂಗೆ ಅಂತ. ಅದಕ್ಕೆ ಬಿಟ್ಬಿಟ್ಟ. ಸೆರೆಮನೆಯಲ್ಲಿ ಹಾಕ್ತಾ. ಮೊದಲನೇ ಮಗುವಂತೂ ದೇವಕಿ ಎತ್ಕೊಂಡಿದ್ದಾಳೆ. ತಕ್ಷಣ ತಗೊಂಡ ವಸುದೇವ ತಗೊಂಡೋಗಿ ಕಂಸನ ಮುಂದೆ ಕೊಟ್ಟ. ಕಂಸ ಬರಲಿಲ್ಲ, ಕಂಸನ ಹತ್ರ ಕೊಟ್ಟಾಗ ನೋಡಿದ, ಇದು ಮೊದಲನೇ ಮಗು ಎಷ್ಟು ಚೆನ್ನಾಗಿದೆಯಲ್ಲ, ಇದೇನು ಮಾಡುತ್ತೆ? 8ನೇ ಮಗು ತಾನೆ, ಸರಿ ಕರ್ಕೊಂಡೋಗು. ಏನೋ ಬಂದ್ಬಿಡ್ತು, ಕರ್ಕೊಂಡೋಗು. ವಸುದೇವರಿಗೆ ಡೌಟು, ಇವನು ನಿಜವಾಗ್ಲೂ ಹೇಳಿದ್ನ ಅಂತ. ಹಿಂದೆ ತಿರುಗಿ ನೋಡ್ಕೊಂಡು ಹೋಗ್ತಾನೆ. ಇವ್ರು ಹೋಗಿದ್ದೆ ತಡ, ನಾರದರು ನಾರಾಯಣ ಬಂದರು. ಕಂಸ, ಏನು ನಿನಗೆ ಬುದ್ಧಿ ಇಲ್ವಾ? ನಿನಗೆ ಕಳಿಸ್ಬಿಟ್ಟಿಯಲ್ಲ. ಈಗ ಹೀಗೆ ನೀನು ಎಲ್ಲ ಮಕ್ಕಳನ್ನು ಬಿಟ್ಟುಬಿಟ್ರೆ 8ನೇ ಮಗನ್ನೇ ಮೊದಲನೇ ಮಗ ಅಂತ ತೋರಿಸ್ಬಿಟ್ರೆ ನಿಂಗೇನು ಮಾಡ್ತೀಯ? 8ನೇ ಮಗನ ಕರ್ಕೊಂಡು ಬಂದು ಒಂದು ಹೆಂಗೆಂಗೋ ಬೆಳೀತಾರಲ್ವ ಎಲ್ಲರೂ ಒಂದೇ ಹಿಂಗೇ ಇರ್ತಾರ? ಇಲ್ಲ, ದೊಡ್ಡವನು ಯಾರು ಚಿಕ್ಕವನು ಯಾರು ಹೆಂಗೆ ಗೊತ್ತಾಗುತ್ತೆ? ಅದರಿಂದ ಗೊತ್ತಾಗಲ್ಲ. ನೀವು ಬಿಟ್ಬಿಟ್ಟಿಯಲ್ಲ ಅಂದ. ಕರ್ಕೊಂಡು ಬಂದು ಸೀದಾ ಹೋದ. ಅವನೇ ಹೋಗಿ ಕರ್ಕೊಂಡು ಬಾ ಅಂಥೇಳಿ ಆ ಮಗುವನ್ನು ತಗೊಂಡು ಹಾಗೆ ಕೊಂದಾಕ್ಬಿಟ್ಟ. ಈ ರೀತಿ 6 ಮಕ್ಕಳನ್ನು ಕೊಂದರು. ಇದಕ್ಕೆ ಹಿಂದಿನ ಕತೆ ಉಂಟು, ಅದು ಬೇಡ. ಮುಖ್ಯವಾಗಿ ಈಗ 7ನೇ ಗರ್ಭ ಇದಾಗೋಯ್ತು ಅಂತ ಹೇಳಿಬಿಟ್ರು, ಅಭಾಷಣ ಆಯಿತು ಅಂಥೇಳಿ ಅದನ್ನು ಸಂಕರ್ಷಣ ಮಾಡಿ ಅದನ್ನು ಅಲ್ಲಿ ರೋಹಿಣಿ ಗರ್ಭಕ್ಕೆ ಇಟ್ಟು ಕೃಷ್ಣ ಮಾಯೆಯನ್ನು ಕರೆದು ಮಾಯೆಯಿಂದ ಉಪಕಾರವನ್ನು ಮಾಡಿಸ್ಕೊಂಡ. ಮಾಯೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಹಾಕಿ ಇದನ್ನು ತಗೊಂಡು ಬಂದು ಅವಳು ಯಶೋದೆ ಗರ್ಭದಲ್ಲಿದ್ದು ಈ ಗರ್ಭವನ್ನು ಕೃಷ್ಣ ಇಲ್ಲಿ 8ನೇ ಗರ್ಭದಲ್ಲಿ ಈಗ ಅದನ್ನು ವರ್ಣನೆ ಮಾಡ್ತಾರೆ. ಆನಂದ ರೂಪ ದೇವಕಿಯ ಗರ್ಭದ ಆ ತೇಜಸ್ಸನ್ನು ವರ್ಣನೆ ಮಾಡ್ತಾರೆ. ಕಂಸ ನೋಡ್ತಾನೆ ಇರ್ತಾ ಇದ್ದಾನೆ, ಎಷ್ಟು ತೇಜಸ್ಸು ಇವಳಲ್ಲಿ ದೇವಕಿನಲ್ಲಿ. ಆ ತೇಜಸ್ಸು ಅವಳ ಸೌಂದರ್ಯವನ್ನು ನೋಡಿ ಸಾಕ್ಷಾತ್ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲೆಲ್ಲ ಬರ್ತಾಯಿದ್ರು, ಎಲ್ಲ ಯುಗದಲ್ಲೂ ದೇವತೆಗಳು ಬರ್ತಾಯಿದ್ರು. ಈಗ ತಾನೇ ಅವ್ರು ಬಂದರೂ ನಮಗೆ ಕಾಣಿಸಲ್ಲ, ಅವ್ರು ತೋರಿಸ್ಕೊಳ್ಳೋದು ಇಲ್ಲ. ನಾವು ಅದರಿಂದ ಭೂಸುರರನ್ನೇ ದೇವತೆಗಳು ಅಂದ್ಕೋಬೇಕು, ಆದರೆ ನಮ್ಗೆ ಅದೂ ಇಲ್ಲ. ಆ ಮರ್ಯಾದೆನೂ ಬಿಟ್ಟುಬಿಟ್ಟಿದ್ದೀವಿ ನಾವು. ಭೂಸುರರೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಬ್ರಾಹ್ಮಣರೆಲ್ಲ ಅವರವರ ಆ ಒಂದು ಇದನ್ನು ಕಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅವರು ನಡೀತಾ ಇಲ್ಲ ಆ ಥರ. ಅವರವರ ವರ್ಣಾಶ್ರಮ ಧರ್ಮವನ್ನು ನಡೀದೇ ಇರೋದ್ರಿಂದ ಬೇಕಾದಷ್ಟು ಅನಾಹುತಗಳು ಇದೆಲ್ಲ ನಡೀತಾ ಇದೆ. ಇದು ಖಂಡಿತ ಕಲಿಯುಗದ ಮಹಿಮೆ. ಇಷ್ಟು ಬೇಗನೆ ಇನ್ನು ಸಂಧಿ ಕಾಲದಲ್ಲಿದ್ದೀವಿ ನಾವು. 5000 ವರ್ಷ ಇನ್ನು ಯಾವುದು ದ್ವಾಪರಕ್ಕೂ ಕಲಿಯುಗಕ್ಕೂ ಸಂಧಿ ಕಾಲ ಇದೆ. ಅಲ್ಲಿದ್ದ 5000 ಇಲ್ಲಿದ್ದ 5000 ಎರಡು ಸೇರಿಸ್ಕೊಂಡು ಸಂಧಿ ಕಾಲದಲ್ಲೇ ಎಷ್ಟು ಅತೀವಾಗಿಬಿಟ್ಟಿದೆಯಲ್ಲಪ್ಪ, ತೀವ್ರತೆ ಇದೆಯಲ್ಲ ಕಲಿದ ಇದು ಪ್ರಭಾವ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಕಲಿ ಪ್ರಭಾವ ಅಲ್ಲ, ನಾವು ಸರಿಯಾಗಿ ನಡ್ಕೋತಾರೆ. ಕಲಿ ಪಾಪ ಏನೂ ಮಾಡಲ್ಲ. ಕಲಿಯನ್ನು ದೂರ ಇಡ್ಬೋದು, ಕಲಿಗೆ ಖಂಡಿತವಾಗಿ ಶಕ್ತಿ ಇಲ್ಲ. ನಮ್ಮಲ್ಲಿದೆ ಶಕ್ತಿ, ಆದರೆ ನಮ್ಮ ಶಕ್ತಿಯನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ಪ್ರಭಾವ ಗೊತ್ತಿಲ್ಲ, ಮಂತ್ರ ಪ್ರಭಾವ ಗೊತ್ತಿಲ್ಲ, ತಪಸ್ಸಿನ ಪ್ರಭಾವ ಗೊತ್ತಿಲ್ಲ, ನಾವು ಮಾಡುವಂಥ ನಿತ್ಯ ನೈಮಿತ್ತಿಕ ಕರ್ಮದ ಪ್ರಭಾವ ಗೊತ್ತಿಲ್ಲ. ಕರ್ಮವನ್ನೆಲ್ಲ ಬಿಟ್ಟು ಕರ್ಮಭ್ರಷ್ಟ ಧರ್ಮಭ್ರಷ್ಟರಾದರೆ ಏನಾಗುತ್ತೆ? ಖಂಡಿತ ಸಾಧ್ಯವೇ ಇಲ್ಲ ಉದ್ಧಾರ ಆಗೋದಕ್ಕೆ. ಅದರಿಂದ
ಕಲ್ಲಿನ ಫೈಟ್ ಮಾಡೋದಕ್ಕೆ ನಾವೇ ಮಾಡಬೇಕು. ಈ ಒಬ್ಬೊಬ್ಬರು ವೈಯಕ್ತಿಕವಾಗಿ ಅವರವರ ಧರ್ಮವನ್ನು ಕಾಪಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಶ್ರೇಯಸ್ಕರವಾದದ್ದು ಸ್ವಧರ್ಮ. ಸ್ವಧರ್ಮವನ್ನು ಬಿಟ್ಟರೆ ಕಾನ್ಷಿಯಸ್ ನಮ್ಮ ಒಳಗಡೆ ಯೋಚನೆ ಮಾಡಬೇಕು, ಅಂತಃಕರಣ ಶುದ್ಧಿ ಆಗಬೇಕು. ಅದಕ್ಕೋಸ್ಕರನಾದರೂ ನಮ್ಮ ಕರ್ಮವನ್ನು ನಾವು ಬಿಡದೆ ಮಾಡಬೇಕು ಅಂತ ಹೇಳ್ತಾರೆ. ಆಯಿತು, ಪರಮಾತ್ಮ ಹಾಗೇನೆ ಅವತಾರ ಮಾಡಿದ್ದಾನೆ. ದೇವಕಿಯ ಗರ್ಭದಿಂದ ಬರಲಿಲ್ಲ, ಆವಿರ್ಭವತ್ವ. ಕೃಷ್ಣ ಅವತಾರ. ಅವತಾರ ಅಂದ್ರೇನು? ಅವತರಣ ಅಂದರೆ ಮೇಲಿಂದ ಕೆಳಗೆ ಇಳಿಯೋದು. ಆನಂದರೂಪ ಭಗವನ್ನ ಐತೆ ಅವತಾರೆ ಪ್ರಾಪ್ತೆ ಪ್ರದೀಪ್ತ ಭವದಂಗ ನಿರೀಯಮಾಣೈ ಕಾಂತಿವ್ರಜೈ ಇವ ಘನ ಘನಮಂಡಲ ಇದ್ವಾಂ ಅವೃಣ್ವತಿ ವಿರರುಚೆ ಕಿಲ ವರ್ಷವೇಲ. ಕೃಷ್ಣನಾಗಿ ನಿನ್ನ ಅವತಾರ ಗುರುವಾಯೂರಪ್ಪ ಆಗ್ತಾ ಇದ್ದಂತೆ, ಸಮೀಪಕ್ಕೆ ಬರ್ತಾ ಇದ್ದಂತೆ ನಿನ್ನ ತೇಜೋಮಯವಾದ ಶ್ರೀ ವಿಗ್ರಹ ಇದೆಯಲ್ಲ, ಅದರ ಅಂಗದಿಂದ ಹೊರಬರುವಂತಹ ಆ ಒಂದು ಕಾಂತಿ ಪುಂಜ, ಆಹಾ, ಆ ಬೆಟ್ಟದಷ್ಟು ಕಾರ್ಮೋಡಗಳ ಸಮೂಹ ಇಡೀ ನಭವನ್ನೇ ಮರೆಸುವಂತೆ ಮಳೆ ಆರಂಭವಾಯಿತು. ಹೇಳ್ತಾರೆ, ಮಳೆಗಾಲ ಪ್ರಾರಂಭವಾಗುವಕ್ಕೆ ಮುಂಚೆ ಆ ತೇಜಸ್ಸು ಅಷ್ಟು ಪ್ರಕಾಶಮಾನವಾಗಿ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೂ ಆಗಿಲ್ಲ ಅವತಾರ. ಆಶಾಸು ಶೀತ ತರಾಸು ಶೀತಲ ತರಾಸು ಪಯೋದತೋ ಯೈಗೆ ಆಶಾಸಿ ಸಾಪ್ತಿ ವಿಮರ್ಶೇಷು ಚ ಸಜ್ಜನೇಶು ನೈಷಾಕರಾ ಉದಯ ವಿಧೌ ನಿಶಮಧ್ಯಮಾಯಾಂ ಕ್ಲೇಶಾಪಗತ್ರ ಜಗತಾಂ ತ್ವಮಿಹ ಆವಿರಾಸಿ. ಮಳೆಯ ನೀರಿನಿಂದ ಭೂಮಿ ಎಲ್ಲ ದಿಕ್ಕುಗಳು ಎಲ್ಲ ತಣ್ಣಗಾಗಿಬಿಟ್ಟಿದೆ, ಸುಂದರವಾಗಿದೆ. ಸಜ್ಜನರು ಅವರು ಅಂದ್ಕೊಳ್ತಾರಂತೆ, ನಾವು ಏನೇನು ಬಯಸಿದ್ವೋ ಅದೆಲ್ಲ ಈಗ ಸಿಗುತ್ತೆ, ಇನ್ಮೇಲೆ ಸಿಗುತ್ತೆ ನಮಗೆ ಅಂತ ಆನಂದದಿಂದ ಮಧ್ಯರಾತ್ರಿಯಲ್ಲಿ ಚಂದ್ರ ಉದಯವಾಗ್ತಾ ಇದೆ. ಆ ಸಮಯದಲ್ಲಿ 3 ಲೋಕಗಳ ಕ್ಲೇಶಗಳನ್ನು ಕಳೆಯುವಂತಹ ಭಾರವನ್ನು, ಭೂಮಿ ಭಾರವನ್ನು ನೀಗಿಸುವಂತಹ ಪರಮಾತ್ಮ ಸಾಕ್ಷಾತ್ತಾಗಿ ಅಲ್ಲಿ ಬಂದ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಅಂತಾರೆ ಶ್ರೀಮದ್ ಭಾಗವತದಲ್ಲಿ. ಇದರಲ್ಲಿ ಹೇಳ್ತಾರೆ, ಬಾಲ್ಯ ಸ್ಪೃಶಾಪಿ ವಪುಷಾ ದದುಷಾ ವಿಭೂತಿ ಉದ್ಯತ್ ಕಿರೀಟ ಕಟಕಾಂಗದಹಾರ ಭಾಸ ಶಂಖಾರಿವಾರಿ ಜಗದಾ ಪರಿಭಾಸಿತೇನ ಮೇಘಾಸಿತೇನ ಪರಿಲೇಸಿತ ಸೂತಿಗೆ. ಸೂತಿಗೃಹ ಅದು, ಆ ಸೆರೆಮನೆಯೇ ಸೂತಿಗೃಹ ಆಗ್ಬಿಡ್ತು. ಸೂತಿಗೃಹ ಅಲ್ಲಿ ಹುಟ್ಟಿದ್ದಾನೆ ಪರಮಾತ್ಮ ಆವಿರ್ಭಾವ. ಮೊದಲು ನೋಡೋಕ್ಕೆ ಮಗುವಿನಂತೆ ಇದ್ದಾನೆ, ಪುಟ್ಟದಾಗಿ. ಆದರೆ ಆಶ್ಚರ್ಯ, ಭಗವದ್ ಐಶ್ವರ್ಯದಿಂದ ತುಂಬಿರುವಂತಹ ಕಿರೀಟ, ಹಾರ, ಕಟಕ, ಖಡ್ಗ, ಶಂಖ, ಚಕ್ರ, ಗದ, ಪದ್ಮ ಎಲ್ಲವನ್ನೂ ಇಟ್ಕೊಂಡಿದ್ದಾನೆ. ವೈಜಂತಿ ಮಾಲೆ, ಶ್ರೀವತ್ಸ ಚಿಹ್ನೆ, ನವಮಾಲೆ, ಶ್ರೀ ಮಹಾಲಕ್ಷ್ಮಿಯ ಒಂದು ಇದು ಅದರಲ್ಲಿ ಎಲ್ಲ ಕಾಣುತ್ತಾ ಇದೆ. ಮೋಡದಂತೆ ಶ್ಯಾಮಲ ವರ್ಣ, ಪರಮ ಭಾಸ್ಕರ ಹೇಗಿದ್ದಾನೆ, ಬಹಳ ತೇಜೋಪುಂಜವಾಗಿ ಆ ಮಗು ಕಾಣುತ್ತಾ ಇದೆ. ದೇವಕಿ ವಸುದೇವರು ನೋಡ್ತಾರೆ. ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಅಂತಾರೆ. ಎಂತಹ ಕಮಲದಂತೆ ಇರುವಂಥ ಕಣ್ಣುಗಳೇನು, ಮೇಘದಂತೆ ಇರುವಂಥ ಶ್ಯಾಮಲ ವರ್ಣವೇನು, ಅವನ ದೇಹದಿಂದ ಆ ಸೂತಿಕ ಗೃಹ ಎಲ್ಲ ಪೂರ್ತಿ ಫ್ಲಡ್ ಲೈಟ್ ಹಾಕಂತೆ ಆಯಿತು. ಪರಮಾತ್ಮನ ಅವತಾರ ಕೃಷ್ಣ ಅವತಾರವಾಯಿತು. ದೇವಕಿ ವಸುದೇವರವನನ್ನು ಸ್ತೋತ್ರ ಮಾಡಿ. ವಕ್ಷಸ್ಥಲಿ ಸುಖನಿಲೀನ ವಿಲಾಸಿ ಲಕ್ಷ್ಮಿ ಮಂದಾಕ್ಷ ಲಕ್ಷಿತ ಕಟಾಕ್ಷ ವಿಮೋಕ್ಷ ಭೇದೈ ತನ್ಮಂದಿರಸ್ಯ ಕಲಕಂಸ ಕೃತಾಮಲಕ್ಷ್ಮಿ ಉನ್ಮಾರ್ಜಯನ್ ಇವ ವಿರೇಜಿತ ವಾಸುದೇವ. ನಿನ್ನ ವಕ್ಷಸ್ಥಲದಲ್ಲಿ ಆನಂದದಿಂದ ಕೂತಿರುವಂಥ ಪದ್ಮವಾಸಿನಿಯಾದಂಥ ಮಹಾಲಕ್ಷ್ಮಿ ಅವಳು ವಿರಾಜಮಾನಲಾಗಿದ್ದಾಳೆ. ಮೇಘದ ಮಧ್ಯದಲ್ಲಿರುವಂತಹ ಮಿಂಚಿನಂತೆ ಪಳಪಳ ಉಳಿತಾ ಇದೆ. ಆ ಕಾಂತಿಯ ಮಧ್ಯದಲ್ಲಿ ಲಜ್ಜೆಯಿಂದ ಎಂಬಂತೆ ಅವಳು ಹಿಂಗೆ ನೋಡ್ತಾ ಇದ್ದಾಳೆ. ಏನಿದು, ಏನು ಅದ್ಭುತ ಅಂತ ಅವಳು ಕೂಡ ತನ್ನ ಕಣ್ಣು ಕಟಾಕ್ಷದಿಂದ ಆ ಕಾರಾಗೃಹ ಮಂದಿರದಲ್ಲಿ ಆ ಕಂಸನಿಂದ ಸೃಷ್ಟಿಸಲ್ಪಟ್ಟಂಥ ಅಮಂಗಳ ಲಕ್ಷ್ಮಿಯನ್ನು ಹೊಡೆದು ಬಿಡಬೇಕು ಅನ್ನುವಂತೆ ಮಹಾಲಕ್ಷ್ಮಿ ಅವಳ ಕಣ್ಣು ಕಟಾಕ್ಷದಿಂದ ಓಡಿಸ್ತಾ ಇದ್ದಾಳೇನು ಅನ್ನುವಂತೆ ಕಾಣಿಸ್ತಾ ಇದೆ ಅಂತಾರೆ ಪಟ್ಟದು. ಈಗ ಆಯಿತು, ಅವಳು ಹೇಳ್ತಾಳೆ. ದೇವಕಿ ವಸುದೇವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ಮೇಲೆ ಅದು ಜ್ಞಾಪಿಸ್ತಾನೆ ಕೃಷ್ಣ, ನೀವು ಸ್ನುತ ಪೃಷ್ಟಿಗರ್ಭನಾಗಿ ಮೊದಲು ಹುಟ್ಟಿದೆ, ಆಮೇಲೆ ವಾಮನನಾಗಿ ಉಪೇಂದ್ರನಾಗಿ ನಿಮಗೆ ಮಗನಾಗಿ ಹುಟ್ಟಿದೆ. ಈಗ 3ನೇ ಬಾರಿ ನಾವು ಹುಟ್ಟುಬಿಟ್ಟು ನೀನು ಕೇಳಿದಂಥ ವರ ಇಲ್ಲಿಗೆ ಮುಗ್ಯತ್ತೆ ಅಂತ ಹೇಳಿ ದೇವಕಿ ವಸುದೇವರಿಗೆ ಅದನ್ನು ಜ್ಞಾಪಿಸಿ ಆಮೇಲೆ ಅವ್ರು ಹೇಳ್ತಾಳೆ, ದೇವಕಿ ವಸುದೇವರೇ, ಉಪಸಂಹರ ವಿಶ್ವಾತ್ಮನ್. ಅಪ್ಪ ವಿಶ್ವಾತ್ಮನೇ, ನೀನು ಈ ತರಹ ಮಗುವಾಗಿದ್ದು ಮಾತಾಡ್ತಾ ಈ ಶಂಖಚಕ್ರ ಎಲ್ಲ ಇಟ್ಕೊಂಡ್ರೆ ಏನಾಗುತ್ತೆ? ಕಂಸ ಇದ್ದಾನೆ ಪಕ್ಕದಲ್ಲೇನೆ, ಭಯ
ಇಬ್ಬರಿಗೂ ಭಯ. ಉಪಸಂಹಾರ ಮಾಡ್ಕೋ, ಬೇಡ, ಈ ರೂಪ ಬೇಡ. ಶೂರಸೇನ ವಸುದೇವ ಏನು ಮಾಡ್ದ? ಬದಲಾಯಿಸಬೇಕು ಅಂತ ಯೋಚನೆ ನಿನ್ನ ಪ್ರೇರೇಪಣೆಯಿಂದ ನೀನೇ ಹೇಳಿದೆ. ಅಪ್ಪ, ನೀ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಗೋಕುಲದಲ್ಲಿ ಯಶೋದೆಗೆ ಮಗು ಹುಟ್ಟಿದೆ, ಒಂದು ಹೆಣ್ಣು ಮಗು ಹುಟ್ಟಿದೆ, ಅದನ್ನು ಕರ್ಕೊಂಡು ಬಾ, ಅವಳನ್ನು ಇಲ್ಲಿಡು, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು ಅಂತ ನೀನು ಎಕ್ಸ್ಚೇಂಜ್ ಮಾಡೋಕ್ಕೆ ನೀನು ಪ್ರೇರೇಪಣೆ ಕೊಟ್ಟಿದ್ದರಿಂದ ಅವರು ತಕ್ಷಣ ಏನು ಮಾಡ್ದ? ವಸುದೇವ ನಿನ್ನನ್ನು ತನ್ನ ಕೈಗಳಲ್ಲಿ ತಗೊಂಡು ಹೇಗಿತ್ತು ಅಂದರು, ಕಮಲದ ಮೇಲೆ ಕುಳಿತ ಪುಟ್ಟ ಹಂಸದಂತೆ ಅಂತಾರೆ ಭಟ್ಟರು. ಪುಟ್ಟ ಮಗು ಅದನ್ನು ಕಮಲದ ಮೇಲೆ ಇರುವಂಥ ಹಂಸ ಮರಿಯಂತೆ ನಿನ್ನನ್ನು ತನ್ನ ಕೈಗಳಲ್ಲಿ ಅವನು ಎತ್ಕೊಂಡು ಅಲ್ಲಿಂದ ಹೊರಟ. ಕಾರಾಗೃಹ ತಾನಾಗೆ ಓಪನ್ ಆಯಿತು, ಸರಪಣಿಯೆಲ್ಲ ಬಿಚ್ಕೊಳ್ತು. ಶೇಷೇಣ ಭೂರಿ ಪಣವಾರಿತ ವಾರಿಣಾಥ ಸ್ವೈರಂ ಪ್ರದರ್ಶಿತಗತೋ ಮಣಿದೀಪಿತೇನ. ತನ್ನ ನಾಗಮಣಿಯಿಂದ ಆದಿಶೇಷ ಬಂದು ಕಾರಾಗೃಹದಿಂದ ಹೊರಗೆ ಬಂದುಬಿಟ್ರು. ಜೋರಾಗಿ ಮಳೆ ಸುರಿತಾ ಇದೆ. ಆ ಸುರಿತಾ ಇರುವಂಥ ಮಳೆಯಲ್ಲಿ ಎಲ್ಲಿ ದಾರಿನೇ ಗೊತ್ತಾಗ್ತಾ ಇಲ್ಲ ವಸುದೇವನಿಗೆ. ಆದರೆ ಆದಿಶೇಷ ತನ್ನ ನಾಗರತ್ನದಿಂದ ಫ್ಲಡ್ ಲೈಟನ್ನು ಬಿಟ್ಟು ಹಾಗೆ ವಿತಾನವಾಗಿ ಮೇಲೆ ಇದ್ದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಂದರೆ ಜೋರಾಗಿ ಹರಿತಾ ಇದ್ದಾಳೆ ಯಮುನಾ ನದಿ. ಅಷ್ಟು ರಭಸ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ವಸುದೇವ ಕಂಗಾಲಾಗಿ ನೋಡ್ತಾ ಇದ್ದಾಗ ಒಂದೇ ಕ್ಷಣದಲ್ಲಿ ಏನು ಗುರುವಾಯೂರಪ್ಪ, ಏನು ಆಶ್ಚರ್ಯ, ಶಾಂತವಾಗಿಬಿಡ್ತು. ಆ ಜಾಗ ಮಾತ್ರ ಶಾಂತವಾಯಿತು. ಮಂಡಿವರೆಗೂ ಮಾತ್ರ ಜಲ ಇದೆ. ವಸುದೇವ ಆದಿಶೇಷನ ದೀಪದಲ್ಲಿ ಹಾಗೆ ಹೋಗಿ ಕ್ರಾಸ್ ಮಾಡಿ ಯಮುನೆಯನ್ನು ಹೋಗಬೇಕಾದ್ರೆ ಮಧ್ಯೆ ಬಂದಾಗ ಸ್ವಲ್ಪ ಎತ್ತರವಾಗಿ ಅಲೆ ಬಂತಂತೆ ಯಮುನೆಯ ನದಿಯಿಂದ. ಯಾತಕ್ಕೆ ಬಂತು ಅಂತ ವಿಚಾರಣೆ ಮಾಡಿದ್ರು. ಯಾತಕ್ಕೆ ಅಂತಂದರೆ ಯಮುನೆ ನೋಡಿದಂತೆ ಸಾಕ್ಷಾತ್ ಪರಮಾತ್ಮ ಆದಿಶೇಷ ಪರಮಾತ್ಮ ಹೋಗ್ತಾ ಇದ್ದಾರೆ. ಅವನ ಪಾದಾರವಿಂದವನ್ನು ಮುಟ್ಟಬೇಕಲ್ಲ, ಸ್ಪರ್ಶ ಮಾಡಬೇಕಲ್ಲ, ಪುನೀತಳಾಗಬೇಕಲ್ಲ ಅಂತ ಹೇಳಿ ತನ್ನ ಅಲೆ ಎನ್ನುವಂಥ ಕೈಯನ್ನು ಹಾಗೆ ಮೇಲೆ ಮಾಡಿ ಆ ಪಾದವನ್ನು ಸ್ಪರ್ಶ ಮಾಡಿದಂತೆ. ಹಾಗೆ ನೀರಿನಿಂದ ಸಂಮರ್ಜನ ಮಾಡಿ ಹಾಗೆ ಅವಳು ಅಷ್ಟು ಆನಂದ ಪಟ್ಕೊಂಡ್ಳು. ಆಮೇಲೆ ಆ ಜಾಗ ಹಾಗೆ ಆಯಿತು. ಅಲ್ಲಿಂದ ಹೋಗಿ ಯಶೋದೆಯ ಮನೆಗೆ ಹೋದ. ಯಶೋದೆಯ ಪಕ್ಕದಲ್ಲಿ ಇರುವಂಥ ಮಗುವನ್ನು ತಗೊಂಡು, ಅವಳು ಗೊತ್ತೇ ಇಲ್ಲ ಎಲ್ಲ ಇಲ್ಲಿ ಹೇಗೆ ಎಲ್ಲರೂ ತಟಸ್ಥರಾಗಿದ್ದಾರೋ ಅಲ್ಲೂ ಹಾಗೆ ಮಾಯೆಯಿಂದ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಶೋದೆಗೂ ನಿದ್ದೆ ಗೊತ್ತಿಲ್ಲ. ಹಾಗೆ ಆ ಮಗುವನ್ನು ಎತ್ಕೊಂಡ್ರು, ಈ ಮಗುವನ್ನು ಇಟ್ಟರು. ಹಾಗೆ ಬರ್ತಾ ಅದೇ ಥರನೇ ಜಾಗ ಕೊಟ್ಟಲು ಯಮುನೆ. ಎಲ್ಲ ಸೆರೆಮನೆ ಬಾಗಿಲೆಲ್ಲ ತೆಗೆದಿದೆ. ಒಳಗೆ ಬಂದರು. ಒಳಗೆ ಇವರು ಬರ್ತಾ ಎಲ್ಲ ಸೆರೆಮನೆ ಹಾಕ್ಕೊಳ್ತಾ ಇದೆ. ಎಲ್ಲ ಮತ್ತೆ ಹಾಗೆ ಆಯಿತು. ಅಳುವಿನ ಧ್ವನಿ ಕೇಳಿಸಿದ ತಕ್ಷಣ ಹೋದರು ಸೈನಿಕರು. ಕಂಸ ಮಗು ಹುಟ್ಟಿದೆ ಅಂದರು. ಬಂದ ಬರ ಅಂದ್ಕೊಂಡು ಕಂಸ ಬಂದು ಆ ಮಗುವನ್ನು ನೋಡ್ದ. ಇವಳು ಯಶೋದೆ ಇಟ್ಕೊಂಡಿದ್ದಾಳೆ, ದೇವಕಿ ಇಟ್ಕೊಂಡಿದ್ದಾಳೆ ಮಗುವನ್ನು, ಹೆಣ್ಣು ಮಗುವನ್ನು. ಕಂಸ, ಅಣ್ಣ ಇದು ಹೆಣ್ಣು ಮಗು ಅಣ್ಣ ಅಂತಾಳೆ. ಒಂದೇ ಏನಾದರೂ ಬರುತ್ತೇನೋ ಕನಿಗನ ನೋಡ್ದ. ಬರಾರಂತ ಎತ್ಕೊಂಡ. ಅದಾದ್ರೇನು 8ನೇ ಮಗು ತಾನೆ, ನನಗೆ ಮೃತ್ಯು ತಾನೆ. ಎತ್ಕೊಂಡು ಕೈನಲ್ಲಿ ಹಿಡ್ಕೊಂಡು ಎಲ್ಲ ಮಕ್ಕಳನ್ನು ಹಾಗೆ ಅದರಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟು ಕಷ್ಟವಾದ ಸಂಗತಿ ಅದು. ಅಪ್ಪ ಅಮ್ಮನ ಎದುರುಗಡೆ ಒಂದು ಮಗುವನ್ನು ಕಾಲನ್ನು ಹಿಡ್ಕೊಂಡು ಬಟ್ಟೆ ಒಗೆಯುವಂತೆ ಒಗೆದ್ರೆ ಯಾರಿಗೆ ತಾನೇ ಸಹಿಸ್ಕೊಳ್ಳೋಕ್ಕಾಗತ್ತೆ? ಸಾಮಾನ್ಯ ಮನುಷ್ಯರಿಗೆ ಆಗಲ್ಲ, ತಾಯಿಗಾಗತ್ತಾ? ಆದರೆ ಅನುಭವಿಸಿದಾಳೆ ದೇವಕಿ 6 ಮಕ್ಕಳನ್ನು ಕಳ್ಕೊಂಡು ಈ ಮಗುವನ್ನು ಹಾಗೆ ಎಸೆದು ಬಡಿತಾನೆ. ಆದರೆ ಅದು ಬಡಿಯೋಕ್ಕಾಗೋದಿಲ್ಲ. ಹಾಗೆ ಕೈ ತಪ್ಪಿಸಿಕೊಂಡು ಮೇಲೆ ಹೋಗ್ತಾಳೆ ದುರ್ಗಾದೇವಿ. ದುರ್ಗೆಯ ಹೇಳ್ತಾಳೆ, ಏ ಕಂಸ, ಏ ಮೂಢ. ನೋಡ್ತಾನೆ, ಮೂಢ ಅಂತ ಕರೆದ ತಕ್ಷಣ ಅದರಲ್ಲಿ ಭಾಗವತದಲ್ಲಿ ಹೇಳಿದ್ದಾರೆ ಮೂಢ ಅಂತ ಕರೆದಿದ್ದು ಅಂತ. ಆಮೇಲೆ ಇವರು ಹೇಳ್ತಾರೆ, ಯೋಗಮಾಯ ಅನಯನಾದಿ ಭವಂತಮ್ಮಯಂ ಉದ್ವಗನ್ನ ಯದುಕುಲೋದ್ವಗೋ ನಿಸ್ಸರನ್ನೇ ದದರ್ಶ ಗಗನೋಚ್ಚಲಜಲಂಬರಾಂ ಪ್ರಸುಪ್ತ ಪುಷ್ಪಾಲಿಕಾಂ ನಿವೃತಮರುಧತ್ಪಾಲಿಕಾಂ ಅಪಾವೃತ ಕವಾಟಿಕಾಂ ಪಶುಪವಾಟಿಕಾಂ ತದತ್ ಅನುಜಾರವ ಕ್ಷಪಿತ ನಿದ್ರವೇ ಗದ್ರವತ್ ಪಟೋತ್ಕರ ನಿವೇದಿತ ಪ್ರಸವವಾರ್ತೆಯ ಭಗಿನಿ ಬಂಧ ತಥೋಭವತ್ ಉಪಾಸಕೋ ಜಟಿತಿ ಮೃತ್ಯುಪಾಶಾದಿವ ಪ್ರಮುಚ್ಯತರ ಸಾಯಿವಾಸ ಸಮಧಿರೂಢ ರೂಪಾಂತರ. ಆ ರೂಪಾಂತರವಾಗಿಬಿಡ್ತು ಆ ಹೆಣ್ಣು ಮಗು. ಆಮೇಲೆ ಹೋದ ತಕ್ಷಣ 8 ಕೈಗಳಿಂದ ಅಟ್ಟಹಾಸದಿಂದ ಅಲ್ಲಿ ನಿಂತ್ಕೊಂಡಿದ್ದಾಳೆ. ಬಹಳ ಸುಂದರವಾಗಿ ಕಾಣುತ್ತಾ ಇದ್ದಾಳಂತೆ ದುರ್ಗಾ. 8 ಕೈಗಳು ಅವಳನ್ನು ವರ್ಣನೆ ಮಾಡ್ತಾರೆ ಇದರಲ್ಲಿ. ಅಧಸ್ಥಲಂ ಅಜಗ್ಮುಷಿ ವಿಕಸದಾತ್ಮ
ಅಷ್ಟಬಾಹು ಸ್ಫುರತ್ ಮಹಾಯುಧಂ ಮಹಾಗತೋ ಗತಾ ಕಿಲ ವಿಗಾಯ ಸಾದಿದೃಶೇ. ಕಂಸ ನೋಡ್ತಾನೆ, ಆ ಮಗು ಸಡನ್ನಾಗಿ ದೇವಿಯಾಗಿ ಅಲ್ಲಿ ಮಾಟ್ಮಟ್ಟಾಗಿದ್ದನ್ನು ಕಂಡು ಆಶ್ಚರ್ಯ ಪಡ್ತಾನೆ. ಏನಿದು ಅಂತ. ಅದು ಮೂಢ ಅಂದ ತಕ್ಷಣ ಏನು ಅಂತ ಕೇಳಿದರೆ, ನಿನ್ನನ್ನು ಕೊಲ್ಲುವಂಥ ಮಗು ಬೇರೆ ಕಡೆ ಇರುತ್ತಪ್ಪ, ನನ್ನನ್ನು ಕೊಲ್ಲಬೇಕು ಅಂತ ನೋಡಿದೆಯಲ್ಲ, ನಾ ಯಾರು ಗೊತ್ತಾಯ್ತಾ ಈಗ ಅಂತ ಹೇಳಿ ಅವಳು ಶೋಭಿಸ್ತಾ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ. ಆಗ ದೇದೀಪ್ಯಮಾನವಾಗಿ ಬೆಳೆಯುತ್ತಿದ್ಲು. ಕೃಷ್ಣ ಅವಳಿಗೆ ಒಂದು ವರವನ್ನು ಕೊಟ್ಟಿದ್ದಾನೆ. ಇದು ಉಪಕಾರ ಮಾಡ್ತೀಯಲ್ಲಮ್ಮ, ನಿನ್ನನ್ನು 8 ಬೇರೆ ಬೇರೆ ರೂಪದಲ್ಲಿ ನಿನ್ನನ್ನು ಭೂಮಿಯ ಮೇಲೆ ಎಲ್ಲರೂ ನಿನ್ನನ್ನು ಉಪಾಸನೆ ಮಾಡ್ತಾರೆ, ನಿನಗೆ ಒಳ್ಳೆಯ ಉಪಹಾರಗಳನ್ನು ತಂದು ಕೊಡ್ತಾರೆ, ಬಲಿಯನ್ನು ಕೊಡ್ತಾರೆ, ನಿನ್ನನ್ನು ಎಲ್ಲ ದ್ರವ್ಯಗಳಿಂದ ಪೂಜಾ ದ್ರವ್ಯಗಳಿಂದ ಉಪಚಾರ ಮಾಡ್ತಾರೆ ಅಂತ ವರ ಕೊಟ್ಟಿದ್ದಾರೆ. ಅದರಂತೆ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಈ ಮಗು ಹೀಗೆ ಬೆಳೀತಾ ಇದೆ. ನಮ್ಮ ಪೆರಿಯಾಳ್ವಾರ್ 300 ಪಾಶುರಗಳಿಂದ ಈ ಬಾಲಲೀಲೆಯನ್ನು ಕೃಷ್ಣನದ್ದು ವರ್ಣನೆ ಮಾಡ್ತಾರೆ. ಮೊದಲನೇ ಪಾಶುರದಲ್ಲಿ ಅವನ ಅವತಾರ. 8 ಗಂಟೆ ಆಯಿತು, ಅದರಿಂದ ನಾವು ಮುಗಿಸಲೇಬೇಕಾಗಿದೆ. ನಾಳೆ ಪೂರ್ತಿ ಕೃಷ್ಣಾವತಾರವನ್ನೇ ಸಂಕ್ಷಿಪ್ತವಾಗಿ ನೋಡೋಣ. 40ನೇ ದಶಕಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ 2 ದಿವಸದಲ್ಲಿ ಇದನ್ನು ಹೇಳಬೇಕು ಅಂತ ಇದ್ದೆ, ಇಷ್ಟು ಮಟ್ಟಿಗೆ. ಅದು ಪರಮಾತ್ಮನ ಅನುಗ್ರಹದಿಂದ ಅದು ನಡೀಲಿಲ್ಲ. ನಾಳೆ ಕೃಷ್ಣಾವತಾರ ಪೂರ್ತಿ ಮಾಡಿ ರುಕ್ಮಿಣಿ ಕಲ್ಯಾಣ ಮಾಡಿ ಮುಗಿಸೋಣ ನಾಳೆ. ಮಂಗಳಂ ಯಾದವೇಂದ್ರಾಯ ಮಹನೀಯ ಗುಣಾಬ್ಧಯೇ ವಸುದೇವತನೂಜಾಯ ವಾಸುದೇವಾಯ ಮಂಗಳಂ. ಕಿರೀಟಕುಂಡಲಭ್ರಾಜದಳಿಕೈ ಜನ್ಮುಖಶ್ರಿಯೇ ಶ್ರೀವತ್ಸಕೌಸ್ತುಭೋದ್ಭಾಸಿ ವಕ್ಷಸೇ ಚಾಸ್ತು ಮಂಗಳಂ. ಇಲಾಂಬುದನಿಕಾಚಾಯ ವಿದ್ಯುತ್ಸದೃಶವಾಸಸೆ ದೇವಕೀ ವಸುದೇವಾಭ್ಯಾಂ ಸಂಸ್ಕೃತಾಯಾಸ್ತು ಮಂಗಳಂ. ಕೋಯಿಲ್ ಮುನ್ನೆ ಕೂಡಿ ನಿನ್ನೆ ಕೋಟಿ ಜನ್ಮಂ ಪಾವಂ ತೀರ ಗುರುವಾಯೂರಪ್ಪ ನಮಸ್ಕಾರಂ ಶೈಗಿನ್ರೋ. ಗುರುವಾಯೂರಪ್ಪ ನಮಸ್ಕಾರಂ ಶೈಗಿನ್ರೋ. ನಾರಾಯಣ 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 ಗೋವಿಂದ. ಶ್ರೀಹರಿಯೇ ನಮಃ, ಶ್ರೀಹರಿಯೇ ನಮಃ, ಶ್ರೀಹರಿಯೇ ನಮಃ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಸರ್ವಂ ಶ್ರೀಕೃಷ್ಣ.